ಹಲೋ, ನಮಸ್ತೆ ಮೈ ಡಿಯರ್ ಆಸ್ಪಿರೆಂಟ್ಸ್. ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಸರ್. ಇವತ್ತು ನಾವು ಸೈನ್ಸ್ ಕೆಲವು ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡೋಣ. ಸೈನ್ಸ್ ಟೆಸ್ಟ್ ಬಗ್ಗೆ ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಬಯಾಲಜಿಲಿ ಸೈನ್ಸಲ್ಲಿ ಮೂರು ಪಾರ್ಟ್ ಬರುತ್ತೆ. ಬೇಸಿಕ್ಕಾಗಿ ಸೈನ್ಸನ್ನು ನಾವು ಕನ್ಸಿಡರ್ ಮಾಡಿದಾಗ ಆ ಸೈನ್ಸಲ್ಲಿ 3 ಟಾಪಿಕ್ ಬರುತ್ತೆ. ಟಾಪಿಕ್ಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ಸ್ಗಳಲ್ಲಿ ಕೇಳೋ ಕ್ವಶನ್ಸ್ಗಳಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಈಗ ನಾವು ಈ ಟೆಸ್ಟಲ್ಲಿ ಒಂದಷ್ಟು ಕ್ವಶನ್ಸ್ಗಳನ್ನ ತೊಗೊಂಡು ಇಂಪಾರ್ಟೆಂಟ್ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಎಕ್ಸಾಮ್ಸಲ್ಲಿ ಮತ್ತು ನೀವು ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಏನಂತಾರೆ, ನೀವು ಸೈನ್ಸು ಯಾವುದೇ ನೀವು ಯು ಪಿ ಎಸ್ ಸಿಯಿಂದ ಹಿಡಿದು ಗೊತ್ತಾಯ್ತಾ PCವರೆಗೂ ಯಾವುದೇ ಎಕ್ಸಾಮ್ ಬರೀರಿ, ಗೊತ್ತಾಗ್ತಿದೆಯಾ. ಸೈನ್ಸ್ ಅನ್ನೋದು ವೆರಿ ವೆರಿ ಕ್ರೂಷಿಯಲ್ ಆಗುತ್ತೆ. ಯಾಕೆಂದರೆ ಸೈನ್ಸ್ ಪ್ರಶ್ನೆಗಳು ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೇಳ್ತಾರೆ. ಪಿ ಎಸ್ ಐ ಎಕ್ಸಾಮಲ್ಲಿ, PC ಎಕ್ಸಾಮಲ್ಲಿ, ESI ಎಕ್ಸಾಮಲ್ಲಿ, ಮತ್ತು FDA ಆಗಿರ್ಬೋದು, SDA ಆಗಿರ್ಬೋದು, ಮತ್ತು ಗ್ರೂಪ್ C ಎಕ್ಸಾಮ್ಸು, KPSC ಎಕ್ಸಾಮ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ತುಂಬ ಕ್ವಶನ್ಸು 10-15 ಕ್ವಶನ್ಸು ಬರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಬೋತ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಸೇರಿ ಇತ್ತೀಚೆಗೆ ಎನ್ವೈರ್ಮೆಂಟ್ ಸೇರಿಸಿ ಕೇಳ್ತಾ ಇದ್ದಾರೆ. ಎನ್ವೈರ್ಮೆಂಟ್ಸ್ ಕೆಲವು ಕ್ವಶನ್ಸ್ಗಳು ಸಹ ಜಾಸ್ತಿ ಕೇಳ್ತಾ ಇದ್ದಾರೆ. ಹಾಗಾಗಿ ನೀವು ಸೈನ್ಸ್ನ ಓದಬೇಕಾದ್ರೆ ಬೇಸಿಕ್ಕಾಗಿ ಒಂದಷ್ಟು ವಿಚಾರಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿರಬೇಕು. ಆ ವಿಚಾರಗಳೇನಪ್ಪ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಕರೆಕ್ಟ್ ಅಬ್ಸರ್ವ್ ಮಾಡಿ. ಬೇಸಿಕ್ ಇನ್ಫಾರ್ಮೇಷನ್ ಅಥವಾ ಏನಂತ ಕರೀತಾರೆ ಬೇಸಿಕ್ ಕಾನ್ಸೆಪ್ಟ್ಸ್, ಗೊತ್ತಾಯ್ತಾ. ಬೇಸಿಕ್ ಕಾನ್ಸೆಪ್ಟ್ಸು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಯಾರಿಗೆ ಈ ಬೇಸಿಕ್ ಕಾನ್ಸೆಪ್ಟು ಚೆನ್ನಾಗಿರುತ್ತೆ ಅಥವಾ ಸೈನ್ಸಲ್ಲಿ ಚೆನ್ನಾಗಿ ಓದಿರ್ತಾರೆ ಅವರಿಗೆ ತುಂಬ ನೀಟಾಗಿ ಗೊತ್ತಿರುತ್ತೆ. ಅದಕ್ಕೆ ನೀವು ಈ ಬೇಸಿಕ್ ಕಾನ್ಸೆಪ್ಟು ಚೆನ್ನಾಗಿ ತಿಳ್ಕೊಬೇಕು. ನೀವು ಎಕ್ಸಾಮ್ಸಲ್ಲಿ ಚೆನ್ನಾಗಿ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕಾಗತ್ತೆ, ಕೆಲವು ಬೇಸಿಕ್ಸ್ ಬುಕ್ ಓದಬೇಕಾಗುತ್ತೆ, ಕೆಲವು ರೆಫರೆನ್ಸ್ ಬುಕ್ ಓದಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ಈಗ ಈ ಬೇಸಿಕ್ಸ್ ಬಗ್ಗೆ ನಾನು ಮಾತಾಡ್ತೀನಿ, ಗೊತ್ತಾಯ್ತಾ. ಬೇಸಿಕ್ಸ್ ಬುಕ್ಕಲ್ಲಿ ಏನಾಗುತ್ತೆ, ನಿಮಗೆ NCERT ಮತ್ತು DSCERT ಅಂತ ಇರುತ್ತೆ. ಈ NCERT ಮತ್ತು DSCERTಗಳಲ್ಲಿ ಎರಡೂ ಸಹ ಒಂದೇ ಸಿಲೆಬಸ್ ಇದೆ. NCERT ಮತ್ತು DSCERT NCERT ಓನ್ಲಿ ಫಾರ್ ಇಂಗ್ಲೀಷ್ ಮೀಡಿಯಮಲ್ಲಿ ಮಾತ್ರ ಸಿಗುತ್ತೆ. DSCERT ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡರಲ್ಲೂ ಸಿಗುತ್ತೆ. ಹಾಗಾಗಿ ನೀವು ಯಾವುದನ್ನು ಬೇಕಾದ್ರೂ ಓದ್ಬೋದು. ಇದು ಬಟ್ ಒಂದು ಡಿಫ್ರೆನ್ಸ್ ಏನಂದರೆ DSCERTನ ನಮ್ಮ ಸ್ಟೇಟ್ ಗೌರ್ಮೆಂಟು ಪಬ್ಲಿಷ್ ಮಾಡಿದೆ ಬುಕ್ನ. ಇದನ್ನು ಸೆಂಟ್ರಲ್ ಗೌರ್ಮೆಂಟ್ CBSE ಅಂತ ಏನು ಕರೀತಾರೆ, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್, CBSE ಪ್ರೊಡ್ಯೂಸ್ ಮಾಡುತ್ತೆ. ಇದನ್ನು ನಮ್ಮ ಸ್ಟೇಟ್ ಗೌರ್ಮೆಂಟ್ ಪ್ರೊಡ್ಯೂಸ್ ಮಾಡುತ್ತೆ. ಗೊತ್ತಾಗುತ್ತೆ. ಹಾಗೆ ಇಷ್ಟೇ ಡಿಫ್ರೆನ್ಸು. ಬಟ್ ಎರಡೂ ಸಹ ಸೇಮ್ ಏನೋ ಒಂದಿದೆ, ಕಂಟೆಂಟ್ನ ಒಂದಿದೆ. ನೀವು ಅದಕ್ಕೋಸ್ಕರ ಯಾವ್ದು ಬೇಕಾದ್ರೂ ಓದ್ಬೋದು. ಇವನ್ ಯು ಕ್ಯಾನ್ ರೀಡ್ NCERT ಆರ್ DSCERT. ಯು ಕ್ಯಾನ್ ರೀಡ್ DSCERT, ಯಾವುದಾದ್ರೂ ಓದ್ಬೋದು. ಅದು ನಿಮ್ಮ ಇದು. ಬಟ್ ಇದ್ರಲ್ಲಿ ಏನಕ್ಕೆ ಓದಬೇಕು ಅನ್ನೋದು ಒಂದಷ್ಟು ವಿಷಯ ಹೇಳ್ಬಿಡ್ತೀನಿ. ಏನಕ್ಕೆ ಅಂತಂದರೆ ಕಾನ್ಸೆಪ್ಟ್, ಯಾರಿಗೆ ಬೇಸಿಕ್ ಕಾನ್ಸೆಪ್ಟ್ ಚೆನ್ನಾಗಿರುತ್ತೆ ಅವರು ಎಕ್ಸಾಮ್ಸ್ಗಳು ಕೇಳೋ ಕಾನ್ಸೆಪ್ಟ್ ಕ್ವಶನ್ನು, ಫ್ಯಾಕ್ಟ್ ಕ್ವಶನ್ಸು ಎರಡೂ ಸಹ ಆನ್ಸರ್ ಮಾಡ್ತಾರೆ. ಗೊತ್ತಾಗ್ತಿದೆಯಾ. ಕೆಲವರಿಗೆ ಬೇಸಿಕ್ಸು ಇರೋದಿಲ್ಲ, ಗೊತ್ತಾಗ್ತದೆ, ಬೇಸಿಕ್ ಕಾನ್ಸೆಪ್ಟ್ ಇರೋದಿಲ್ಲ. ಏನು ಮಾಡ್ತಾರೆ, ಬಯಾಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಎಸ್ಪೆಷಲಿ ನಮ್ಮ ಆರ್ಟ್ಸ್ ಹುಡುಗರು, ಗೊತ್ತಾಯ್ತಾ. ಬಯಾಟ್ ಮಾಡ್ಕೊಂಡು ಹೋದರೆ ಖಂಡಿತ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆ ಟ್ವಿಸ್ಟ್ ಕೇಳಿದಾಗ, ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೇಳಿದಾಗ ನೀವು ಆನ್ಸರ್ ಮಾಡೋಕ್ಕಾಗಲ್ಲ. ಗೊತ್ತಾಗ್ತಿದೆಯಾ. ಅದಕ್ಕೆ ಬೇಸಿಕ್ ಕಾನ್ಸೆಪ್ಟು ನಿಮಗೆ ಕ್ಲಾರಿಟಿ ಇರಲಿ, ಗೊತ್ತಾಯ್ತಾ. ಕ್ಲಾರಿಟಿ ಇರಬೇಕು. ಎಕ್ಸಾಂಪಲ್ಲು, ಈಗ ನಿಮಗೆ ಜೀವಕೋಶ ಅಂತ ಕೇಳ್ತಾರೆ. ಈ ಫಸ್ಟ್ನೇ ಕ್ವಶನ್ ಜೀವಕೋಶದ ಮೇಲಿದೆ, ಅದಕ್ಕೋಸ್ಕರ ಅದನ್ನೇ ತೊಗೊಂಡಿದ್ದೀನಿ. ಜೀವಕೋಶ ಸೆಲ್ ಅಂತ ಕರೀತಾರೆ. ಈಸ್ ದ ಪ್ರೈಮರಿ, ಅಂದರೆ ಒಂದು ಫಂಕ್ಷನಲ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಲ್ ಆಫ್ ದಿ ಸೆಲ್ ಅಂತ ಕರೀತಾರೆ. ಯಾಕೆ ಅಂತಂದರೆ ಯಾವುದೇ ಒಂದು ಪ್ರಾಣಿಯ ಒಂದು ಇಟ್ಟಿಗೆ, ಲೈಕ್ ಎಕ್ಸಾಂಪಲ್, ಈಗ ಒಂದು ಗೋಡೆ ಮನೆ ಇದೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಏನು ಸಣ್ಣ ಸಣ್ಣ ಇಟ್ಟಿಗೆಗಳಿದಾವಲ್ಲ ಅವನ್ನ ನಾವೇನು ಮಾಡ್ತೀವಿ, ಸೆಲ್ ಅಂತ ಕಂಪೇರ್ ಮಾಡ್ಬೋದು. ಗೊತ್ತಾಗ್ತಿದೆಯಾ. ಇದನ್ನೇನಂತ ಕರೀತಾರೆ, ಸೆಲ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಲ್ ಆ್ಯಂಡ್ ಬಯೋಲಜಿಕಲ್ ಯೂನಿಟ್ ಆಫ್ ಆಲ್ ಆರ್ಗ್ಯಾನಿಸಮ್ಸ್ ಅಂತ ಕರೀತಾರೆ. ಯಾವುದೇ ಒಂದು ಜೀವಿ ರಚನೆ ಆಗಬೇಕು ಅಂದರೆ ಈ ಒಂದು ಜೀವಕೋಶ ಬೇಕು. ಅದೇ ರೀತಿ ಜೀವಕೋಶಗಳಲ್ಲಿ ಎಷ್ಟು ಥರ ಬರ್ತವೆ, ಪ್ರೋಕ್ರಿಯಾಟಿಕ್ ಬರ್ತವೆ, ಯೂಕ್ಯಾರಿಯೋಟ್ ಸೆಲ್ ಬರ್ತವೆ, ಮತ್ತು ಪ್ರಾಣಿ ಸೆಲ್ ಬರ್ತವೆ, ಅನಿಮಲ್ ಸೆಲ್ ಬರ್ತವೆ, ಮತ್ತು ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ ಅಂತ 2 ಥರ ಬರ್ತವೆ. ಅವೆರಡಕ್ಕಿರೋ ವ್ಯತ್ಯಾಸ, ಈ ರೀತಿ ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿದ್ರೆ ಏನು, ಪ್ರಾಣಿ ಜೀವಕೋಶಕ್ಕೂ ಸಸ್ಯ ಜೀವಕೋಶಕ್ಕೂ ವ್ಯತ್ಯಾಸ ಏನು ಅಂತ ನಿಮ್ಗೆ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ನೀವು ಎಕ್ಸಾಮ್ಸಲ್ಲಿ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹಾಕಕ್ಕೆ ಬರುತ್ತೆ. ಇಲ್ಲ ಅಂತಂದ್ರೆ ಆಗಲ್ಲ. ಅಥವಾ ಸಸ್ಯ ಜೀವಕೋಶದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರೆ ಮಾತ್ರ ಅದು ಹೆಂಗೆ ಫಂಕ್ಷನ್ ಆಗುತ್ತೆ, ಯಾವ ರೀತಿ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ, ಮೈಟೋಕಾಂಡ್ರಿ ಏನು, ಮೈಟೋಕಾಂಡ್ರಿಯದ ಕೆಲಸ ಏನು. ಈಗ ಆಯಿತು, ನಾವು ಬದುಕ್ತಾ ಇದ್ದೀವಿ, ನಾನು ಮಾತಾಡ್ತಾ ಇದ್ದೀನಿ, ನೀವು ಕೂತ್ಕೊಂಡು ಕೇಳ್ತಾ ಇದ್ದೀರಾ. ಆದರೆ ಇದು ಎನರ್ಜಿ ಹೆಂಗೆ ಬರುತ್ತೆ ಅನ್ನೋದು, ಮೈಟೋಕಾಂಡ್ರಿಯದ ಎನರ್ಜಿ ಬಿಡುಗಡೆಯಾಗಿ ಅದು ಹೆಂಗೆ ನಮ್ಮ ದೇಹಕ್ಕೆ ಸಪ್ಲೈ ಆಗುತ್ತೆ ಅನ್ನೋದೆಲ್ಲ ನಿಮಗೆ ಗೊತ್ತಿದ್ರು ಮಾತ್ರ ನೀವು ಎಕ್ಸಾಮ್ಸ್ಗಳಲ್ಲಿ ಚೆನ್ನಾಗಿ ಆನ್ಸರ್ ಮಾಡ್ತೀವಿ. ಅದಕ್ಕೋಸ್ಕರ ಕಾನ್ಸೆಪ್ಟಲ್ ಕ್ಲಾರಿಟಿ ಚೆನ್ನಾಗಿರಬೇಕು. ಅದಕ್ಕೆ ಸೈನ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಈ ಬೇಸಿಕ್ಸ್ ಬುಕ್ಕು 6th
ಟ್ವೆಲ್ತ್ವರೆಗೂ ಚೆನ್ನಾಗಿ ಓದಬೇಕು, ಗೊತ್ತಾಗ್ತಿದೆಯಾ. ಅಪ್ ಟು 6 to 12 ಒಂದು 3 ಸತಿ ಓದಿ, ಗೊತ್ತಾಯ್ತಾ. ಫಸ್ಟ್ ರೈಟಿಂಗ್, ಸೆಕೆಂಡ್ ರೈಟಿಂಗ್, ಥರ್ಡ್ ರೈಟಿಂಗ್ ಓದಿ 4th ಟೈಮು ನೀವೇನು ಮಾಡಬೇಕು, ನೋಟ್ಸ್ ಮಾಡ್ಕೋಬೇಕು, ಗೊತ್ತಾಗ್ತಿದೆಯಾ. ಹಾಗಾಗಿ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾನು ಈ ಕೆಳಗಿನ ಕೆಲವು ಉದಾಹರಣೆಗಳ ಮುಖಾಂತರ ಕೆಲವಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ನಿಮ್ಗೆ ಅರ್ಥ ಹೋಗುತ್ತೆ. ನಿಮ್ಗೆ ಎಷ್ಟು ಇಲ್ಲಿ ಏನಾಗುತ್ತೆ, ನಿಮಗೆ ಎಲ್ಲ ವಿಷಯಗಳು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಾನು ಕೆಲವು ವಿಷಯಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅರ್ಥ ಆಗ್ತಿದೆಯಾ. ಅಂದರೆ ಈ ಯಾವ ಕಾನ್ಸೆಪ್ಟು ಇಂಪಾರ್ಟೆಂಟ್ ಆಗುತ್ತೆ, ಕಾನ್ಸೆಪ್ಟ್ ಮೇಲೆ ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಆ ಕಾನ್ಸೆಪ್ಟ್ಗಳನ್ನ ಓದಲೇಬೇಕು, ಯಾಕೆಂದರೆ ಈ ಕಾನ್ಸೆಪ್ಟ್ಗಳು ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಲಾಗಿದೆ, ಗೊತ್ತಾಯ್ತು. ಅದಕ್ಕೋಸ್ಕರ ನೀವು ಇವನ್ನ ಓದಬೇಕಾಗುತ್ತೆ. ನೋಡಿ, ಈಗ ಮೊದಲನೇ ಪ್ರಶ್ನೆ ನೋಡೋಣ. ಜೀವಕೋಶಗಳ ಬಗ್ಗೆ ಈ ಕೆಳಗಿನ ಹೇಳಿಕೆ ನಿಜ. ನೋಡಿ, ಮೊದಲು ಜೀವಕೋಶ ಮೈಟೋಕಾಂಡ್ರಿಯಾ ಎಲ್ಲಿ ಕಂಡು ಬರುತ್ತದೆ ಅಂತ ಕ್ವಶನ್ಸ್ ಕೇಳ್ತಾ ಇದ್ರು. ಡೈರೆಕ್ಟ್ ಕ್ವಶನ್, ಗೊತ್ತಾಯ್ತಾ, ಡೈರೆಕ್ಟ್ ಕ್ವಶನ್ಸ್ ಬರ್ತಾಯಿತ್ತು. ಈಗಾದರೆ ಈಗ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬರುತ್ತೆ. ಹಾಗಾಗಿ ನೀವು ಯಾವುದೇ ಪ್ರಶ್ನೆ ಓದಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಇರಬೇಕು, ಅರ್ಥ ಆಗ್ತಿದೆಯಾ. ಅದಕ್ಕೋಸ್ಕರ ಹೇಳ್ತೀನಿ, ಮೊದಲು ಡೈರೆಕ್ಟ್ ಕ್ವಶನ್ಸ್ ಬರ್ತಿದ್ದು ಅಪ್ ಟು 2021ವರೆಗೂ ಅಥವಾ 20ವರೆಗೂ ಅನ್ಬೋದು. ಆಮೇಲೆ ಏನಾಯಿತು, ಸ್ಟೇಟ್ಮೆಂಟ್ ವೈಸ್ ಕ್ವಶನ್, ಅಂದರೆ ಕ್ವಶನ್ ಪೇಪರು ಎವ್ಯಾಲ್ಯೂಷನ್ ಆಗಿದೆ, ಗೊತ್ತಾಗ್ತಿದೆ, ಆಗಿದೆ, ಅಂದರೆ ಅಭಿವೃದ್ಧಿ ಆಗಿದೆ. ನಿಮ್ಗಿನ್ನೂ ಡಿಫಿಕಲ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ನ ಆಯ್ಕೆ ಮಾಡೋಕ್ಕೆ ಮತ್ತು ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ನಿಮ್ಮನ್ನು ಎಲಿಮಿನೇಟ್ ಮಾಡೋಕ್ಕೆ ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೋಸ್ಕರ ನೀವು ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆ ಓದಬೇಕಾದ್ರೆ ಗಮನ ಇರಲಿ, ಎಸ್ಪೆಷಲಿ ಸೈನ್ಸ್ ಕ್ವಶನ್ಸ್ನ ಓದಬೇಕಾದ್ರೆ. ಏಕೆಂದರೆ ಸೈನ್ಸ್ ಅನ್ನೋದು ತುಂಬ ಬ್ರಾಡ್ ವಿಷಯ ಆಗಿದೆ. ಅದರಲ್ಲಿ ಯಾವ್ದು ಓದಬೇಕು ಯಾವ್ದು ಓದಬಾರ್ದು ಅಂತ ಗೊತ್ತಿರಬೇಕು. ಅದಕ್ಕೆ ಬೇಸಿಕ್ಕಾಗಿ ನೀವೇನು ಓದಬೇಕು ಅನ್ನೋದು ನಾನು ಹೇಳಿದ್ದೀನಿ ಆಲ್ರೆಡಿ, ಗೊತ್ತೈತೆ. ರೆಫರೆನ್ಸ್ ಬುಕ್ಗೆ ಮಾರ್ಕೆಟಲ್ಲಿ ತುಂಬ ಬುಕ್ಸ್ ಇದೆ, ನೀವು ಯಾವ್ದಾದ್ರು ತೊಗೊಳ್ಳಿ. ಬಟ್ ಬೇಸಿಕ್ಸ್ ಬುಕ್ಕು ನಿಮಗೆ 6 to 12ವರೆಗೂ NCERT ಆರ್ DSCERT ಓದಲೇಬೇಕು. ಅಟ್ಲೀಸ್ಟ್ ನೀವು ಒಂದು 2 times ಆದರೂ ಓದಿರಬೇಕು. ಸರ್ ನಾನು ಓದಿದ್ದೀನಿ ಸರ್ ಅಂತ ಕೆಲವರು ಬರ್ತಾರೆ, ಆದರೆ ಅವ್ರಿಗೆ ಕರೆಕ್ಟಾಗಿ ಒಂದು ಕ್ವಶನ್ಸ್ ಕೇಳಿದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಸೆಂಟ್ರಿಪಿಟಲ್ ಫೋರ್ಸ್ ಮತ್ತು ಸೆಂಟ್ರಿಫ್ಯೂಗಲ್ ಫೋರ್ಸ್ ಗೊತ್ತಿಲ್ಲ, ಅದರ ಅಪ್ಲಿಕೇಶನ್ಸ್ ಗೊತ್ತಿಲ್ಲ, ಟಾರ್ಕ್ ಅಂದರೆ ಗೊತ್ತಿಲ್ಲ, ಗೊತ್ತಾಗ್ತಿದೆಯಾ. ಈ ರೀತಿ ವಿದ್ಯಾರ್ಥಿಗಳಿದ್ದಾರೆ. ಸುಮ್ಮನೆ ಓದೋದು ಅಂತಲ್ಲ, ವಿಷಯನ ಅರ್ಥ ಮಾಡ್ಕೊಂಡು ಓದಬೇಕು. ಮೈ ಡಿಯರ್, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ವಿಷಯನ ಓದಬೇಕಾದ್ರೆ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ, ವಿಷಯನ ಅರ್ಥ ಮಾಡಿಕೊಂಡು ಅದು ಪರೀಕ್ಷೆಯಲ್ಲಿ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ ನಿಮಗೆ ಗೊತ್ತಿರಬೇಕು. ಮತ್ತು ಬಯಾಟಂತೂ ಮಾಡೋಕ್ಕೆ ಹೋಗಬೇಡಿ. ದಿಸ್ ಈಸ್ ದ ಮೇಯ್ನ್. ಅಂದರೆ ಲೈಕ್ ಈಗ ನೋಡಿ, ಎಕ್ಸಾಂಪಲ್ಲು ಹೇಳ್ತೀನಿ. ಜೀವಕೋಶಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ನಿಜ ಅಂತ ಕೇಳಿದ್ದಾರೆ, ಗೊತ್ತಾಗ್ತಿದೆ. ವಿಚ್ ಆರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಸೆಲ್ ಟ್ರೂ ಅಂತ ಹೇಳ್ತಾರೆ. ಸೆಲ್ಗಳ ಬಗ್ಗೆ ಅಥವಾ ಜೀವಕೋಶದ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ. ನೋಡಿ, ನಿಮಗೆ 4 ಹೇಳಿಕೆನೂ ಅನಾಲಿಸಿಸ್ ಮಾಡಿದ್ಮೇಲೆ ಯಾವ ಹೇಳಿಕೆ ಸರಿ ಇದೆ ಅಂತ ಗೊತ್ತಾಗಬೇಕು ಅಂತಂದರೆ ನಿಮಗೆ ಕರೆಕ್ಟಾಗಿ ಅದು ಸೆಲ್ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಫುಲ್ ಸೆಲ್ ಬಗ್ಗೆ ಓದಿರಬೇಕು. ಪ್ರಾಣಿ ಜೀವಕೋಶ, ಸಸ್ಯ ಜೀವಕೋಶ ಕಂಪೇರ್ ಮಾಡಿರಬೇಕು. ಹೃದಯದ ಸೆಲ್ಗಳು ಮತ್ತು ಲಿವರ್ ಸೆಲ್ಸು ಅಥವಾ ಅಡಿಪೋಸ್ ಟಿಶ್ಯೂಸ್ ಬಗ್ಗೆ ನೀವು ಓದಿರಬೇಕು. ಅವಾಗ ಮಾತ್ರ ನಿಮಗೆ ಈ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕಾಗುತ್ತೆ. ಇಲ್ಲ ಅಂತಂದರೆ ಆನ್ಸರ್ ಮಾಡೋಕ್ಕಾಗಲ್ಲ, ಗೊತ್ತಾಗ್ತಿದೆ. ಡೈರೆಕ್ಟ್ ಕ್ವಶನ್ಸ್ ಇಲ್ಲ, ಅರ್ಥ ಆಗ್ತಿದೆ. ನೋಡಿ, ಸೆಲ್ಸ್ ಆರ್ ರೌಂಡ್ ಇನ್ ಶೇಪ್. ಎಲ್ಲ ಜೀವಕೋಶಗಳು ನೋಡಿ, ಎಲ್ಲ ಜೀವಕೋಶಗಳು ಅಂತ ಹೇಳ್ತಿದ್ರಿ, ಎಲ್ಲ ಜೀವಕೋಶಗಳು ದುಂಡಾಗಿನ ಆಕಾರದಲ್ಲಿರುತ್ತವೆ. ನೋಡಿ, ನೀವೇನಾದರೂ ಕರೆಕ್ಟಾಗಿ ಎಕ್ಸಾಮ್ಸ್ ಇದು NCERT ಬುಕ್ ಓದಿದರೆ ನಿಮಗೊಂದು ಇದು ಬರುತ್ತೆ, ಏನು ಪ್ಲ್ಯಾಂಟ್ ಸೆಲ್ ಆ್ಯಂಡ್ ಅನಿಮಲ್ ಸೆಲ್ ಅಂತ ನೋಡಿರ್ತೀರ ಅಲ್ವಾ. ಪ್ಲ್ಯಾಂಟ್ ಸೆಲ್ ಯಾವ ರೀತಿ ಇರುತ್ತೆ, ಈ ಥರ ಬಾಕ್ಸ್ ಶೇಪಲ್ಲಿ ಇರುತ್ತೆ. ಅನಿಮಲ್ ಸೆಲ್ ಈ ಥರ ರೌಂಡ್ ಶೇಪಲ್ಲಿ ಇರುತ್ತೆ. ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ಬಿಡ್ತೀನಿ. ಚಿತ್ರ ನೋಡಿ, ಇನ್ನೆಲ್ಲೂ ನೀವು ಫಸ್ಟ್ನೇ ಸ್ಟೇಟ್ಮೆಂಟ್ ಎಲಿಮಿನೇಟ್ ಮಾಡಾಕ್ಬಿಡ್ಬೋದು. ಎಲ್ಲಿ ಅಂತಂದರೆ ಈ ರೀತಿ, ಗೊತ್ತಾಗ್ತಿದೆಯಾ. ಈ ರೀತಿ ನಿಮಗೆ ಕಾನ್ಸೆಪ್ಟ್ ಗೊತ್ತು. ಪ್ರಾಣಿ ಸೆಲ್ಲು ಬಾಕ್ಸ್ ಶೇಪಲ್ಲಿದೆ, ಅನಿಮಲ್ ಸೆಲ್ಲು ರೌಂಡ್ ಶೇಪಲ್ಲಿದೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಅಲ್ಲ. ನೋಡಿ, ಆಲ್ ಸೆಲ್ಸ್ ಆರ್ ರೌಂಡ್ ಇನ್ ಶೇಪ್. ಎಲ್ಲ ಜೀವಕೋಶಗಳು ದುಂಡಾಗಿನ ಆಕಾರದಲ್ಲಿವೆ. ಅಲ್ಲಿಗೆ ಏನಾಗುತ್ತೆ ನೋಡಿ, ಸಸ್ಯ ಜೀವಕೋಶಗಳು ಪ್ರಾಣಿ ಜೀವಕೋಶಗಳು ಒಂದೇ ಶೇಪಲ್ಲಿಲ್ಲ, ಇದು ಬಾಕ್ಸ್ ಶೇಪಲ್ಲಿದೆ, ರೌಂಡ್ ಶೇಪಲ್ಲಿದೆ. ನೀವೇನು ಮಾಡ್ಬೋದು, ಈ ಸ್ಟೇಟ್ಮೆಂಟ ಎಲಿಮಿನೇಟ್ ಮಾಡಾಕ್ಬಿಡ್ಬೋದು, ಅರ್ಥ ಆಗ್ತಿದೆಯಾ. ಅದೇ ರೀತಿ ಈಗ ನೀವು ಹೃದಯದ ಜೀವಕೋಶ ಮತ್ತು ನರ ಅಥವಾ ಏನು ನರ್ವ್ ಸಿಸ್ಟಮ್ ಅಂತ ಹೇಳಿದ್ರೆ ನರ ಜೀವಕೋಶ ಎರಡೂ ಒಂದೇ ಥರ ಇದೆಯಾ. ಹೃದಯ ಜೀವಕೋಶ ಈ ಥರ ಇದ್ದರೆ ನರ ಜೀವಕೋಶಗಳು ಈ ಥರ ಇರ್ತವೆ. ಅಲ್ಲಿಗೆ ನೋಡಿ, ಇದು ಸಹ ಸ್ಟೇಟ್ಮೆಂಟು ನಾವು ಏನಾಗ್ತಿದೆ, ಇದಕ್ಕೆ ಅಪ್ಲೈ ಆಗ್ತಾ ಇಲ್ಲ. ಅಂದರೆ ಯಾವುದೇ ಒಂದು ಜೀವಕೋಶಗಳು ಒಂದೇ ರೀತಿ ಇರೋದಿಲ್ಲ. ಯಾಕೆ ಅಂತಂದರೆ ಅವುಗಳ ಆಕಾರ ಮತ್ತು ಇದರಲ್ಲಿ ಬೇರೆ ಇರುತ್ತೆ, ಗೊತ್ತಾಗ್ತಿದೆಯಾ. ಶೇಪ್ಸ್ ಆಫ್ ದಿ ಸೆಲ್ಸ್, ಗೊತ್ತಾಗ್ತಿದೆಯಾ, ವೇರಿ ಫ್ರಮ್ ಒನ್ ಸೆಲ್ಸು ಅನದರ್ ಸೆಲ್ಸ್, ಗೊತ್ತಾಗ್ತಿದೆ. ನೋಡಿ, ದ ಸೈಜ್ ಆ್ಯಂಡ್ ಶೇಪ್ ಆಫ್ ದಿ ಸೆಲ್ಸ್ ಡಿಫ್ರೆನ್ಸ್ ಇನ್ ಡಿಫ್ರೆಂಟ್ ಆರ್ಗ್ಯಾನಿಸಮ್. ಜೀವಕೋಶಗಳ ಆಕಾರಗಳು ಬೇರೆ ಬೇರೆ ಗಾತ್ರದಲ್ಲಿರ್ತವೆ ಮತ್ತು ಬೇರೆ ಬೇರೆ ಆಕಾರದಲ್ಲಿರ್ತವೆ, ಗೊತ್ತಾಗ್ತಿದೆಯಾ. ಹಾಗಾಗಿ ಒಂದೇ ರೀತಿ ಇರೋದಿಲ್ಲ. ನಾವು ಫಸ್ಟ್ ಸ್ಟೇಟ್ಮೆಂಟ ರಾಂಗ್ ಅಂದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಕೊಡಿ. ಈ ಥರ ಸ್ಟೇಟ್ಮೆಂಟ್ಗಳು ಅನಾಲಿಸಿಸ್ ಮಾಡ್ತಾ ಹೋಗಬೇಕು. ನಿಮ್ಗೆ ಈ ಥರ ಅನಾಲಿಸಿಸ್ ಮಾಡಬೇಕು ಅಂದರೆ ಕಾನ್ಸೆಪ್ಟ್ ಗೊತ್ತಿರಬೇಕು, ಗೊತ್ತಾಗ್ತಿದೆಯಾ. ಸೆಲ್ಸ್ ಆಫ್ ಎ ಟಿಶ್ಯೂ ಹ್ಯಾವ್ ಸಿಮಿಲರ್ ಸ್ಟ್ರಕ್ಚರ್. ನೋಡಿ, ಇಲ್ಲಿ ನೀವು ನೋಡಿ,
ಸೆಲ್ಸ್ ಆಫ್ ಎ ಟಿಶ್ಯೂ ಅಂತ ಕೇಳ್ತಾವ್ರೆ. ಅಂದರೆ ಅಂಗಾಂಶದ ಜೀವಕೋಶಗಳು. ಒಂದು ಅಂಗಾಂಶ ತೊಗೊಂಡ್ರೆ ಈಗ ಹೃದಯದ ಅಂಗಾಂಶ ಆಗಿರ್ಬೋದು, ಸ್ನಾಯುಕೋಶದ ಅಂಗಾಂಶ ಆಗಿರ್ಬೋದು, ಲಿವರ್ನ ಅಂಗಾಂಶ ಆಗಿರ್ಬೋದು, ಗೊತ್ತಾಗ್ತದೆ. ಅವೆಲ್ಲ ಏನಾಗಿದೆ, ಒಂದು ಅಂಗಾಂಶ ಅಂತ ಕರೀತಾರೆ. ಅಂದರೆ ಎಲ್ಲ ಜೀವಕೋಶಗಳು ಸೇರಿ ಒಂದು ಅಂಗಾಂಶ ಆಗಿರುತ್ತೆ. ಆ ಎಲ್ಲ ಜೀವಕೋಶಗಳು ಒಂದೇ ಥರ ಇದ್ದರೆ ಮಾತ್ರ ಒಂದು ಅಂಗಾಂಶ ರೆಡಿ ಆಗುತ್ತೆ, ಗೊತ್ತಾಗ್ತಿದೆ. ಅದೇ ರೀತಿ ಅಂಗಾಂಶದ ಜೀವಕೋಶಗಳು ಟಿಶ್ಯೂ ಅಂತ ಕರೀತಾರೆ. ಟಿಶ್ಯೂ ಹ್ಯಾವ್ ಸಿಮಿಲರ್ ಸ್ಟ್ರಕ್ಚರ್, ಒಂದೇ ರೀತಿಯ ರಚನೆಯನ್ನು ಹೊಂದಿರುತ್ತೆ. ಇದು ರೈಟ್ ಆನ್ಸರ್ ಆಗುತ್ತೆ, ರೈಟ್ ಆಗುತ್ತೆ. ನೋಡೋಣ ಮುಂದಿನ ಸ್ಟೇಟ್ಮೆಂಟ್ಗಳು ಚೆಕ್ ಮಾಡೋಣ. ಸೈಜ್ ಆಫ್ ದಿ ಸೆಲ್ ಇಸ್ ಸೇಮ್ ಇನ್ ವೆಲ್ ಆರ್ಗನೈಸ್ಡ್ ಆರ್ಗನ್ಸ್. ನೋಡಿ, ಮತ್ತೆ ಅದೇ ಥರ ಸ್ಟೇಟ್ಮೆಂಟ್ ಉಲ್ಟಾ ಕೇಳಿದ್ದಾನೆ ಅಷ್ಟೇ. ಸೈಜ್ ಆಫ್ ದಿ ಸೆಲ್, ನಾನು ಹೇಳಿದೆ ಎಲ್ಲ ಜೀವಕೋಶಗಳು ಒಂದೇ ಆಕಾರದಲ್ಲಿರಲ್ಲ, ಒಂದೇ ಸೈಜಲ್ಲಿರಲ್ಲ, ಗೊತ್ತಾಗ್ತದೆ. ಸೈಜ್ ಆಫ್ ದಿ ಸೆಲ್ ಸೇಮ್ ಇನ್ ಸೆಲ್ ವೆಲ್ ಆರ್ಗನೈಸ್ಡ್ ಆರ್ಗನ್ಸ್. ಸುಸಂಘಟಿತ ಜೀವಿಗಳಲ್ಲಿ ಜೀವಕೋಶಗಳ ಗಾತ್ರ ಒಂದೇ ಆಗಿರ್ತದೆ. ಇದು ತಪ್ಪು, ಯಾಕೆಂದರೆ ನಿಮಗೆ ಫಸ್ಟ್ನೇ ಸ್ಟೇಟ್ಮೆಂಟ್ ನಿಮ್ಮ ಪ್ರಾಣಿ ಜೀವಕೋಶ ಸಸ್ಯ ಜೀವಕೋಶ ಡಿಫ್ರೆನ್ಸ್ ಕೊಟ್ಟಿದ್ರೆ ಇದು ಏನು ಮಾಡ್ಬೋದು, ಎಲಿಮಿನೇಟ್ ಮಾಡಾಕ್ಬೋದು. ನೆಕ್ಸ್ಟು ಆಲ್ ದ ಸೆಲ್ಸ್ ಹ್ಯಾವ್ ನ್ಯೂಕ್ಲಿಯಸ್. ನೋಡಿ ಇಲ್ಲಿ ಆಲ್ ದ ಸೆಲ್ಸ್ ಹ್ಯಾವ್ ನ್ಯೂಕ್ಲಿಯಸ್. ನೋಡಿ ಇದು ನಿಮಗೆ ಸ್ಟೇಟ್ಮೆಂಟ್ ನೀವು ರಾಂಗ್ ಅಥವಾ ಸರಿ ಅಂತ ನಿಮಗೆ ಗೊತ್ತಿರಬೇಕು ಅಂದರೆ ನಿಮಗೆ ಯು ಕ್ಯಾರಿಯಟ್ಸ್ ಆ್ಯಂಡ್ ಪ್ರೋ ಕ್ಯಾರಿಯಟ್ಸ್ ಗೊತ್ತಿರಬೇಕು, ಗೊತ್ತಾಗ್ತಿದೆಯಾ. ನಿಮ್ಗೆ ಏನು ಗೊತ್ತಿರಬೇಕು, ಯು ಕ್ಯಾರಿಯಟ್ಸ್, ಗೊತ್ತಾಗ್ತಿದೆಯಾ. ಏನಂತ ಕರೀತಾರೆ, ಯು ಕ್ಯಾರಿಯೋಟ್ಸ್ ಅಂತ ಕರೀತಾರೆ. ಯು ಕ್ಯಾರಿಯೋಟಿಕ್ ಸೆಲ್ಸ್ ಮತ್ತು ಪ್ರೋ ಕ್ಯಾರಿಯೋಟಿಕ್ ಸೆಲ್ಸ್, ಗೊತ್ತಾಗ್ತೀಯಾ. ಪ್ರೋಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಕರೀತಾರೆ. ಏನು ಇವೆರಡಕ್ಕೂ ಡಿಫ್ರೆನ್ಸ್ ಅಂತಂದರೆ ನೋಡಿ, ಯು ಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಏನಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ. ಸಮ್ ಸೆಲ್ಸ್ ಹ್ಯಾವ್ ನ್ಯೂಕ್ಲಿಯಸ್, ಗೊತ್ತಾಗ್ತಿದೆಯಾ. ಸಮ್ ಸೆಲ್ಸ್ ಹ್ಯಾವ್ ನ್ಯೂಕ್ಲಿಯಸ್ ಅಂತಂದರೆ ಅದು ಯು ಕ್ಯಾರಿಯೋಟಿಕ್. ಸಮ್ ಸೆಲ್ಸ್ ಹ್ಯಾವ್ ನೋ ನ್ಯೂಕ್ಲಿಯಸ್, ಗೊತ್ತಾಯ್ತು, ನೋ ನ್ಯೂಕ್ಲಿಯಸ್ ಇರುತ್ತೆ ಇದರಲ್ಲಿ. ಇದನ್ನು ಪ್ರೋಕ್ಯಾರಿಯೋಟಿಕ್ ಅಂತ ಕರೀತಾರೆ. ಪ್ರೋಕ್ಯಾರಿಯೋಟಿಕ್ ಅಂತ ಕೆಲವು ಜೀವಕೋಶಗಳಿಗೆ ನ್ಯೂಕ್ಲಿಯಸ್ ಇರಲ್ಲ. ನ್ಯೂಕ್ಲಿಯಸ್ ಅಂತಂದರೆ ಇಷ್ಟೇ, ಮಧ್ಯದಲ್ಲಿ ಇರುತ್ತೆ, ಗೊತ್ತಾ. ಈ ನ್ಯೂಕ್ಲಿಯಸ್ ಇರುತ್ತೆ ಇಲ್ಲಿ ಮಧ್ಯ ಜೀವಕೋಶಗಳ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಗೊತ್ತಾಗ್ತಿದೆಯಾ. ನಿಮಗೆ ಆ ನ್ಯೂಕ್ಲಿಯಸ್ ಬಗ್ಗೆ ಗೊತ್ತಿದ್ರೆ ಮಾತ್ರ ಏನಾಗುತ್ತೆ, ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗಲ್ಲ. ಯಾವ ರೀತಿ ಇರುತ್ತೆ ನೋಡಿರಿ, ನ್ಯೂಕ್ಲಿಯಸ್ ಇರುತ್ತೆ, ಅರ್ಥ ಆಗ್ತಿದೆಯಾ. ಹೀಗೆ ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶಗಳಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಕೆಲವು ಜೀವಕೋಶಗಳಲ್ಲಿ ಅಂದರೆ ಯಾವುದಲ್ಲಿ ಯುಕ್ಯಾರಿಯೋಟಿಕ್ ಸೆಲ್ ಪ್ರಾಣಿಗಳಲ್ಲಿ ಮತ್ತು ಪ್ರೋಕ್ಯಾರಿಯೋಟಿಕ್ ಜೀವಿಗಳಲ್ಲಿ ಏನಿರುತ್ತೆ, ಏನಿರಲ್ಲ. ಪ್ರೋಕ್ಯಾರಿಯೋಟಿಕಲ್ಲಿ ನೋ ನ್ಯೂಕ್ಲಿಯಸ್ ಇರುತ್ತೆ, ನೋ ನ್ಯೂಕ್ಲಿಯಸ್ ಇರೋದಿಲ್ಲ, ಗೊತ್ತಾಗ್ತಿದೆಯಾ. ಅದು ನೀವು ಅರ್ಥ ಮಾಡ್ಕೋಬೇಕು. ಅವಾಗ ಏನು ಮಾಡೋದು, ನಾವು ಇಲ್ಲಿ ಹೇಳ್ತೀರಾ ಎಲ್ಲ ಜೀವಕೋಶಗಳಲ್ಲೂ ನ್ಯೂಕ್ಲಿಯಸ್ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಹಾಗಾಗಿ ನಮಗೆ ಈ ಸ್ಟೇಟ್ಮೆಂಟ್ ರಾಂಗ್ ಆಯಿತು, ಈ ಸ್ಟೇಟ್ಮೆಂಟ್ ರಾಂಗ್ ಆಯಿತು, ಹಾಗೆ ರೈಟ್ ಆನ್ಸರ್ ಯಾವುದು, ದಿಸ್ ಈಸ್ ದ ರೈಟ್ ಆನ್ಸರ್, ಗೊತ್ತಾಗ್ತಿದೆಯಾ. ಹಾಗಾಗಿ ನೋಡಿ, ಒಂದು ನಿಮಗೆ ಸೆಲ್ ಬಗ್ಗೆ ಗೊತ್ತಿತ್ತು ಅಂದಾಗ ಮಾತ್ರ, ಇವೆರಡಕ್ಕೂ ಡಿಫ್ರೆನ್ಸ್ ಗೊತ್ತಿದ್ದಾಗ ಮಾತ್ರ ಈ ಪ್ರಶ್ನೆಗೆ ಅರ್ಥ ಆಯಿತು. ಎಷ್ಟು ಡೆಪ್ತ್ ಆಗಿದೆ ಅಂದರೆ ಬೇರೆ ಬೇರೆ ವಿಷಯಗಳನ್ನ ಸೇರಿಸಿ ಒಂದೇ ಕ್ವಶನ್ಸ್ ಮಾಡ್ತಾ ಇದ್ದೇನೆ ಈಗ, ಗೊತ್ತಾಗ್ತಿದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಚೆನ್ನಾಗಿ ಅರ್ಥ ಮಾಡಬೇಕು. ಈಗ ನಿಮಗೆ ಸೆಲ್ಲಲ್ಲಿ ಕೆಲವು ಪಾರ್ಟ್ಸ್ಗಳು ಬರ್ತವೆ, ನ್ಯೂಕ್ಲಿಯಸ್ ಅಂತ ಕರೀತಾರೆ, ಗೊತ್ತಾಯ್ತು. ನೋಡಿ, ಡಿಫ್ರೆನ್ಸ್ ಬಿಟ್ವೀನ್ ಅನಿಮಲ್ ಸೆಲ್ಸ್ ಅಂತ ಪ್ಲ್ಯಾಂಟ್ ಸೆಲ್ಸ್ ಅಂತಂದರೆ ನೋಡಿರಿ, ಇದರಲ್ಲಿ ಸೆಲ್ ವಾಲ್ ಇರುತ್ತೆ, ಅದಕ್ಕೆ ಇದನ್ನು ಸೆಲ್ ವಾಲ್ ಇರುತ್ತೆ, ಇದಕ್ಕೆ ಸೆಲ್ ವಾಲ್ ಇರಲ್ಲ, ಗೊತ್ತಾಗ್ತಿದೆಯಾ. ಕೆಲವು ನಿಮ್ಗೆ ನೀವು ನೋಡಿರ್ಬೋದಲ್ಲ, ಈಗ ಸಸ್ಯಗಳಲ್ಲಿ ಏನಾಗುತ್ತೆ, ಯಾಕೆ ಸೆಲ್ ವಾಲ್ ಇರೋದ್ರಿಂದಲೇ ಇದ್ರದ್ದು ಏನೋ ಒಂಥರ ರಚನಾತ್ಮಕ ಬೆಂಬಲ ಮತ್ತು ರಕ್ಷಣೆ ಬರುತ್ತೆ. ಸಸ್ಯಗಳು ಯಾಕೆ ಬೆಂಡಾದರೂ ಇದಿರುತ್ತೆ, ಸೆಲ್ ವಾಲ್ ಇರೋದ್ರಿಂದ ಅದು ಗೊತ್ತಾಗ್ತದೆ. ನೆಕ್ಸ್ಟ್ ಸೆಲ್ ಮೆಂಬ್ರೇನ್ ಇರುತ್ತೆ, ಕ್ಲೋರೋಪ್ಲಾಸ್ಟ್ ಇರ್ತವೆ, ನ್ಯೂಕ್ಲಿಯಸ್ ಇರುತ್ತೆ, ವ್ಯಾಕ್ಯೂಲೆ ಇರ್ತವೆ, ಮೈಟೋಕಾಂಡ್ರಿಯಾ ಇರುತ್ತೆ. ಹೇಳ್ತೇನೆ, ಮೈಟೋಕಾಂಡ್ರಿಯಾ ಶಕ್ತಿ ಉತ್ಪಾದನೆಯಲ್ಲಿ ಪಾತ್ರನ ವಹಿಸ್ತಾವೆ, ಗೊತ್ತಾಗ್ತದೆ. ಲೈಸೋಸೋಮ್ಸ್ ಇರ್ತವೆ. ಇವನ್ನೇನಾದರೆ ನಮ್ಮ ತ್ಯಾಜ್ಯವನ್ನು, ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗೋ ತ್ಯಾಜ್ಯವನ್ನು ಜೀರ್ಣಿಸುವ ಕೆಲಸವನ್ನು ಮಾಡ್ತವೆ. ಮತ್ತು ಸೆಲ್ ಡಿವಿಷನ್ ಆಗುತ್ತೆ, ಸೆಲ್ಲು ಒಡೆದು 2 ಸೆಲ್ ಆಗುತ್ತೆ, ಗೊತ್ತಾಗ್ತಿದೆಯಾ. ಕೋಶ ವಿಭಜನೆ ಅಂತ ಕರೀತಾರೆ, ಗೊತ್ತಾಗ್ತಿದೆ. ಅಂದರೆ ಪ್ಲಾಂಟ್ ಸೆಲ್ ಮತ್ತು ಅನಿಮಲ್ ಸೆಲ್ ಎರಡರಲ್ಲೂ ನಡೆಯುತ್ತೆ, ಗೊತ್ತಾಗ್ತದೆ. ಶೇಪ್ ಈ ರೀತಿ ನಿಮಗೆ ಒಂದು ಸರಿಯಾದ ಕಾನ್ಸೆಪ್ಟ್ ಕರೆಕ್ಟ್ ನಾನು ಹೇಳಿದ್ದೀನಿ. ಯಾಕೆ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಗೊತ್ತಾಗ್ತಿದ್ದೆ. ಹಾಗಾಗಿ ನಿಮಗೆ ಅರ್ಥ ಆಗಬೇಕು, ಏನಕ್ಕೆ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ ಅರ್ಥ ಆಗಬೇಕು. ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ನೋಡಿ, ದ ಫರ್ಟಿಲೈಸ್ಡ್ ಸೆಲ್ ಇಸ್ ಕಾಲ್ಡ್, ಫರ್ಟಿಲೈಸರ್ ಸೆಲ್, ಫಲವತ್ತಾದ ಕೋಶವನ್ನು ಹೀಗೆ ಕರೆಯುತ್ತಾರೆ. ನಿಮಗೆ ನೋಡಿ, ಫರ್ಟಿಲೈಸೇಷನ್ ಬಗ್ಗೆ ಗೊತ್ತಿರಬೇಕು. ಫರ್ಟಿಲೈಸೇಷನ್ ಅಂದರೆ ಸಂತಾನೋತ್ಪತ್ತಿ, ಗೊತ್ತಾಯ್ತಾ. ಫರ್ಟಿಲೈಸೇಷನ್ ಅಂತಂದರೆ ಫಲೀಕರಣ ಅಂತ ಕರೀತಾರೆ, ಕನ್ನಡದಲ್ಲಿ ಫಲೀಕರಣ ಅಂತ ಕರೀತಾರೆ. ಏನು ಫಲೀಕರಣ ಅಂತಂದರೆ, ಈಗ ಸಂತಾನೋತ್ಪತ್ತಿ ನಡೆಯುತ್ತೆ ಪ್ರಾಣಿಗಳು ನಡೆಯುತ್ತೆ, ಸಸ್ಯಗಳು ನಡೆಯುತ್ತೆ. ಅದರಲ್ಲಿ 2 ಥರ ನಡೆಯುತ್ತೆ, ಸೆಕ್ಸುಯಲ್ ರಿಪ್ರೊಡಕ್ಷನ್, ಸೆಕ್ಸುಯಲ್ ರಿಪ್ರೊಡಕ್ಷನ್, ಗೊತ್ತಾಗ್ತಿದೆಯಾ. ಈ ರೀತಿ 2 ರೀತಿಯ ಏನಾಗುತ್ತೆ, ಸಂತಾನೋತ್ಪತ್ತಿ ನಡೆಯುತ್ತೆ. ಅದರಲ್ಲಿ ಒಂದು ಕಾರ್ಯ ಇದು ಏನಾಗುತ್ತೆ, ಝೈಗೋಟ್ ಫಾರ್ಮೇಷನ್ ಅಂತ ಕರೀತಾರೆ, ಗೊತ್ತಾಗ್ತಿದೆಯಾ. ಅಥವಾ ಏನು ಸ್ಪರ್ಮ್ ಸೆಲ್ ಮತ್ತು ಎಗ್ ಸೆಲ್ ಎರಡೂ ಕಂಬೈನ್ ಆಗ್ತಾವಲ್ಲ, ಅದಕ್ಕೆ ಏನಂತ ಕರೀತಾರೆ, ಆ ಒಂದು ಜೆನೆಟಿಕ್ ಮೆಟೀರಿಯಲ್ ಕ್ರಿಯೇಟ್ ಆಗುತ್ತೆ, ಆ ಸಿಂಗಲ್ ಸೆಲ್ ಆಗುತ್ತೆ 2 ಸೇರಿ. ಮತ್ತು ಅದರಲ್ಲಿ ಕ್ರೋಮೋಸೋಮ್ಸ್ ಇರ್ತವೆ. ನೋಡಿ, ಏನಂತಾರೆ, ಒಟ್ಟು ಸ್ಪರ್ಮ್ ಸೆಲ್ಸು ಪ್ಲಸ್ ನೆಕ್ಸ್ಟ್ ಎಗ್ ಸೆಲ್ಸು,
ಗೊತ್ತಾಯ್ತು, ನೀವೆಲ್ಲ ಇದನ್ನು 10th ಓದಿರ್ತೀರ, ಸೈನ್ಸ್ ಹುಡುಗರಿಗೆ ಅರ್ಥ ಆಗುತ್ತೆ. ಸ್ಪರ್ಮ್ ಸೆಲ್ಸ್ ಅಂದರೆ ಮೇಲಲ್ಲಿ ಇರುತ್ತೆ, ಎಗ್ ಸೆಲ್ಸ್ ಅಂದರೆ ಫೀಮೇಲ್ ಇರುತ್ತೆ. ಇವೆರಡು ಕಂಬೈನ್ ಆದಾಗ ಏನಾಗುತ್ತೆ ನಮಗೆ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಇದರಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಜೆನೆಟಿಕ್ ಮೆಟೀರಿಯಲ್ ಅಂತಂದರೆ DNA, ನಮ್ಮ DNA ಇರುತ್ತೆ. ಅದರಲ್ಲಿ ಸಿಂಗಲ್ ಸೆಲ್ಲಾಗಿ ಕನ್ವರ್ಟ್ ಆಗುತ್ತೆ. ಈ ಸಿಂಗಲ್ ಸೆಲ್ಲು ಇದರಲ್ಲಿ ಕ್ರೋಮೋಸೋಮ್ಸ್ ಇರುತ್ತೆ. ಕ್ರೋಮೋಸೋಮ್ಸ್ ಗೊತ್ತಿದೆ, 22 ಕ್ರೋಮೋಸೋಮ್ಸ್ ಇರುತ್ತೆ. ಇದನ್ನು ಝೈಗೋಟ್ ಅಂತ ಕರೀತಾರೆ. ಆಮೇಲೆ ಇದು ಝೈಗೋಟ್ ಏನಾಗುತ್ತೆ ಎಂಬ್ರಿಯೋದಲ್ಲಿ, ಗೊತ್ತಾಗ್ತಿದೆಯಾ ಅಂದರೆ ಏನು? ಎಂಬ್ರಿಯೋದಲ್ಲಿ ಏನಾಗುತ್ತೆ, ಭ್ರೂಣದಲ್ಲಿ, ಎಂಬ್ರಿಯೋ ಅಂದರೆ ಏನು? ಭ್ರೂಣದಲ್ಲಿ ಏನಾಗುತ್ತೆ, ಡೆವಲಪ್ ಆಗ್ತಾ ಹಿಂಗಿರುತ್ತೆ, ಡೆವಲಪ್ ಆಗ್ತಾ ಹೋಗುತ್ತೆ ಭ್ರೂಣದಲ್ಲಿ. ಯಾವುದು? ಈ ಒಂದು ಝೈಗೋಟು. ಸಿಂಗಲ್ ಸೆಲ್ ಆಗಿರುತ್ತೆ, ಇದೊಮ್ಮೆ ಡಿವಿಷನ್ ಆಗಿ ಮಗುವಾಗಿ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆ? ಇದೇ ಫರ್ಟಿಲೈಸೇಷನ್ ಅಂತ ಕರೀತಾರೆ. ಏನು ಫರ್ಟಿಲೈಸೇಷನ್ ಅಂತಂದರೆ, ಫರ್ಟಿಲೈಸೇಷನ್ ಇಸ್ ದ ಬಯೋಲಾಜಿಕಲ್ ಪ್ರೋಸೆಸ್ ವೆನ್ ಎ ಸ್ಪರ್ಮ್ ಸೆಲ್ ಫ್ರಮ್ ಎ ಮೇಲ್ ಆ್ಯಂಡ್ ಅನ್ ಎಗ್ ಸೆಲ್ ಫ್ರಮ್ ಎ ಫೀಮೇಲ್. ಓವಮಲ್ಲಿ ಏನಿರುತ್ತೆ, ಈ ಒಂದು ಎಗ್ ಸೆಲ್ ಇರುತ್ತೆ, ಅದು ಫ್ಯೂಸ್ ಆಗಿ ಸಿಂಗಲ್ ಸೆಲ್ ಆಗುತ್ತೆ. ಎರಡೂ ಕಂಬೈಂಡ್ ಆಗಿ ಏನಾಗುತ್ತೆ, ಅದನ್ನು ಝೈಗೋಟ್ ಅಂತ ಕರೀತಾರೆ. ವಿಚ್ ಮಾರ್ಕ್ಸ್ ಬಿಗಿನಿಂಗ್ ಎ ನ್ಯೂ ಆರ್ಗ್ಯಾನಿಸಮ್. ಒಂದು ಹೊಸ ಜೀವಿ ಹುಟ್ಟೋಕ್ಕೆ ಇದೇನಾಗುತ್ತೆ, ಕಾರಣ ಆಗುತ್ತೆ. ಅದನ್ನು ಆಮೇಲೆ ಅದು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಇದು ಎಸ್ಪೆಷಲಿ ಪರ್ಟಿಕ್ಯುಲರ್ ಹ್ಯೂಮನ್ ಬೀಯಿಂಗಲ್ಲಿ ಇದಾಗುತ್ತೆ. ಗೊತ್ತಾಯ್ತಾ? ಅದರಲ್ಲಿ ಗ್ಯಾಮೆಟ್ ಪ್ರೊಡಕ್ಷನ್ ಆಗೋದು. ಗೊತ್ತಾಗ್ತಿದೆಯಾ ನಿಮ್ಗೆ? ಅರ್ಥ ಇದು ಫುಲ್ ಡೆಪ್ತಾಗಿ ಹೋಗಬೇಕು ಅಂತಂದರೆ ತುಂಬ ಇದೆ. ಗೊತ್ತಾಗ್ತಿದೆಯಾ ನಿಮಗೆ? ಅದು ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅಂತ ನಾನು ಹೇಳಬೇಕು ಅಂತಂದರೆ, ನಾನು ಹೇಳಿದೆ ನಿಮಗೆ, ಫೀಮೇಲ್ ಮೇಲ್ ಇಂಟರ್ಕೋರ್ಸ್ ಮಾಡಿದಾಗ ಏನಾಗುತ್ತೆ, ಸ್ಪರ್ಮ್ ಸೆಲ್ಲು ಏನಾಗುತ್ತೆ, ಇದ್ರ ಎಗ್ ಸೆಲ್ ಜೊತೆ ಕಂಬೈನ್ ಆದಾಗ ಒಂದು ಝೈಗೋಟ್ ಫಾರ್ಮೇಷನ್ ಆಗುತ್ತೆ ಫಸ್ಟ್. ಆಮೇಲೆ ಸ್ಪರ್ಮ್ ಸೆಲ್ ಆ್ಯಂಡ್ ಎಗ್ ಸೆಲ್ಸ್ ಏನಾಗುತ್ತೆ, ಅವನ್ನ ಗ್ಯಾಮೆಟ್ಸ್ ಅಂತ ಕರೀತಾರೆ. ಗೊತ್ತಾಯ್ತು? ಆ ಗ್ಯಾಮೆಟ್ಸ್ ಪ್ರೊಡಕ್ಷನ್ ಆಗುತ್ತೆ. ಆಮೇಲೆ ಸ್ಪರ್ಮ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲೋಗುತ್ತೆ, ಭ್ರೂಣದಲ್ಲಿ ಎಂಬ್ರಿಯೋಕ್ಕೆ ಹೋಗಿ ಕುತ್ಕೊಳ್ಳುತ್ತೆ. ಆಮೇಲೆ ಎಂಬ್ರಿಯೋದಲ್ಲಿ ಏನಾಗುತ್ತೆ, ಅದು ಎಗ್ ಡಿವಿಷನ್ ಆಗಿ ಏನಾಗುತ್ತೆ, ಝೈಗೋಟ್ ಫಾರ್ಮೇಷನ್ ಆಗಿ ನೆಕ್ಸ್ಟು ಒಂದು ಪ್ರೋಸೆಸ್ ನಡೆದಿದೆ. 9 ತಿಂಗಳಾದಮೇಲೆ ನಿಮಗೆ ಅದು ಡೆಲಿವರಿ ಎಲ್ಲ ಗೊತ್ತಾಗುತ್ತೆ. ಇದನ್ನು ಕಂಪ್ಲೀಟ್ ಇದನ್ನೆಲ್ಲ ಕೇಳ್ತಾರೆ. ಇದನ್ನು ನಾವು ಏನು ಮಾಡ್ಬೋದು, ಒಂದು ಕೆಲವು ಟೆಕ್ನಾಲಜಿ ಕನೆಕ್ಟ್ ಮಾಡಬೇಕು ಅಂದರೆ ನೋಡಿ, ಈಗ ಬೇಸಿಕ್ಸ್ ಇದನ್ನು ಟೆಕ್ನಾಲಜಿ ಅಂದರೆ ನೋಡಿ, ಟೆಕ್ನಾಲಜಿ ಕನೆಕ್ಟ್ ಮಾಡೋದು ಬೇಸಿಕ್ಸ್ ಗೊತ್ತಿದ್ರೆ ಮಾತ್ರ ನಿಮಗೆ IVF ಅರ್ಥ ಆಗುತ್ತೆ. IVF ಅಂದರೆ ಗೊತ್ತಲ್ಲ, ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರೀತಾರೆ. ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತಂದರೆ ಏನಾಗುತ್ತೆ, ಒಂದು ಕಂಟ್ರೋಲ್ಡ್ ಎನ್ವೈರ್ಮೆಂಟಲ್ಲಿ ಇದನ್ನು ಔಟ್ಸೈಡ್ ಆಫ್ ದಿ ಬಾಡಿ, ಇದು ಎಲ್ಲ ಹ್ಯೂಮನ್ ಬಾಡಿನಲ್ಲಿ ನಡೆಯುತ್ತೆ, ಫೀಮೇಲ್ಸಲ್ಲಿ ನಡೆಯುತ್ತೆ. ಏನು ಹೇಳಿದಿಲ್ಲ, ಫಾರ್ಮೇಷನ್, ಈ ಝೈಗೋಟ್ ಫಾರ್ಮೇಷನ್ ಆಗಿರ್ಬೋದು, ಮತ್ತು ಎಕ್ಸೆಲ್ಲು ಅದು ಕಂಬೈನ್ ಆಗೋದು, ಸ್ಪರ್ಮ್ ಪ್ರೊಡಕ್ಷನ್ ಆಗಿ ಅದು ಎಲ್ಲ ಕಂಬೈನ್ ಆಗೋದು ಒಂದು ಫೀಮೇಲ್ ಇದರಲ್ಲಿ ನಡೆಯುತ್ತೆ. ಬಟ್ ಇದನ್ನು ಆರ್ಟಿಫಿಷಿಯಲ್ ಆಗಿ ಹೊರಗಡೆ ಮಾಡ್ತಾರೆ. ಗೊತ್ತಾಗ್ತಿದೆಯಾ? ಈ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಈ ಹೊಸದಾಗೆಲ್ಲ ಬಂದಿದೆ. ಅದು ಫರ್ಟಿಲೈಸೇಷನ್ ಅಕ್ಕರ್ ಔಟ್ಸೈಡ್ ಆಫ್ ದಿ ಬಾಡಿ ಇನ್ ಕಂಟ್ರೋಲ್ ಎನ್ವೈರ್ಮೆಂಟ್ನ ಏನಂತಾರೆ, IVF ಅಂತ ಕರೀತಾರೆ. ಗೊತ್ತಾಯ್ತು? IVF ಬಗ್ಗೆ ನೀವು ಕೇಳಿರ್ತಾರೆ. ಈಗ ಇಂಡಿಯಾದಲ್ಲಿ ತುಂಬ ನಡೀತಾ ಇದೆ. ಏಕೆಂತಂದರೆ ಸ್ಟ್ರೆಸ್ಸು, ತಿನ್ನೋ ಫುಡ್ಡು, ಇದರಿಂದ ನಮ್ಮ ದೇಹದಲ್ಲಿ ಏನಾಗ್ತಿದೆ, ಒಂದು ಚೇಂಜಸ್ ಆಗ್ತಿರೋದ್ರಿಂದ ಎಷ್ಟೋ ಹೆಣ್ಮಕ್ಳಿಗೆ ಫ್ಯುಬರ್ಟಿ ಆದಮೇಲೂ ಸಹ ಕೆಲವೊಂದು ಮಗು ಆಗ್ತಾಯಿಲ್ಲ. ಅದಕ್ಕೋಸ್ಕರ ಈ IVFಗೆ ಏನಾಗ್ತಾಯಿದ್ರೆ ಹೋಗ್ತಾರೆ. ಇದು ದೊಡ್ಡ ಬಿಸ್ನೆಸ್ ಆಗಿದೆ ನೋಡಿ. ಬೇಸಿಕ್ಕು ಟೆಕ್ನಾಲಜಿ, ಬಿಸ್ನೆಸ್ಸು, ಇಂಡಿಯನ್ ಎಕಾನಮಿ ಎಲ್ಲಿಂದ ಕನೆಕ್ಷನ್ ಆಯಿತು. ಹಂಗಾಗಿ ಅದಕ್ಕೆ ಯಾವುದೇ ಒಂದು ವಿಚಾರನ ನೀವು ಕನೆಕ್ಷನ್ ಮಾಡೋದು ಗೊತ್ತಿರಬೇಕು. ಗೊತ್ತಾಗ್ತಿದೆಯಾ? ಇದು ನೀವು ಕರೆಕ್ಟಾಗಿ ಕನೆಕ್ಷನ್ ಮಾಡೋದು ಕಲ್ತ್ಕೊಂಡ್ರೆ ನೀವು ಎಕ್ಸಾಮ್ಸ್ಗಳಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ನೀವು ಈ ಬಗ್ಗೆ IVF ಬಗ್ಗೆಲ್ಲ ಕೇಳಿರ್ತೀರ. ಗೊತ್ತಾಗ್ತಿದೆಯಾ? ನಾನು ಎಕ್ಸಾಮ್ ಇದರಲ್ಲೇ ಹೇಳ್ತಾರೆ. ಹೆಂಗೆ ಗೊತ್ತದ, ಇದೊಂಥರ IVF ಪ್ರೋಸೆಸ್ ತುಂಬ ಕಾಂಪ್ಲಿಕೇಶನ್ ಪ್ರೋಸೆಸ್ಸು. ನಿಮಗೆ ಅದು ಚೆನ್ನಾಗಿ ಅರ್ಥ ಆದರೆ ಮಾತ್ರ ಅರ್ಥ ಆಗುತ್ತೆ. ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರೀತಾರೆ. ಇದೊಂಥರ ರಿಪ್ರೊಡಕ್ಟಿವ್ ಟೆಕ್ನಾಲಜಿ. ಗೊತ್ತಾಗ್ತಿದೆಯಾ? ಏನು ಫರ್ಟಿಲೈಸೇಷನ್ ನಮ್ಮ ಬಾಡಿಯಿಂದ ಔಟ್ಸೈಡಿಂದ ಯಾರಿಗೆ ಮಗು ಆಗಿರಲ್ಲ ಅವ್ರಿಗೆ ಇದನ್ನು ಮಾಡ್ತಾರೆ. ಗೊತ್ತಾಗ್ತಿದೆ? ಇದನ್ನೆಲ್ಲ ಸ್ಪರ್ಮ್ ಕಲೆಕ್ಷನ್ ಮಾಡಿ ಅದನ್ನು ಎಗ್ಗೆ ಅದನ್ನು ಲ್ಯಾಬಲ್ಲಿ ಬೆಳೆಸಿ ಅದನ್ನು ಮತ್ತೆ ಏನು ಮಾಡ್ತಾರೆ, ಒಂದು ಮಹಿಳೆಯ ಒಂದು ಇದರಲ್ಲಿ ಓಮಲ್ಲಿ ಅಥವಾ ಏನಂತಾರೆ ಭ್ರೂಣದ ಎಂಬ್ರಿಯೋದಲ್ಲಿ ಅದನ್ನು ಏನು ಮಾಡ್ತಾರೆ, ಇಂಪ್ಲಾಂಟ್ ಮಾಡಿ ಅದನ್ನು ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೊತ್ತಾಗ್ತದೆ? ಇಷ್ಟು ತಿಳ್ಕೊಂಡ್ರೆ ಸಾಕು ನೀವು. ನಾನು ಇನ್ನೂ ಅದ್ರ ಬಗ್ಗೆ ಡೆಪ್ತಾಗಿ ಹೋಗ್ತಾ ಹೋದರೆ ನಿಮಗೆ ಬರೋಣ. ನಾವು ಈ ಕಾನ್ಸೆಪ್ಟಿಗೆ ಬರೋಣ. ಗೊತ್ತಾಗ್ತದೆ? ಕಾನ್ಸೆಪ್ಟಿಗೆ ಬರೋಣ. ಈಗ ನಿಮ್ಗೆ ಓದಿದ್ರಿ ನೀವು, ಏನು ಭ್ರೂಣ ಅಂದರೆ ಏನು, ನಿಮಗೆ ಯುಟ್ರಸ್ ಅಂದರೆ ಗೊತ್ತು. ಗರ್ಭಕೋಶದಲ್ಲಿ ಏನಾಗುತ್ತೆ, ಬೆಳೆಯುತ್ತೆ, ಅದನ್ನು ನೀವು ಕರೀತಾರೆ. ಮತ್ತು ಏನಾಗುತ್ತೆ, ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಏನಾಗುತ್ತೆ, ಇನ್ವಾಲ್ವ್ ಆದಾಗ ಫಾರ್ಮೇಷನ್ ಆಫ್ ಫೀಮೇಲ್ ಆ್ಯಂಡ್ ಮೇಲ್ಗೆ ಅಂದರೆ ಗ್ಯಾಮೆಟ್ಸ್ಗಳು, ಅದರಲ್ಲಿ ಗ್ಯಾಮೆಟ್ಗಳು ಬರ್ತವೆ. ಗೊತ್ತಾಗ್ತಿಲ್ಲ? ಇದರಿಂದ ಗ್ಯಾಮೆಟ್ಗಳಿಂದ ಏನಾಗುತ್ತೆ, ಝೈಗೋಟು ಫಾರ್ಮೇಷನ್ಸ್ ಆಗುತ್ತೆ. ಗ್ಯಾಮೆಟ್ಗಳ ಸಮ್ಮಳದಿಂದ ಏನಾಗುತ್ತೆ, ಯುಗ್ಮಜ ಅನ್ನೋದು ಫಾರ್ಮೇಷನ್ ಆಗುತ್ತೆ. ಗೊತ್ತಾಗ್ತಿದೆಯಾ?
ಮತ್ತು ಇದು ಜೀವಿಯ ದೇಹದೊಳಗೆ ಪ್ಲೆಸೆಂಟ ಗೊತ್ತಲ್ಲ, ಪ್ಲೆಸೆಂಟ ಅಂತಂದರೆ ತಾಯಿ ಮತ್ತು ಮಗು ಇರುತ್ತೆ, ಅವರೊಳಗಡೆ ಕನೆಕ್ಟ್ ಮಧ್ಯೆ ಇರುತ್ತೆ, ಇದನ್ನು ಪ್ಲೆಸೆಂಟ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಇದಕ್ಕೆ ನಿಮಗೆ ಅರ್ಥ ಆಗಬೇಕು. ಹೋಗೋಣ ನೆಕ್ಸ್ಟು ಕ್ವಶನ್ಸ್ಗೆ. ವೆರಿ ವೆರಿ ಇಂಪಾರ್ಟೆಂಟ್. ಮೆದುಳಿನ ಬಗ್ಗೆ ಕ್ವಶನ್ಸ್ಗಳು ಮೆದುಳಿನ ಬಗ್ಗೆ ಇದೆ. ಇದು ನೋಡಿ, ಈ ಕೆಳಗಿನಲ್ಲಿ ಯಾವುದು ಮಾನವನ ಮೆದುಳಿನ ಮುಖ್ಯ ಆಲೋಚನಾ ಭಾಗವಾಗಿದೆ? ಅಂದರೆ ಥಿಂಕಿಂಗ್ ಪಾರ್ಟ್ ಆಫ್ ದಿ ಹ್ಯೂಮನ್ ಬ್ರೈನ್. ನೀವೇನಾದರೂ ಈಗ ಥಿಂಕ್ ಮಾಡ್ತಾ ಇದ್ದೀರಿ, ಯಾವುದೋ ಒಂದು ಕ್ವಶನ್ ಆನ್ಸರ್ ಮಾಡ್ತಾ ಇದ್ದಾರೆ, ಅದು ಎಲ್ಲಿಂದ ಬರುತ್ತೆ, ಅದು ಮೆದುಳಿನ ಯಾವ ಭಾಗದಿಂದ ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ತುಂಬ ಇಂಪಾರ್ಟೆಂಟು. ಇದು ತಿಳ್ಕೊಬೇಕು. ಮೆದುಳಿನಲ್ಲಿ ನಿಮಗೆ ಎಷ್ಟು ಪಾರ್ಟ್ ಬರುತ್ತೆ? ಮೇಯ್ನಾಗಿ ಇಂಪಾರ್ಟೆಂಟು ನಿಮಗೆ ಏನಾಗುತ್ತೆ, 3 ಭಾಗ ಬರುತ್ತೆ. ಗೊತ್ತಾಗ್ತಿದೆಯಾ? ಮೆದುಳಿನಲ್ಲಿ 3 ಭಾಗ ಬರುತ್ತೆ. ಅದರಲ್ಲಿ ನಿಮಗೆ ಮುಮ್ಮೆದುಳು, ಹಿಮ್ಮೆದುಳು, ಮಧ್ಯದ ಮೆದುಳು ಅಂತ ಬರುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿ ಬ್ರೈನ್ ಸ್ಟ್ರಕ್ಚರ್ ಇರುತ್ತೆ. ನಿಮಗೆ ಚಿತ್ರಗಳು ಗೊತ್ತಿರಬೇಕು, ಫಿಗರ್ಸ್ಗಳು ಗೊತ್ತಿರಬೇಕು, ಬರೆದು ಪ್ರಾಕ್ಟೀಸ್ ಮಾಡಿರಬೇಕು. ಗೊತ್ತಾಗ್ತಿದೆ? ಮುಮ್ಮೆದುಳು, ಹಿಮ್ಮೆದುಳು ಅಂತೆಲ್ಲ ಬರುತ್ತೆ. ಗೊತ್ತಾಗ್ತಿದೆಯಾ ನಿಮಗೆ? ಅದು ಕರೆಕ್ಟಾಗಿ ಓದಿದರೆ ಮಾತ್ರ ಗೊತ್ತಾಗುತ್ತೆ. ಗೊತ್ತಾಗ್ತಿದೆಯಾ? ಇದು ಸ್ಪೈನಲ್ ಕಾರ್ಡಿಗೆ ಕನೆಕ್ಟ್ ಆಗಿರುತ್ತೆ. ಸ್ಪೈನಲ್ ಕಾರ್ಡ್ಗೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಇಲ್ಲಿ ಪೀನಲ್ ಗ್ಲ್ಯಾಂಡ್ ಇರುತ್ತೆ. ಪೀನಲ್ ಗ್ಲ್ಯಾಂಡ್ ಅಂತ ಕರೀತಾರೆ. ಪಿಟ್ಯುಟರಿ ಗ್ರಂಥಿ ಅಂತ ಕರೀತಾರೆ. ಅದು ಗೊತ್ತಾಯಿತು. ಸೆರೆಬೆಲಮ್, ಇದು ಸೆರೆಬೆಲಮ್. ಗೊತ್ತಾಯ್ತಾ? ಆಮೇಲೆ ಇಲ್ಲಿ ತಲಮಸ್ ಇರುತ್ತೆ, ಇಲ್ಲ ಈ ತಲಮಸ್ ಅಂತ ಬರುತ್ತೆ. ಆಮೇಲೆ ಹೈಪೋಥಲಮಸ್ ಬರುತ್ತೆ. ಗೊತ್ತಾಗುತ್ತೆ? ಮೆಡುಲಾ ಬರುತ್ತೆ, ಮೆಡುಲಾ ಬ್ಲಾಂಗೆಟಾ ಅಂತ ಬರುತ್ತೆ ಇಲ್ಲಿ. ಈ ರೀತಿ ಪಾರ್ಟ್ಸ್ಗಳು ಬರುತ್ತೆ. ನೀವು ಪಾರ್ಟ್ಸ್ಗಳ ಬಗ್ಗೆ ಓದಿರ್ತೀರ. ಗೊತ್ತಾಗ್ತಿದೆಯಾ? ಪಾರ್ಟ್ಸ್ಗಳ ಬಗ್ಗೆ ಹೋಗುತ್ತೆ. ಈಗ ಮೇಯ್ನ್ ಮೆಮೊರಿ ಪ್ರೊಸೆಸಿಂಗ್ ಆಗೋದು ಈ ಪಾರ್ಟಲ್ಲಿ. ನಾವು ನೋಡ್ತಾ ಹೋಗೋಣ. ಏನು ಕ್ವಶನ್ಸ್ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಕೆಳಗಿನ ಯಾವುದು ಮೆದುಳಿನ ಆಲೋಚನಾ ಭಾಗ? ನಾನು ಯಾಕೆ ನಿಮ್ಮ ಪಾರ್ಟ್ಸ್ ಬಗ್ಗೆ ಗೊತ್ತಿರಬೇಕು ಅಂತ ಗೊತ್ತಾಗ್ತಿದೆಯಾ? ನೋಡು, ಸೆರೆಬ್ರಮ್. ಗೊತ್ತಾಗ್ತಿದೆಯಾ? ಸೆರೆಬ್ರಮ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಏನು ಸೆರೆಬ್ರಮ್ ಹೇಳೋದಲ್ಲ, ಸೆರೆಬ್ರಮ್ ಇಸ್ ದ ರೈಟ್ ಆನ್ಸರು. ಇಲ್ಲಿ ನಿಮಗೆ ಸೆರೆಬ್ರಮಲ್ಲಿ ನಿಮ್ಮ ಪ್ರೈಮರಿ ಥಿಂಕಿಂಗ್ ನಡೀತೆ. ಮಾನವನ ಮೆದುಳಿನ ಮುಖ್ಯ ಆಲೋಚನಾ ಭಾಗ ಸೆರೆಬ್ರಮ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಇದು ಮೆದುಳಿನ ದೊಡ್ಡ ಮತ್ತು ಹೊರಭಾಗವಾಗಿದೆ. ಗೊತ್ತಾಗುತ್ತೆ? ನೀವು ಓದುವುದು, ಯೋಚನೆ ಮಾಡೋದು, ಮಾತಾಡೋದು, ಕಲಿಕೆ, ನಿಮ್ಮ ಭಾವನೆಗಳು, ನೀವು ನಡೆಯೋದು, ನಿಮ್ಮ ಸ್ನಾಯುಗಳ ಚಲನೆ, ನಿಮ್ಮ ಎಲ್ಲ ನಿಯಂತ್ರಣ ಮಾಡೋದು ಈ ಒಂದು ಸೆರೆಬ್ರಮ್. ಗೊತ್ತಾಗ್ತಿದೆಯಾ? ನಿಮ್ಮ ಸೆರೆಬ್ರಮ್ ಅಂತ ಏನು ಕರೀತಾರೆ, ಅದು ನಿಮ್ಮ ನಿಮ್ಮ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಎಮೋಷನ್ಸ್ ಆಗಿರ್ಬೋದು, ನಿಮ್ಮ ನಡಿಗೆ ಆಗಿರ್ಬೋದು, ಅದೆಲ್ಲ ಎಲ್ಲಿ ಕಂಟ್ರೋಲ್ ಆಗೋದು? ಸೆರೆಬ್ರಮ್ಮಲ್ಲಿ ಕಂಟ್ರೋಲ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಅರ್ಥ ಆಗ್ತಿದೆಯಾ ನಿಮಗೆ ನಾನು ಹೇಳ್ತಾ ಇರೋದು? ಇದನ್ನು ಮೆದುಳಿನ ಮುಖ್ಯ ಆಲೋಚನಾ ಭಾಗ ಅಂತಲೂ ಸಹ ಕರೀತಾರೆ. ಗೊತ್ತಾಗ್ತದೆ ಸೆರೆಬ್ರಮ್ನ. ಗೊತ್ತಾಗ್ತದೆ. ನಿಮ್ದು ಯಾವುದೇ ಕಾಗ್ನೇಟಿವ್ ಪ್ರೋಸೆಸ್ ಅಂತ ಏನು ಕರೀತಾರೆ. ಕಾಗ್ನೇಟಿವ್ ಪ್ರೋಸೆಸ್ ಅಂದರೆ ನೀವೇನು ಥಿಂಕ್ ಮಾಡ್ತೀರಾ, ಸೆನ್ಸಾರ್ ಮಾಡ್ತೀರಾ, ಮತ್ತು ನಿಮ್ಮ ಮೂಮೆಂಟ್ಸ್ಗಳು ಅವೆಲ್ಲ ಈ ಕೈ ಎತ್ತಬೇಕು ಅಂತಂದರೂ ನಿಮಗೆ ಸೆರೆಬ್ರಮ್ಗೆ ಗೊತ್ತಾಗ್ತಿದೆಯಾ? ಸೆರೆಬ್ರಮ್ಗೆ ಗೊತ್ತಾಗಬೇಕು. ಇಸ್ ದ ಅಪ್ಪರ್ ಪಾರ್ಟ್ ಆ್ಯಂಡ್ ಲಾರ್ಜೆಸ್ಟ್ ಪೋರ್ಷನ್ ಆಫ್ ದಿ ಬ್ರೈನ್. ಗೊತ್ತಾಗ್ತಿದೆಯಾ? ಇದನ್ನು ಎರಡು ಡಿವೈಡ್ ಮಾಡ್ತಾರೆ. ಗೊತ್ತಿದೆ? ಹೆಮಿಸ್ಪಿಯರ್ಸ್ ಮತ್ತು ಲೆಫ್ಟ್ ಆ್ಯಂಡ್ ರೈಟ್ ಅಂತ ಡಿವೈಡ್ ಮಾಡ್ತಾರೆ. ತುಂಬ ನಿಮಗೆ ಡಿಪ್ತಾಗಿ ಹೋಗ್ಬೇಕಲ್ಲ. ಇದು ಏನೇನು ಫಂಕ್ಷನ್ ಮಾಡುತ್ತೆ ಅಂದರೆ, ಕಾಗ್ನೇಟಿವ್ ಫಂಕ್ಷನ್ಸ್ ಅಂದರೆ ನಿಮ್ಮ ಕ್ರಿಯಾತ್ಮಕ ಚಲನೆಗಳನ್ನ ಬಗ್ಗೆ ಇದು ಮಾಡುತ್ತೆ. ಏನಂದರೆ ಲೈಕ್ ಓದೋದಿರ್ಬೋದು, ಮಾತಾಡೋದಿರ್ಬೋದು, ಭಾವನೆಗಳನ್ನು, ನಡಿಗೆ, ಇದ್ರ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಇದನ್ನು ಸೆರೆಬ್ರಮ್ನ ಏನಂದರೆ ಮೆದುಳಿನ ಮುಖ್ಯ ಆಲೋಚನಾ ಭಾಗ ಅಂತ ಕರೀತಾರೆ. ಇದನ್ನು 3 ಭಾಗಗಳಾಗಿ ವಿಂಗಡಿಸಿರ್ತಾರೆ. ಮುಂಭಾಗದ ಮೆದುಳು, ಮಧ್ಯದ ಮೆದುಳು ಮತ್ತು ಮುಂಭಾಗದ ಮೆದುಳು, ಮಧ್ಯದ ಮೆದುಳು ಮತ್ತು ಹಿಂಭಾಗದ ಮೆದುಳು ಅಂತ ಏನು ಮಾಡ್ತಾರೆ, 3 ಭಾಗ ಮಾಡ್ಕೊಂಡಿರ್ತಾರೆ. ಗೊತ್ತಾಗ್ತಿದೆ? ನೀವು ಅದ್ರ ಬಗ್ಗೆ ಗೊತ್ತಿರಬೇಕು. ಗೊತ್ತಾಗ್ತಿದೆ? ಫೋರ್ ಬ್ರೈನ್ ಏನು ಮುಂಭಾಗದ ಮೆದುಳು ಇದೆಯಲ್ಲ, ಅದು ನಿಮ್ಮ ಆಲೋಚನಾ ಭಾಗವಿದ್ದು ಸ್ವಯಂ ಪ್ರೇರಿತ ಕ್ರಿಯೆಗಳನ್ನು ಅದೇನು ಮಾಡುತ್ತೆ, ನಿಯಂತ್ರಣ ಮಾಡುತ್ತೆ. ಹೈಂಡ್ ಬ್ರೈನ್ ಅಥವಾ ಹಿಂಡ್ ಬ್ರೈನ್, ಹಿಂದಿನ ಮೆದುಳು ಏನು ಮಾಡುತ್ತೆ, ಹೃದಯದ ಬಡಿತ, ಉಸಿರಾಟ, ರಕ್ತದ ಒತ್ತಡ, ನಿದ್ರೆ, ನಡಿಗೆ ಇತ್ಯಾದಿಗಳನ್ನು ಹಿಮ್ಮೆದುಳು ನಿಮ್ಮ ಇದು ಮಾಡುತ್ತೆ. ಸೆರೆಬ್ರಮ್ ಏನು ಮಾಡುತ್ತೆ, ಇದು ನಿಮ್ಮ ದೇಹದ ಸಮತೋಲನ, ನಡೆಯುವ ಭಂಗಿ ಮತ್ತು ಈ ಥರ ನಿಮ್ಮ ಥಿಂಕಿಂಗು ಇತ್ಯಾದಿಗಳನ್ನು ಇದು ಕಾಪಾಡಿಕೊಳ್ಳಲು ಇದು ಕಾರಣ ಆಗುತ್ತೆ. ಹಾಗಾಗಿ ನಿಮಗೆ ಕರೆಕ್ಟಾಗಿ ಈ ಬ್ರೈನ್ ಮ್ಯಾಪ್ ಕೂತಿದ್ದು ಎಲ್ಲೆಲ್ಲಿ ಯಾವ್ಯಾವ ಪಾರ್ಟ್ಗಳು ಕಂಡು ಬರ್ತವೆ ಮತ್ತು ಎಲ್ಲೆಲ್ಲಿ ಏನೇನು ಕೆಲಸ ಮಾಡುತ್ತೆ ಅನ್ನೋದನ್ನ ನೀವು ಬರ್ಕೊಂಡಿದ್ರೆ, ನೀವು ಅಥವಾ ಓದ್ಕೊಂಡಿದ್ರೆ ನಿಮ್ಗೆ ಈ ಕ್ವಶನ್ಸ್ಗೆ ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ಹೋಗೋಣ ಮುಂದಿನ ಪ್ರಶ್ನೆಗೆ ಹೋಗೋಣ. ಗೊತ್ತಾಗ್ತದೆ? ಮುಂದಿನ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಲೆಪ್ಟಿನ್ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ.
ಗೊತ್ತಾಗ್ತಿದೆಯಾ? ಲೆಪ್ಟಿನ್ ಏನಿದು? ಮನಸ್ಸಿನಿಂದ ಊಟ ಮಾಡುವಾಗ ಮೆದುಳಿಗೆ ಹೊಟ್ಟೆ ತುಂಬಿದ ಭಾವನೆಯನ್ನು ಯಾವ ಹಾರ್ಮೋನ್ ಸೂಚಿಸುತ್ತದೆ? ಸ್ವಲ್ಪ ಇದಾಗಿದೆ, ಕರೆಕ್ಷನ್ ಆಗಲಿ. ವಿಚ್ ಹಾರ್ಮೋನ್ ಸಿಗ್ನಲ್ಸ್, ಗೊತ್ತಾಗ್ತಿದೆಯಾ? ಫುಲ್ನೆಸ್ ಆಫ್ ದಿ ಬ್ರೈನ್ ಡ್ಯೂರಿಂಗ್ ದ ಮೈಂಡ್ಫುಲ್ ಈಟಿಂಗ್. ನೀವು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತೀರ, ಅಪ್ಪ ಸಾಕು ಕಣಪ್ಪ ಅಂತ ಅಂದ್ಬಿಟ್ಟು ಅನ್ಸೋದು ಅನ್ಸಂಗೆ ಮಾಡೋದು ಯಾವ ಒಂದು ಹಾರ್ಮೋನ್ ಅಂತ ಕೇಳಿದ್ದಾರೆ. ಅಯ್ಯೋ ಸಾಕಪ್ಪ ಊಟ ಜಾಸ್ತಿ ಆಯಿತು ಅಂತ ಅನಿಸುತ್ತಲ್ಲ, ಅದನ್ನು ಯಾವ ಅಂಗಾಂಶ ಅಥವಾ ಯಾವ ಹಾರ್ಮೋನ್ ಅಂತ ಕೇಳಿದ್ದಾರೆ, ಗೊತ್ತಾಗ್ತಿದೆಯಾ? ಅದಕ್ಕೆ ಸರಿಯಾದ ಉತ್ತರ ನಿಮಗೆ ಲೆಪ್ಟಿನ್. ಗೊತ್ತಾಗ್ತದೆ. ಇವೆಲ್ಲ ಏನು ಗೊತ್ತಾ? ಲೆಪ್ಟಿನ್ನು, ಅಡ್ರಿನಲಿನ್ನು, ಇನ್ಸುಲಿನು ಇವೆಲ್ಲ ಹಾರ್ಮೋನ್ಸ್ ಅಂತ ಕರೀತಾರೆ, ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಹಾರ್ಮೋನ್ಸ್. ನಿಮಗೆ ಕರೆಕ್ಟಾಗಿ ಹಾರ್ಮೋನ್ಸ್ ಬಗ್ಗೆ ನಾಲೆಡ್ಜ್ ಇದ್ದರೆ ಮಾತ್ರ ನಿಮ್ಗೇನಾಗುತ್ತೆ, ಏನು ಈ ಹಾರ್ಮೋನ್ಸ್ ಎಲ್ಲಿ ಉತ್ಪತ್ತಿ ಆಗುತ್ತೆ ಮತ್ತು ಏನೇನು ಕೆಲಸ ಮಾಡ್ತವೆ ಗೊತ್ತಾಯ್ತಾ ಅನ್ನೋದು ಗೊತ್ತಿದ್ರೆ ಮಾತ್ರ ನೀವು ಇಂಥ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕಾಗುತ್ತೆ. ಇಲ್ಲ ಅಂತಂದರೆ ಆನ್ಸರ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಗೊತ್ತಾಗ್ತಿದೆಯಾ? ನೋಡೋಣ. ಹಾರ್ಮೋನ್ಸು ಇದು ಏನಾದರೆ ಈ ಪ್ರೊಡ್ಯೂಸ್ಡ್ ಬೈ ದಿ ಫ್ಯಾಟ್ ಸೆಲ್. ಏನಾಗುತ್ತೆ, ಈ ಏನು ಲೆಪ್ಟಿನ್ ಇದೆಯಲ್ಲ, ಈ ಲೆಪ್ಟಿನ ಯಾವುದು ಒಂದು ಫ್ಯಾಟ್ ಸೆಲ್ ಇದೆಯಲ್ಲ, ಫ್ಯಾಟ್ ಸೆಲ್ಲು ಏನು ಮಾಡುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ದೇಹದ ಕೊಬ್ಬಿನ ಜೀವಕೋಶಗಳಿಂದ, ಅಡಿಪೋಸೈಟ್ಗಳಂತ ಕರೀತಾರೆ. ದೇಹದ ಕೊಬ್ಬಿನ ಜೀವಕೋಶಗಳು ಅಂತ ಇರ್ತವೆ. ಈ ಜೀವಕೋಶಗಳು ಈ ಒಂದು ಅಡಿಪೋಸೈಟ್ ಅಂತ ಕರೀತಾರೆ. ಅಡಿಪೋಸೈಟ್ಗಳು ಈ ಒಂದು ಲೆಪ್ಟಿನ್ನ ಬಿಡುಗಡೆ ಮಾಡ್ತವೆ, ಗೊತ್ತಾಗ್ತದೆ? ಲೆಪ್ಟಿನ್ನ ಬಿಡುಗಡೆ ಮಾಡ್ತವೆ. ಈ ದೇಹವು ನಮ್ಮ ಬಾಡಿ ಸಾಕಷ್ಟು ಶಕ್ತಿನ ಸಂಗ್ರಹ ಮಾಡಿದಾಗ, ಊಟದಿಂದ ನಾವು ಊಟ ಮಾಡಿದಾಗ ನಮಗೆ ಶಕ್ತಿ ಬರುತ್ತೆ. ಸಾಕಷ್ಟು ಶಕ್ತಿ ಸಂಗ್ರಹ ಮಾಡಿದಾಗ ಅದು ಮೆದುಳಿಗೆ ಸಂಕೇತನ ನೀಡುತ್ತೆ. ಇಲ್ಲಿ ನಾವು ಊಟ ಮಾಡ್ತಾ ಇರ್ತೀವಿ, ಊಟ ಮಾಡ್ತಾ ಇದ್ದಾಗ ನಾವು ನಮ್ಮ ಹೊಟ್ಟೆ ಫುಲ್ಫಿಲ್ ಆದಾಗ ಅಥವಾ ಎನರ್ಜಿ ಸ್ಟೋರ್ ಆಗಿದೆ ಅಂತ ಗೊತ್ತಾಗ ಅದೇನಾಗುತ್ತೆ, ನಮ್ಮ ಬ್ರೈನಿಗೆ ಏನು ಮಾಡುತ್ತೆ, ಮೆಸೇಜ್ನ ಕಳಿಸುತ್ತೆ. ಅವಾಗ ಏನು ಮಾಡುತ್ತೆ, ಅದು ಸಾಕಪ್ಪ ಅಂತ ಊಟನ ನಿಲ್ಸೋಕ್ಕೆ ಮಾಡುತ್ತೆ, ಗೊತ್ತಾಗ್ತದೆ? ಅದು ಸಂಕೇತಗಳ ಮೂಲಕ ನಮಗೆ ಗೊತ್ತಾಗ್ತದೆ. ಇದು ಶಕ್ತಿಯ ಸಮತೋಲನ, ಹಸಿವು, ಗೊತ್ತಾಗ್ತದೆ? ದೇಹದ ತೂಕವನ್ನು ನಿಯಂತ್ರಿಸುವಲ್ಲಿ ಈ ಲೆಪ್ಟಿನ್ ಏನು ಮಾಡುತ್ತೆ, ತುಂಬ ಒಂದು ಪಾತ್ರನ ವಹಿಸುತ್ತೆ, ಗೊತ್ತಾಗ್ತಿದೆಯಾ? ಹಾಗಾಗಿ ಈ ಹಾರ್ಮೋನ್ಸ್ಗಳ ಬಗ್ಗೆ ನೀವು ಚೆನ್ನಾಗಿ ಓದ್ಕೊಂಡಿರಬೇಕು. ಹಾರ್ಮೋನ್ಸ್ಗಳ ಬಗ್ಗೆ ಏನೇ ಪ್ರಶ್ನೆಗಳು ಬಂದರೂ ಕೇಳ್ತಾರೆ. ತುಂಬ ಬಾಡಿನಲ್ಲಿ ಇನ್ಸುಲಿನ್ನು ಸಹ ಒಂದು ಹಾರ್ಮೋನು. ಆ ಇನ್ಸುಲಿನ್ ಬಗ್ಗೆನೂ ಪ್ರಶ್ನೆಗಳು ಬರ್ತಿರ್ತವೆ, ಗೊತ್ತಾಗ್ತಿದೆಯಾ? ಹಾಗಾಗಿ ಇದು ಅಡ್ರಿನಲಿನ್ ಬಗ್ಗೆ ನೀವು ಕೇಳಿರ್ತೀರ. ಮತ್ತು ಇನ್ಸುಲಿನ್ ಏನು ನಮ್ಮ ಶುಗರ್ ಕಂಟ್ರೋಲ್ ಮಾಡೋದು. ಈ ಒಂದು ನಿಮಿಷ. ಓಕೆ, ಹೋಗೋಣ. ಗೊತ್ತಾಗ್ತಿದೆಯಾ? ಈಗ ನಿಮಗೆ ಊಟ ತಿನ್ನೋ ಸಂದರ್ಭದಲ್ಲಿ ನಮಗೆ ಏನಾಗುತ್ತೆ, ಅದು ಸಿಗ್ನಲ್ಸ್ನ ಕೊಡುತ್ತೆ. ಯಾವುದು? ಲೆಪ್ಟಿನ್ ಅನ್ನೋದು, ಗೊತ್ತಾಗ್ತಿದೆಯಾ? ಆಮೇಲೆ ನೀವು ಅತಿಯಾಗಿ ತಿನ್ನೋದು ಸಹ ಇದೇನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ, ಗೊತ್ತಾಗ್ತಿದೆಯಾ? ನೆಕ್ಸ್ಟು ಈ ಥರ ಕಾನ್ಸೆಪ್ಟನ್ನ ಓದ್ಬೇಕಾದ್ರೆ ತುಂಬ ನೀಟಾಗಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಕ್ವಶನ್ಸ್ಗೆ ಮುಂದೆ ಹೋಗೋಣ. ನೆಕ್ಸ್ಟ್ ಕ್ವಶನ್ನು ಯಾವ್ದು ನೋಡೋಣ. ನೆಕ್ಸ್ಟ್ ಕ್ವಶನ್ ಆಗಿದೆ ನೋಡಿ. ಇಲ್ಲಿ ಏನಾಗಿದೆ, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಅಂದರೆ ನೋಡಿ, ಡೈಜೆಷನ್ ಸಿಸ್ಟಮ್ ಬಗ್ಗೆ ಹೇಳಿದೆ ನೋಡಿ. ನಮ್ಮ ದೇಹದ ಬಗ್ಗೆ ಓದಬೇಕಾದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ರೆಸ್ಪಿರೇಟರಿ ಸಿಸ್ಟಮ್ ಆಗಿರ್ಬೋದು, ರಿಪ್ರೊಡಕ್ಷನ್ ಸಿಸ್ಟಮ್ ಆಗಿರ್ಬೋದು, ಇವ್ರ ಬಗ್ಗೆ ಎಲ್ಲ ಚೆನ್ನಾಗಿ ಓದಿರ್ಬೇಕು. ಡೈಜೆಸ್ಟಿವ್ ಜೀರ್ಣಾಂಗ ವ್ಯವಸ್ಥೆ, ರೆಸ್ಪಿರೇಟರಿ ಉಸಿರಾಟದ ವ್ಯವಸ್ಥೆ ಆಗಿರ್ಬೋದು, ಮತ್ತು ಸಂತಾನೋತ್ಪತ್ತಿ, ಇದು ಎಲ್ಲ ವಿಚಾರಗಳನ್ನು ನೀವು ಡೀಟೇಲಾಗಿ ರೆಗ್ಯುಲರಾಗಿ ಓದಿ ಪ್ರಾಕ್ಟೀಸ್ ಮಾಡಿ ತಿಳ್ಕೊಂಡಿರಬೇಕು, ಗೊತ್ತಾಗ್ತಿದೆ? ಇಲ್ಲಿ ನೋಡಿ, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಅಂಗಗಳಿಂದ ಸ್ರವಿಸುವ ರಸವು ಕೊಬ್ಬಿನ ಜೀರ್ಣಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುವು ಯಾವುವು ಅಂತ ಕೇಳ್ತಾರೆ. ವಿಚ್ ಆಫ್ ದ ಜ್ಯೂಸ್ ಸೆಕ್ರೆಟೆಡ್ ಬೈ ದಿ ಆರ್ಗನ್ಸ್. ಕೆಲವು ಆರ್ಗನ್ಸ್ಗಳು ಕೆಲವು ಜ್ಯೂಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ ದ ಎಲಿಮೆಂಟರಿ ಕೆನಾಲ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಡೈಜೆಷನ್ ಆಫ್ ಫ್ಯಾಟ್ ಅಂದರೆ ಏನು, ನಾವು ಕೊಬ್ಬು ದೇಹದಲ್ಲಿ ಈಗ 3 ಥರ ಊಟದಲ್ಲಿ ನಿಮಗೆ 3 ಥರ ಸಿಗುತ್ತೆ: ಫ್ಯಾಟ್ಸು, ಕಾರ್ಬೋಹೈಡ್ರೇಟ್ಸು, ವಿಟಮಿನ್ಸು ಮತ್ತು ಏನಾಗುತ್ತೆ ಪ್ರೋಟೀನ್ಸು. ಈ ಥರ ನಮಗೆ 3 ರೀತಿಯ ಊಟಗಳಲ್ಲಿ ಅಂಶಗಳಿರುತ್ತೆ. ಅದರಲ್ಲಿ ಫ್ಯಾಟನ್ನ ನಾವೇನು ಮಾಡ್ಬೇಕಾದ್ರೆ ಡೈಜೆಸ್ಟ್ ಮಾಡೋಕೆ, ಗೊತ್ತಾಗ್ತೀಯಾ?
ಫ್ಯಾಟ್ನ ಡೈಜೆಸ್ಟ್ ಮಾಡಬೇಕು ಅಂತಂದರೆ ಯಾವ ಹಾರ್ಮೋನ್ಸು ಅಥವಾ ಯಾವ ಜ್ಯೂಸು ನಮಗೆ ಎಲಿಮೆಂಟ್ರಿ ಕೆನಾಲಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಕೇಳಿದರೆ, ನೋಡಿ ಈ ಎಲ್ಲ ಜ್ಯೂಸ್ಗಳು ಸಹ ನಮ್ಮ ಈ ಎಕ್ಸಾಮಲ್ಲಿ ಅಂತ ಲೈಕ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಬರ್ತವೆ. ಯಾವುದು ಪ್ಯಾಂಕ್ರೆಟಿಕ್ ಜ್ಯೂಸ್ ಆಗಿರ್ಬೋದು, ಲಾಲಾರಸ ಆಗಿರ್ಬೋದು, ಹೈಡ್ರೋಕ್ಲೋರಿಕ್ ಆಮ್ಲ ಆಗಿರ್ಬೋದು, ಲೋಳೆ ಆಗಿರ್ಬೋದು, ಪಿತ್ತರಸ, ಮೇದೋಜೀರಕ ಗ್ರಂಥಿ, ಲಾಲಾರಸ ನಮ್ಮ ಏನಾಗುತ್ತೆ ಬಾಯಿನಲ್ಲಿ ಉತ್ಪತ್ತಿ ಆಗುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್ ನಮ್ಮ ಲಿವರಲ್ಲಿ ಉತ್ಪತ್ತಿ ಆಗುತ್ತೆ. ಪಿಟ್ಯುಟರಿ ಗ್ರಂಥಿಯಿಂದ ಏನಾಗುತ್ತೆ ಪ್ಯಾಂಕ್ರಿಯಾಟಿಂದ ಮೇದೋಜೀರಕ ಗ್ರಂಥಿಯಿಂದ ಪ್ಯಾಂಕ್ರೆಟಿಕ್ ಜ್ಯೂಸ್ ಬರುತ್ತೆ, ಬೈಲ್ ಜ್ಯೂಸ್ ಬರುತ್ತೆ. ಈ ರೀತಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಉತ್ಪತ್ತಿ ಆಗುತ್ತೆ. ಇವುಗಳಲ್ಲಿ ಯಾವುದು ಗೊತ್ತಾಗ್ತಿದೆಯಾ ಜೀರ್ಣಕ್ರಿಯೆಯಲ್ಲಿ ಅಥವಾ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಅಲಿಮೆಂಟ್ರಿ ಕೆನಾಲಲ್ಲಿ ಗೊತ್ತಾಯ್ತು. ಅಲಿಮೆಂಟ್ರಿ ಕೆನಾಲಲ್ಲಿ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಡೈಜೆಷನ್ ಆಫ್ ಫ್ಯಾಟ್ಸ್ನ ಇದು ಏನು ಮಾಡೋಕ್ಕೆ ಡೈಜೆಸ್ಟ್ ಮಾಡೋಕ್ಕೆ ಅಥವಾ ಏನಂತಾರೆ ಜೀರ್ಣಕ್ರಿಯೆ ಮಾಡೋದ್ರಲ್ಲಿ ಯಾವ ಒಂದು ಜ್ಯೂಸ್ಗಳು ಯೂಸ್ಫುಲ್ ಆಗುತ್ತೆ ಅಂತ ಕೇಳ್ತಾರೆ. ಅದರಲ್ಲಿ ಬೈಲ್ ಜ್ಯೂಸ್ ಏನು ಲಿವರಿಂದ ಪ್ರೊಡ್ಯೂಸ್ ಆಗುತ್ತಲ್ಲ, ಲಿವರಿಂದ ಏನು ಬರುತ್ತೆ, ಲಿವರಿಂದ ಬೈಲ್ ಜ್ಯೂಸ್ ಅಂತ ಪ್ರೊಡ್ಯೂಸ್ ಆಗುತ್ತೆ ಗೊತ್ತಾಗುತ್ತೆ. ಬೈಲ್ ಜ್ಯೂಸ್ ಬರುತ್ತೆ. ಮೇದೋಜೀರಕ ಗ್ರಂಥಿ ಪ್ಯಾಂಕ್ರೆಟಿಕ್ ಜ್ಯೂಸು ಇಲ್ಲಿಂದ ಬರುತ್ತೆ, ಮೇದೋಜೀರಕ ಗ್ರಂಥಿಯಿಂದ ಏನು ಬರುತ್ತೆ ಗೊತ್ತಾಗುತ್ತೆ. ಈ ಒಂದು 2 ಅಂಗಗಳಿಂದ ಪ್ಯಾಂಕ್ರೆಟಿಕ್ ಜ್ಯೂಸ್ ಬರುತ್ತೆ. ಇದು ಲಿವರಿಂದ ಏನು ಬರುತ್ತೆ ಬೈಲ್ ಜ್ಯೂಸ್ ಅನ್ನೋದು ಬರುತ್ತೆ ಪಿತ್ತರಸ ಅಂತ ಕರೀತಾರೆ. ಅದನ್ನು ಪಿತ್ತರಸ ಅಂತ ಕರೀತಾರೆ. ಇದನ್ನು ಮೇದೋಜೀರಕ ರಸ ಅಂತ ಮೇದೋಜೀರಕ ಗ್ರಂಥಿ ರಸ ಅಂತ ಸಹ ಕರೀತಾರೆ. ಇದು ಏನು ಮಾಡುತ್ತೆ ಒಂದು ಯಕೃತ್ ಅಥವಾ ಲಿವರ್ ಅಂತ ಏನು ಕರೀತಾರೆ ಇದರಿಂದ ಇದಾಗುತ್ತೆ. ಇದು ಏನು ಮಾಡುತ್ತೆ ಬ್ರೇಕ್ ಡೌನ್ ಮಾಡುತ್ತೆ. ಊಟನ ಬ್ರೇಕ್ ಡೌನ್ ಮಾಡುತ್ತೆ. ಫ್ಯಾಟ್ಸ್ ಬರುತ್ತಲ್ಲ ಆ ಫ್ಯಾಟ್ಸ್ನ ಬ್ರೇಕ್ ಡೌನ್ ಮಾಡಿ ಏನು ಮಾಡುತ್ತೆ ಡೈಜೆಸ್ಟಿವ್ಗೆ ಹೆಲ್ಪ್ ಮಾಡುತ್ತೆ ಗೊತ್ತಾಗ್ತಿದೆ. ಈ ಒಂದು ರಸವು ಸ್ರವಿಸೋದ್ರಿಂದ ಏನಾಗುತ್ತೆ ನಮ್ಮ ಈ ಲೆಪ್ಟಿನ್ ಅನ್ನೋ ಒಂದು ಕೊಬ್ಬಿನ ಜೀರ್ಣಕಾರಿ ಅದೊಂಥರ ಲಿಪೇನ್ ಅನ್ನೋದು ಬಿಡುಗಡೆ ಆಗುತ್ತೆ. ಲಿಪೇನ್ ಬಿಡುಗಡೆ ಆದಾಗ ಆ ಕೊಬ್ಬಿನ ಅದು ಒಂದು ಕಿಣ್ವ ಅಥವಾ ಏನು ಎಂಜೈಮ್ ಅಂತ ಕರಿತಾ ಆ ಕಿಣ್ವ ಏನು ಮಾಡುತ್ತೆ ಅದನ್ನು ಆಹಾರ ಜೀರ್ಣಕ್ರಿಯೆ ಮಾಡಲು ಅದು ಸಹಾಯ ಮಾಡುತ್ತೆ. ಇನ್ನು ನೀವು ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ನ್ಯಾಚುರಲ್ ಆಗಿ ಉತ್ಪತ್ತಿ ಆಗುತ್ತೆ. ಈ ರೀತಿ ಅಲ್ಲಿಗೆ ಆನ್ಸರ್ ಯಾವುದು ಪಿತ್ತರಸ ಮತ್ತು ಮೇದೋಜೀರಕ ಗ್ರಂಥಿ ಇಸ್ ದ ರೈಟ್ ಆನ್ಸರ್. ನಿಮಗೆ ಗೊತ್ತಿರಬೇಕು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಯಾವ್ಯಾವ ಬಾಯಲ್ಲಿ ಯಾವುದು ಲಾಲಾರಸ ಉತ್ಪತ್ತಿ ಆಗುತ್ತೆ, ಹೊಟ್ಟೆನಲ್ಲಿ ಯಾವುದು ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ, ಪ್ಯಾಂಕ್ರಿಯಾಟಿಕ್ ಇದರಲ್ಲಿ ಏನು ನಮ್ಮ ಅಲಿಮೆಂಟ್ರಿ ಕೆನಾಲಲ್ಲಿ ಯಾವುದು ಉತ್ಪತ್ತಿ ಆಗುತ್ತೆ ಅಂತಂದರೆ ಬೈಲ್ ಇದು ಯಾವ ಏನು ಉತ್ಪತ್ತಿ ಆಗುತ್ತೆ ಅಂತಂದರೆ ನಮ್ಮದು ಏನಂತ ಕರೀತಾರೆ ರಸಗಳು ಯಾವ್ಯಾವುದರಲ್ಲಿ ಉತ್ಪತ್ತಿ ಆಗೋದು ಗೊತ್ತಿರಬೇಕು. ನೀವು ಅದನ್ನು ಡೀಟೇಲಾಗಿ ಓದ್ಕೊಳ್ಳಿ ಗೊತ್ತಾಗ್ತಿದೆಯಾ. ನೆಕ್ಸ್ಟು ಪ್ರಶ್ನೆ ಹೋಗೋಣ. ನೋಡಿರಿ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಈಗಿನಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಮತ್ತು ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದರೆ, ಸಸ್ಯಗಳು ಸೂರ್ಯನ ಬೆಳಕಿನಿಂದ ಶಕ್ತಿಯನ್ನು ಕಾರ್ಬೋಹೈಡ್ರೇಟ್ಗಳಾಗಿ ಸಂಗ್ರಹಿಸಿ ಆಹಾರವಾಗಿ ಪರಿವರ್ತಿಸುತ್ತವೆ. ನೋಡಿ ನಿಮಗೆ ಫೋಟೋಸಿಂಥಸಿಸ್ ಬಗ್ಗೆ ನೋಡಿ ಹೇಳ್ತೀನಿ. ಫೋಟೋಸಿಂಥಸಿಸ್ ಅಥವಾ ದ್ಯುತಿಸಂಶ್ಲೇಷಣಾ ಕ್ರಿಯೆ ಗೊತ್ತಿದ್ದರೆ ನೀವು ಈ ಕ್ವಶನ್ಗೆ ಆನ್ಸರ್ ಮಾಡ್ತೀರಾ, ಇಲ್ಲ ಆನ್ಸರ್ ಮಾಡೋಕ್ಕಾಗಲ್ಲ. ನೋಡಿ ಇದು ಎನ್ವೈರನ್ಮೆಂಟಲ್ಲೂ ಬರುತ್ತೆ, ಇವನ್ ಬಯಾಲಜಿಲೂ ಬರುತ್ತೆ ಗೊತ್ತಾಗ್ತದೆ. ಹೆಂಗೆ ಸಸ್ಯಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಆನ್ಸರ್ ಹೆಲ್ಪ್ ಮಾಡಿದ್ರೆ ಗೊತ್ತಿರೋ ಆದರೆ ಎಸ್ಪೆಷಲಿ ಪ್ಲ್ಯಾಂಟ್ಸು ಪ್ರೊಡ್ಯೂಸರ್ಸ್ ಅಂತ ಕರೀತಾರೆ ಗೊತ್ತಾಯ್ತಾ. ಪ್ರೈಮರಿ ಪ್ರೊಡ್ಯೂಸರ್ ಅಂತ ಕರೀತಾರೆ. ಯಾವ ರೀತಿ ನಿಮಗೆ ಆಹಾರನ ತಯಾರಿಸಿ ಮಾಡೋದು ಗೊತ್ತಿರಬೇಕು. ನಿಮ್ಗೆ ಗೊತ್ತಿರಬೇಕು 6 ಇದು ಏನು ನಿಮಗೇನು ಇದರಲ್ಲಿ ನಡೆಯುತ್ತಲ್ಲ ಫೋಟೋಸಿಂಥಸಿಸಲ್ಲಿ 6CO2 ಪ್ಲಸ್ 6H2O ನೀರು, ಕಾರ್ಬನ್ ಡೈಆಕ್ಸೈಡು ವಾಟರು ಮತ್ತು ಪ್ಲಸ್ ಸನ್ಲೈಟ್ ಗೊತ್ತಾಯ್ತು. ಸನ್ಲೈಟ್ ಆಗಿ ಒಂದು ನಿಮಗೆ ಏನು ಬರುತ್ತೆ C6 ಏನಾಗುತ್ತೆ ಆಹಾರ ಉತ್ಪತ್ತಿ, H12 ಗ್ಲೂಕೋಸ್ ಅಂತ ಕರೀತಾರೆ, O6 ಏನಾಗುತ್ತೆ ಉತ್ಪತ್ತಿ ಆಗುತ್ತೆ ಮತ್ತು 6O2 ಆಕ್ಸಿಜನ್ ಏನಾಗುತ್ತೆ ಬಿಡುಗಡೆ ಆಗುತ್ತೆ ಗೊತ್ತಾಗ್ತಿದೆಯಾ. ಹಾಗಾಗಿ ನಿಮಗೆ ಈ ಒಂದು ಫಾರ್ಮುಲಾ ಅಥವಾ ಈ ಒಂದು ಸಿಂಥಸಿಸ್ ಹೆಂಗಾಗುತ್ತೆ ಅನ್ನೋದು ಗೊತ್ತಿದ್ರೆ ನಿಮಗೆ ಫಸ್ಟ್ನೇ ಸ್ಟೇಟ್ಮೆಂಟ್ಗೆ ಏನು ಮಾಡ್ತೀರಿ ನೀವು ಕರೆಕ್ಟ್ ಅಂತ ಆನ್ಸರ್ ಆಗ್ತೀರಾ ಗೊತ್ತಾಗ್ತೀಯಾ. ಫೋಟೋಸಿಂಥಸಿಸ್ ಗೊತ್ತಾಗ್ತಿದೆ. ದ್ಯುತಿಸಂಶ್ಲೇಷಣಾ ಕ್ರಿಯೆ ಕರೀತಾರೆ. ನಮ್ಮ ಸಸ್ಯಗಳ ಎಲೆಗಳಲ್ಲಿ ಗ್ರೀನ್ ಪಿಗ್ಮೆಂಟ್ ಇರುತ್ತೆ, ಅದನ್ನು ಕ್ಲೋರೋಫಿಲ್ ಅಂತ ಕರೀತಾರೆ. ಕ್ಲೋರೋಫಿಲ್ ಗೊತ್ತಾಗ್ತಿದೆ. ಕ್ಲೋರೋಫಿಲ್ ಇರುತ್ತೆ. ಆ ಕ್ಲೋರೋಫಿಲ್ಲಿಂದ ಏನಾಗುತ್ತೆ ಸಸ್ಯಗಳು ಏನು ಮಾಡ್ತಾರೆ ಸನ್ಲೈಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕಾರ್ಬೋಹೈಡ್ರೇಟ್ಸ್ನ ಫುಡ್ಡ ಸಿಂಥಸೈಸ್ ಮಾಡ್ತಾರೆ. ಇದೆ ಕಾರ್ಬೋಹೈಡ್ರೇಟ್ ಈ ಗ್ಲೂಕೋಸ್ ಅಥವಾ ಕಾರ್ಬೋಹೈಡ್ರೇಟ್ ಅಂತ ಕರೀತಾರೆ, ಗ್ಲೂಕೋಸ್ ಅಂತ ಕರೀತಾರೆ. ಫುಡ್ಡ ಸಿಂಥಸೈಸ್ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ಗಳನ್ನ ಯೂಸ್ ಮಾಡಿಕೊಂಡು ಜೊತೆಗೆ ಸನ್ಲೈಟ್ ಯೂಸ್ ಮಾಡಿಕೊಂಡು ಇದನ್ನು ಈ ಪ್ರೋಸೆಸ್ನ ಏನಂತ ಕರೀತಾರೆ ಫೋಟೋಸಿಂಥಸಿಸ್ ಕರೀತಾರೆ. ಬಿಕಾಸ್ ಆಫ್ ಫೋಟೋಸಿಂಥಸಿಸ್ ಅಂತ ಯಾಕೆ ಕರೀತಾರೆ ಅಂದರೆ ಫೋಟೋ ಮೀನ್ಸ್ ಲೈಟ್, ಸಿಂಥಸಿಸ್ ಮೀನ್ ಸಂಶ್ಲೇಷಣೆ, ದ್ಯುತಿ ಪ್ಲಸ್ ಸಂಶ್ಲೇಷಣೆ ಈಸ್ ಈಕ್ವಲ್ ಟು ದ್ಯುತಿ ಸಂಶ್ಲೇಷಣೆ. ನೋಡಿ ಆ ಲೆಟ್ರಲ್ಲೇ ಇದೆ, ಆ ಹೆಸರಲ್ಲೇ ಇದೆ, ಆ ಪದದಲ್ಲೇ ಇದೆ ನಿಮಗೆ ಏನಂತ ಏನು ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಇದು ಆಹಾರವನ್ನು ತಯಾರು ಮಾಡ್ತವೆ ಗೊತ್ತಾಯ್ತು. ಹಸಿರು ಪಾಚಿಗಳು ಮತ್ತು ಸೈನೋಬ್ಯಾಕ್ಟೀರಿಯಾಗಳು ಕೆಲವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಸಹ ಮಾಡ್ತವೆ. ಸೈನೋಬ್ಯಾಕ್ಟೀರಿಯಾ ಆಗಿರ್ಬೋದು ಮತ್ತು ಕೆಲವು ಪಾಚಿಗಳು ಹಸಿರು ಪಾಚಿಗಳು ಏನು ಮಾಡುತ್ತೆ ಕೆಲವು ಆಹಾರನ ತಯಾರು ಮಾಡ್ತವೆ ಸಸ್ಯಗಳು ಸೇರಿ ತಯಾರುಗಳು. ಆ ಸಸ್ಯಗಳ ಹೊರತುಪಡಿಸಿ ಹಸಿರು ಪಾಚಿಗಳು ಮತ್ತು
ಸೈನೋಬ್ಯಾಕ್ಟೀರಿಯಾಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ಕೆಲವು ಮಾಡ್ತವೆ. ಗೊತ್ತಾಗ್ತಿದೆಯಾ? ಈ ಒಂದು ಸಸ್ಯ ಜೀವಕೋಶಗಳು ನಿಮಗೆ ಗೊತ್ತು, ನಾನು ಹೇಳಿದೆ ಸಸ್ಯ ಜೀವಕೋಶದ ಬಗ್ಗೆ ನಿಮಗೆ ಗೊತ್ತಿದ್ದರೆ ಅದು ಮತ್ತೆ ನಿಮಗೆ ಯಾವ ರೀತಿ ಆಗುತ್ತೆ, ಸಸ್ಯಗಳ ಎಲೆಗಳಲ್ಲಿ ಹಸಿರು ಇರುತ್ತೆ, ಅದು ಯಾವ ರೀತಿ ಆಹಾರ ತಯಾರು ಮಾಡುತ್ತೆ ಅನ್ನೋದನ್ನ ಡೆಪ್ತಾಗಿ ಹೇಳ್ಕೊಳ್ಳಿ. ನೀವು ನೋಡಿ, ಈ ಕ್ವಶನ್ಸ್ ನನ್ನ ಬಗ್ಗೆ ಮಾತಾಡ್ತೀನಿ. ನೋಡಿ, ಸಸ್ಯಗಳು ಸೂರ್ಯನ ಬೆಳಕಿನಿಂದ ಶಕ್ತಿಯನ್ನು ಕಾರ್ಬೋಹೈಡ್ರೇಟ್ಗಳನ್ನಾಗಿ ಆಹಾರವನ್ನಾಗಿ ಪರಿವರ್ತಿಸ್ತದೆ. ನೋಡಿ, ಕಾರ್ಬೋಹೈಡ್ರೇಟ್ಸ್ ಅಂದರೆ ಅದೇನು ಹೇಳೋದು ನನ್ನಲ್ಲಿ C6H12O6 ಕಾರ್ಬೋಹೈಡ್ರೇಟ್ಸ್ನ ಉತ್ಪತ್ತಿ ಮಾಡ್ತವೆ, ಆಹಾರ. ಹಾಗೆ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್. ಎರಡನೇ ಸ್ಟೇಟ್ಮೆಂಟ್, ಸಸ್ಯಗಳು ಕ್ಲೋರೋಫಿಲನ್ನು ಹೊಂದಿರುತ್ತವೆ. ನೋಡಿ, ಅದೇ ನಾನು ಹೇಳಿದಿಲ್ಲಿ ಕ್ಲೋರೋಫಿಲ್ ಅಂತ ಇದೆ. ಕ್ಲೋರೋಫಿಲ್ ಇದು ಹಸಿರು ಪಿಗ್ಮೆಂಟ್, ಹಸಿರು ಬಣ್ಣದ ಒಂದು ಪಿಗ್ಮೆಂಟ್ನ ಹೊಂದಿರುತ್ತೆ, ಅದನ್ನು ಕ್ಲೋರೋಫಿಲ್ ಅಂತ ಕರೀತಾರೆ. ಕ್ಲೋರೋಫಿಲ್, ಅದಕ್ಕೆ ಹಸಿರು ಬಣ್ಣಕ್ಕೆ ಯಾಕಿರ್ತವೆ ಸಸ್ಯಗಳು ಅನ್ನೋದು ಕಾರಣನೇ ಕ್ಲೋರೋಫಿಲ್. ಗೊತ್ತಾಗ್ತಿದೆಯಾ? ಕ್ಲೋರೋ ಅಂದರೆ ಬಣ್ಣ ಅಂತ ಆಗುತ್ತೆ, ಹಸಿರು ಕ್ಲೋರೋಫಿಲ್ ಇರುತ್ತೆ. ಇದು ಸಹ ಏನಾಗುತ್ತೆ, ರೈಟ್ ಆಗುತ್ತೆ ಸ್ಟೇಟ್ಮೆಂಟು. ಗೊತ್ತಾಗ್ತಿದೆಯಾ? ಹಾಗೆ ಮೂರನೇ ಸ್ಟೇಟ್ಮೆಂಟ್ ನೋಡೋಣ. ಪ್ಲ್ಯಾಂಟ್ಸ್ ಡು ನಾಟ್ ಹ್ಯಾವ್ ಸೆಲ್ ವಾಲ್, ವೆರಿ ಇಂಪಾರ್ಟೆಂಟ್. ನೋಡಿ, ನಾನು ಹೇಳಿದಲ್ಲೇ ನಿಮಗೆ ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶಗಳು ಪ್ರೈಮರಿ ಏನಂತಂದರೆ, ಸಸ್ಯ ಜೀವಕೋಶಗಳ ಸೆಲ್ ವಾಲ್ ಇರುತ್ತೆ, ಪ್ರಾಣಿ ಜೀವಕೋಶಗಳು ಸೆಲ್ ವಾಲ್ ಇರಲ್ಲ. ಗೊತ್ತಾಗ್ತಿದೆಯಾ? ಆ ಸೆಲ್ ವಾಲ್ ಇರೋದ್ರಿಂದಲೇ, ಗೊತ್ತಾಗ್ತಿದೆಯಾ, ಅನ್ಲೈಕ್ ಪ್ರಾಣಿ ಜೀವಕೋಶ ಸಸ್ಯ ಜೀವಕೋಶಗಳಿಗೆ ಆ ವ್ಯತ್ಯಾಸ ಮೇನ್ ವ್ಯತ್ಯಾಸ ಅಂದರೆ ಸೆಲ್ ವಾಲ್. ಸಸ್ಯ ಜೀವಕೋಶಗಳು ಅವನ ರಕ್ಷಣೆ ಮಾಡಿಕೊಳ್ಳಲು ಮತ್ತು ಅವಳು ಗಟ್ಟಿಮುಟ್ಟಾಗಿದ್ದ ರಚನೆ ಹೊಂದಿರೋ ಕಾರಣನೇ ಈ ಕೋಶ ಗೋಡೆ ಅಂತ ಕರೀತಾರೆ, ಅಥವಾ ಸೆಲ್ ವಾಲ್ ಅಂತ ಕರೀತಾರೆ. ಹಾಗಾಗಿ ಸ್ಟೇಟ್ಮೆಂಟ್ ಥರ್ಡ್ ಏನಾಗುತ್ತೆ, ತಪ್ಪಾಗುತ್ತೆ. ನಿಮಗೆ ನೋಡಿ, ಯಾಕೆ ಕಾನ್ಸೆಪ್ಟು ನಾನು ಫಸ್ಟ್ ಒಂದು ಕ್ವಶನ್ ನಿಮಗೆ ಡಿಸ್ಕಸ್ ಮಾಡಿದೆ, ಸೆಲ್ ವಾಲ್ ಅಂತ ಅಂದ್ಬಿಟ್ಟು. ಗೊತ್ತಾಗ್ತಿದೆ, ಇಲ್ಲಿ ಸೆಲ್ ವಾಲ್ ಇರುತ್ತೆ ಸಸ್ಯಗಳಿಗೆ, ಅದಕ್ಕೆ ಇದು ಗಟ್ಟಿಯಾಗಿ ನೀವು ನಿಂತ್ಕೊಂಡಿರ್ತವೆ ಮತ್ತು ಬೆಂಡ್ ಆಗ್ತವೆ. ನಿಮ್ಗೆ ಏನಾದರೂ ಪ್ರಾಣಿ ಜೀವಕೋಶಗಳು ಹೋಲಿಸೋದಾಗ ಅದಕ್ಕೋಸ್ಕರ ಹೇಳೋದು, ಒಂದು ಕಾನ್ಸೆಪ್ಟು ಬೇರೆ ಕಡೆ ಎಲ್ಲಿ ಯೂಸ್ ಆಗುತ್ತೆ ಅನ್ನೋದಕ್ಕೆ ಒಂದು ಸತಿ ಓದಿದ್ರೆ ಕರೆಕ್ಟಾಗಿ ನಿಮಗೆ ನೋಡಿ ಈ ಸ್ಟೇಟ್ಮೆಂಟ್ನ ರಾಂಗ್ ಅಂತ ಹಾಕೋಕ್ಕೆ. ಅಲ್ಲಿಗಾಗಿ 1 and 2 ಸ್ಟೇಟ್ಮೆಂಟ್ ಏನಾಗುತ್ತೆ, ಸರಿಯಾಗುತ್ತೆ, ಮೂರನೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ. ಈ ರೀತಿ ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ಓದಬೇಕಾಗುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ದ ಫ್ಲೆಕ್ಸಿಬಿಲಿಟಿ ಆಫ್ ಪ್ಲ್ಯಾಂಟ್ ಈಸ್ ಡ್ಯೂ ಟು ದಿ ಟಿಶ್ಯೂ ಕಾರ್ಡ್. ನೋಡಿ, ಸಸ್ಯಗಳು ಹಿಂಗೆ ಬೆಂಡ್ ಆಗ್ತವೆ, ಮುರಿದ್ರೆ ಹಿಂಗೆ ಬೆಂಡ್ ಆಗ್ತವೆ. ಯಾಕೆ ಕಾರಣ ಅಂತಂದರೆ, ಯಾವ ನಮ್ಯತೆ ಅಥವಾ ಏನು ಫ್ಲೆಕ್ಸಿಬಿಲಿಟಿ ಅಂತ ಕರೀತಾರಲ್ಲ, ಅದಕ್ಕೆ ಯಾವ ಒಂದು ಅಂಗಾಂಶದಿಂದ ಅಂತ ಉಂಟಾಗುತ್ತೆ, ನಿಮಗೆ ಗೊತ್ತಿರಬೇಕು. ಇಲ್ಲಿ ಎರಡನೇ ಆಪ್ಷನ್ ಕಾಣಿಸ್ತಾ ಇಲ್ಲ, ನಾನು ಬರಿತೀನಿ. ಕೋಲಂಕೈಮ ಇಲ್ಲಿ ಮಿಸ್ ಆಗಿದೆ. ಕೋಲಂಕೈಮ ಅನ್ನೋದು ಕೋಲಂಕೈಮ ಗೊತ್ತಾಗ್ತದೆ. ಇದಕ್ಕೆ ಆನ್ಸರ್ ಯಾವುದು ನಿಮ್ಗೆ ಗೊತ್ತಿರ ನೋಡಿರಿ. ಸ್ಕ್ಲೆರೆಂಕೈಮ ಅಂದ್ರೇನು, ಪ್ಯಾರೆಂಕೈಮ ಅಂದ್ರೇನು, ಕೋಲಂಕೈಮ, ಇವೆಲ್ಲ ಪ್ಲ್ಯಾಂಟ್ ಜೀವಕೋಶಗಳಲ್ಲಿ ಬರ್ತವೆ, ಸಸ್ಯ ಜೀವಕೋಶಗಳಲ್ಲಿ ಬರ್ತವೆ. ಗೊತ್ತಾಗ್ತಿದೆಯಾ? ಈ ಕೋಲಂಕೈಮ ಅನ್ನೋದು ಇದು ಸಸ್ಯಗಳಿಗೆ ಬೆಂಬಲ ಮತ್ತು ನಮ್ಯತೆ, ಫ್ಲೆಕ್ಸಿಬಿಲಿಟಿನ ಕೊಡುತ್ತೆ. ಕೋಲಂಕೈಮ ಇಸ್ ಎ ಸ್ಪೆಷಲೈಸ್ಡ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ಗೊತ್ತಾಗ್ತಿದೆಯಾ? ದಟ್ ಪ್ರೊವೈಡ್ಸ್ ಸಪೋರ್ಟ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿನ ಕೊಡುತ್ತೆ. ಗೊತ್ತಾಗ್ತಿದೆಯಾ? ದಿಸ್ ಟಿಶ್ಯೂ ಮೇಡ್ ಸೆಲ್ ವಾಲ್ಸ್. ಗೊತ್ತಾಗ್ತದೆ, ಇದು ಸೆಲ್ ವಾಲಿಂದ ಆಗಿರುತ್ತೆ, ತಿಕ್ಕಾಗಿರುತ್ತೆ. ಗೊತ್ತಾಗ್ತಿದೆಯಾ? ಅದರಿಂದಲೇ ಈ ಒಂದು ಸಸ್ಯಗಳು ಬೆಂಡಾಗೋಕ್ಕೆ ಕಾರಣ ಆಗುತ್ತೆ. ಗೊತ್ತಾಗ್ತಿದೆಯಾ? ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಾ? ಅದಕ್ಕೆ ನಿಮಗೆ ಅಲ್ಲಿಗೆ ಕೋಲಂಕೈಮದ ಕೆಲಸ ಗೊತ್ತಾಗಾಯಿತು. ಹಾಗಾದರೆ ಈಗ ಪ್ಯಾರೆಂಕೈಮ ಏನು ಕೆಲಸ ಮಾಡುತ್ತೆ ಅಂದರೆ, ದಿಸ್ ಟಿಶ್ಯೂ ಪ್ರೊವೈಡ್ ಸಪೋರ್ಟ್ ಪ್ಲ್ಯಾಂಟ್ಸ್ ಆ್ಯಂಡ್ ಆಲ್ಸೋ ಸ್ಟೋರ್ ಫುಡ್. ಪ್ಯಾರೆಂಕೈಮ ಏನು ಮಾಡುತ್ತೆ, ಫುಡ್ಡನ್ನ ಸ್ಟೋರ್ ಮಾಡೋಕ್ಕೆ. ಗೊತ್ತಾಗ್ತಿದೆಯಾ? ಫುಡ್ನ ಸಂಗ್ರಹ ಮಾಡೋಕ್ಕೆ ಅಥವಾ ಆಹಾರನ ಸಂಗ್ರಹ ಮಾಡೋಕ್ಕೆ ಕೆಲಸ ಮಾಡುತ್ತೆ. ಯಾವುದು? ಪ್ಯಾರೆಂಕೈಮ. ಮತ್ತು ಆಧಾರನ ಒದಗಿಸುತ್ತೆ. ಗೊತ್ತಾಗುತ್ತೆ? ಆಧಾರನ ನಿಂತ್ಕೊಳಕ್ಕೆ ಸಸ್ಯಗಳು ಸ್ಟ್ರೈಟಾಗಿ ನಿಂತ್ಕೊತವೆ. ಅದಕ್ಕೆ ಕಾರಣ ಯಾವುದಂದರೆ ಪ್ಯಾರೆಂಕೈಮ. ಫ್ಲೆಕ್ಸಿಬಿಲಿಟಿಗೆ ಕೋಲಂಕೈಮ. ಗೊತ್ತಾಗ್ತಿದೆಯಾ? ಕೋಲಂಕೈಮ ಇದು ಸಸ್ಯ ಸುಲಭ ಬಾಗಿಸಲು ಅದು ಅಂದರೆ ನಮ್ಯತೆ, ಫ್ಲೆಕ್ಸಿಬಿಲಿಟಿ ಬಗ್ಗೆ ಇದು ಮಾಡುತ್ತೆ. ಮತ್ತು ಸ್ಕ್ಲೆರೆಂಕೈಮ ಏನು ಕೆಲಸ ಮಾಡುತ್ತೆ ಅಂದರೆ, ಈ ಅಂಗಾಂಶವು ಸಸ್ಯವನ್ನು ಗಟ್ಟಿಯಾಗಿ ನಿಂತ್ಕೊಳಕ್ಕೆ ಮಾಡುತ್ತೆ. ಗೊತ್ತಾಯ್ತು? ದಿ ಮೇಕ್ಸ್ ಪ್ಲ್ಯಾಂಟ್ಸ್ ಹಾರ್ಡ್. ಗಟ್ಟಿ ಥರ ಏನು ಸಸ್ಯಗಳ ಪಾರ್ಟ್ ಹಾರ್ಡಾಗಿರುತ್ತೆ ಗೊತ್ತಾ, ಅದಕ್ಕೆ ಕಾರಣ ಯಾವುದು? ಸ್ಕ್ಲೆರೆಂಕೈಮ. ಇದೆಲ್ಲ ನೀವು ಬೇಸಿಕ್ಸ್ 10th ಓದಿರ್ತೀರ, ಬೇಸಿಕ್ಸ್ ಬುಕ್ಕಲ್ಲಿ ಓದಿರ್ತೀರ. ನಾನು ತುಂಬ ಡೀಟೇಲಾಗಿ ನಿಮ್ಗೆ ಹೇಳ್ತಾ ಇಲ್ಲ, ಇಲ್ಲಿ ಮೇಜರ್ ಹೇಳ್ತಿದ್ದೀನಿ ಏನೇನು ಕೆಲಸಗಳು ಮಾಡ್ತವೆ ಅಂತ ಅಂದ್ಬಿಟ್ಟು. ಗೊತ್ತಾಗ್ತಿದೆಯಾ? ಇದು ಸಸ್ಯವನ್ನು ಗಟ್ಟಿಯಾಗಿ ಮತ್ತು ಹೌದು, ಎಕ್ಸಾಂಪಲ್ ತೆಂಗಿನ ಚಿಪ್ಪು. ಗೊತ್ತಾಯ್ತು? ತೆಂಗಿನ ಚಿಪ್ಪು ನೋಡೋದು ಗೊತ್ತಾಗ್ತದೆ ಎಷ್ಟು ಗಟ್ಟಿ ಇರುತ್ತೆ ಅಂತ ಅಂದ್ಬಿಟ್ಟು. ದಿಸ್ ಟಿಶ್ಯೂ ಮೇಕ್ಸ್ ಎ ಪ್ಲ್ಯಾಂಟ್ ಹಾರ್ಡ್ ಆ್ಯಂಡ್ ಸ್ಟಿಫ್. ಇಟ್ಸ್ ಫೌಂಡ್ ಇನ್ ದಿ ಹಸ್ಕ್ ಆಫ್ ದಿ ಕೋಕೋನಟ್ಟಲ್ಲಿ ಕಂಡು ಬರ್ತವೆ. ಈ ರೀತಿ ಪ್ರಶ್ನೆಗಳು ನೋಡಿ. ನಿಮಗೆ ಒಂದೊಂದು ಪಾರ್ಟ್ದು ಕೆಲಸಗಳು ಗೊತ್ತಿರಬೇಕು, ಏನೇನು ಕೆಲಸ ಮಾಡ್ತವೆ ಗೊತ್ತಿರಬೇಕು. ಕೋಲಂಕೈಮ, ಪ್ಯಾರೆಂಕೈಮ, ಸ್ಕ್ಲೆರೆಂಕೈಮ. ಗೊತ್ತಾಗ್ತದೆ? 3 ಬಗ್ಗೆ ತಿಳ್ಕೊಂಡ್ರೆ, ನಾನು ಡೆಪ್ತಾಗಿ ಹೇಳಿಲ್ಲ, ಮೇಲೆ ಹೇಳಿದ್ದೀನಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟು, ಇನ್ಫ್ಲೂಯೆನ್ಸಾ ಡಿಸೀಸ್ ಇಸ್ ಕಾಸ್ಡ್ ಬೈ ದಿ ವಿಚ್ ಆಫ್ ದ ಫಾಲೋಯಿಂಗ್. ನೋಡಿ, ಈ ಡಿಸೀಸ್ ಮೇಲೆ ಒಂದು ಕ್ವಶನ್ಸು ಪಕ್ಕಾ. ಹಳೆಯ ವರ್ಷದ ಕ್ವಶನ್ ಪೇಪರ್ ಯಾಕೆ ಸಾಲ್ವ್ ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾಕೆ ಇಂಪಾರ್ಟೆಂಟು, ನಾನು ಹೇಳಿದೆ.
ಬೇಸಿಕ್ಸ್ ಬುಕ್ಸ್ ಪ್ಲಸ್ PYQ ಈಸ್ ದ ಗಾಡ್ ಫಾದರ್ ಆಫ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಗೊತ್ತಾಗ್ತಿದೆಯಾ? ಗಾಡ್ ಫಾದರ್, ನಿಮ್ಮ ಗಾಡ್ ಫಾದರ್ ಯಾವುದು ಅಂದರೆ PYQ. ಗಾಡ್ ಫಾದರ್ ಆಫ್ ನಿಮ್ಮ ಎಕ್ಸಾಮ್ಸ್ ಯಾವುದು ಅಂದರೆ PYQ. ಚೆನ್ನಾಗಿ ಸಾಲ್ವ್ ಮಾಡಬೇಕು ಮತ್ತು ಬೇಸಿಕ್ಸ್ ಬುಕ್ನ ಚೆನ್ನಾಗಿ ಓದಿದರೆ ನೀವು ಅರ್ಧ ಎಕ್ಸಾಮಲ್ಲಿ ಗೆದ್ದಂಗೆ. ಗೊತ್ತಾಗ್ತಿದೆ? ಹಾಗಾಗಿ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಹಳೆ ವರ್ಷ ಕ್ವಶನ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ಅಂದ್ಬಿಟ್ಟು. ಗೊತ್ತಾಗುತ್ತೆ ನೋಡಿ. ಇನ್ಫ್ಲೂಯೆನ್ಸಾ ರೋಗವು ಈ ಕೆಳಗಿನ ಯಾವುದರಿಂದ ಉಂಟಾಗುತ್ತೆ? ಬ್ಯಾಕ್ಟೀರಿಯಾದಿಂದ ಬರುತ್ತೋ, ವೈರಸ್ಸಿಂದ ಬರುತ್ತೋ, ಶಿಲೀಂಧ್ರ ಬರುತ್ತೋ, ಪ್ರೋಟೋಜೋವಾ ಬರುತ್ತೆ? ಗೊತ್ತಿರೋ ನೋಡಿ ಹೇಳ್ತೀನಿ. ಇವೆಲ್ಲ ಸೂಕ್ಷ್ಮ ಜೀವಕೋಶಗಳು, ಸೂಕ್ಷ್ಮ ಜೀವಿಗಳು. ಈ ಸೂಕ್ಷ್ಮ ಜೀವಿಗಳು ಅಂತಲೇ ಬಯಾಲಜಿಲಿ ಒಂದು ಚಾಪ್ಟರ್ ಇದೆ. ಇವನ್ನ ಚೆನ್ನಾಗಿ ಓದ್ಕೋಬೇಕು. ಎಕ್ಸಾಮ್ಗಳಲ್ಲಿ ಇದ್ರ ಮೇಲೆ ಪ್ರಶ್ನೆಗಳು ಬೇಜಾನ್ ಸತಿ ಬಂದಿದೆ. ವೈರಸ್ ಮೇಲೆ, ಬ್ಯಾಕ್ಟೀರಿಯಾಗಳ ಮೇಲೆ, ಶಿಲೀಂಧ್ರಗಳ ಮೇಲೆ, ಪ್ರೋಟೋಜೋವದ ಮೇಲೆ, ಅದ್ರ ಮೇಲೆ ಕೇಳಿರೋ ಕ್ವಶನ್ಸ್ ಬೇಜಾನ್. KS ಇಂದ PC ಇಂದ ಹಿಡಿದು UPSC ವರೆಗೂ ಕ್ವಶನ್ಸ್ ಕೇಳ್ತಾರೆ. ಇವೆಲ್ಲ ಒಂಥರ ಏನಂತ ಕೇಳ್ತಾರೆ, ಎಕ್ಸಾಮ್ನರ್ಗೆ ಒಂಥರ ತುಂಬ ಇಂಪಾರ್ಟೆಂಟ್ ಏರಿಯಾಗಳು. ಇವೆಲ್ಲ ಇಂಪಾರ್ಟೆಂಟ್ ಏರಿಯಾಗಳು. ಗೊತ್ತಾಗ್ತಿದೆಯಾ? ಹಂಗಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ಫ್ಲೂಯೆನ್ಸಾ ಡಿಸೀಸ್ ಕಾಸ್ಡ್ ಬೈ ವೈರಸ್ಸಿಂದ ಏನಾಗುತ್ತೆ, ಈ ಇನ್ಫ್ಲೂಯೆನ್ಸಾ ವೈರಸ್ ಅನ್ನೋದು ಬರುತ್ತೆ. ಇದು ಏನೇನು ಕಾಯಿಲೆಗಳು ಉಂಟು ಮಾಡುತ್ತೆ ಅಂತಂದರೆ ಇನ್ಫ್ಲೂಯೆನ್ಸಾ, ಡೆಂಗ್ಯೂ, ರಿಫ್ಟ್ ವ್ಯಾಲಿ ಫೀವರ್, ಯೆಲ್ಲೋ ಫೀವರ್ ಮತ್ತು ಚಿಕನ್ ಗುನ್ಯಾ ಮತ್ತು ಝಿಕಾ ಝಿಕಾ ಕಾಯಿಲೆಗಳನ್ನ ಉಂಟು ಮಾಡುತ್ತೆ. ಹಳದಿ ಜ್ವರ, ನೀಲಿ ಜ್ವರ ಅಂತ ಹೆಂಗೆ ಕರೀತಾರೆ, ಇನ್ಫ್ಲೂಯೆನ್ಸಾ, ಡೆಂಗ್ಯೂ, ಚಿಕನ್ ಗುನ್ಯಾ, ಝಿಕಾ, ಈ ರೀತಿ ಈ ವೈರಸ್ಗಳಿಂದ ಉಂಟಾಗುತ್ತೆ. ಗೊತ್ತಾಗ್ತಿದೆಯಾ? ಕೆಲವು ಈ ಶಿಲೀಂಧ್ರ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗಸ್ ಆಗಿರ್ಬೋದು, ಪ್ರೋಟೋಜೋವಾ, ಇವನ್ನುಗಳ ವೆಕ್ಟರ್ಸ್ ಅಂತ ಕರೀತಾರೆ. ಏನಂತಾರೆ? ವೆಕ್ಟರ್ಸ್ ಅಂತ ಕರೀತಾರೆ. ಅಂದರೆ ಕಾಯಿಲೆಗಳನ್ನು ಹರಡಿಸುವ ಮಾಧ್ಯಮಗಳು ಅಂತ ಕರೀತಾರೆ. ಏಜೆಂಟ್ಗಳು ಅಂತ, ರೋಗಕಾರಕ ಏಜೆಂಟ್ಗಳು ಸಹ ಅಂತ ಕರೀತಾರೆ. ಗೊತ್ತಾಗ್ತದೆ? ಈಗ ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಬ್ಯಾಕ್ಟೀರಿಯಾದಿಂದ ಯಾವ್ದು ಬರುತ್ತೆ? TB, ಟ್ಯೂಬರ್ಕ್ಯುಲೋಸಿಸ್ ಅಂತ ಏನು ಕರಿತೀವಿ ನಾವು, ಅದು ಬರುತ್ತೆ. ನೆಕ್ಸ್ಟ್ ಮಲೇರಿಯಾ, ಅದು ಏನು ಬರುತ್ತೆ? ಪ್ರೋಟೋಜೋವಾದಿಂದ ಬರುತ್ತೆ. ಮಲೇರಿಯಾ ಪ್ರೋಟೋಜೋವಾದಿಂದ ಬರುತ್ತೆ. ಗೊತ್ತಾಗ್ತದೆ? ಬ್ಯಾಕ್ಟೀರಿಯಾದಿಂದ ಕೆಲವು ಪ್ರಮುಖ ರೋಗಗಳು ಬರ್ತವೆ. ಯಾವ? ನ್ಯೂಮೋನಿಯಾ ಆಗಿರ್ಬೋದು, ಕ್ಷಯ ರೋಗ ಇರ್ಬೋದು. ಗೊತ್ತಾಗ್ತಿದೆಯಾ? ಯಾವುದು? ನ್ಯೂಮೋನಿಯಾ, ಟ್ಯೂಬರ್ಕ್ಯುಲೋಸಿಸ್ ಮತ್ತು ಕೋಲೆರಾ, ಡಿಸೆಂಟ್ರಿ ಮತ್ತು ಇನ್ನೂ ತುಂಬ ಹಲವು ಕಾಯಿಲೆಗಳು ಈ ಬ್ಯಾಕ್ಟೀರಿಯಾದಿಂದ ಬರ್ತವೆ. ಹಾಗಾಗಿ ನಿಮ್ಗೆ ಗೊತ್ತಿರಬೇಕು ಬ್ಯಾಕ್ಟೀರಿಯಾದಿಂದ ಯಾವ್ಯಾವ ಕಾಯಿಲೆಗಳು ಬರ್ತವೆ, ವೈರಸ್ಸಿಂದ ಯಾವ ಕಾಯಿಲೆಗಳು ಬರ್ತವೆ, ಮತ್ತು ಶಿಲೀಂಧ್ರದಿಂದ ಯಾವ ಕಾಯಿಲೆಗಳು ಬರ್ತವೆ, ಮತ್ತು ಪ್ರೋಟೋಜೋವಾದಿಂದ ಯಾವ ಕಾಯಿಲೆಗಳು ಬರ್ತವೆ. ಅದನ್ನು ನೋಟ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ಖಂಡಿತ ಮುಂದಿನ ಪರೀಕ್ಷೆಗಳಲ್ಲಿ PSI ಇರ್ಬೋದು, PC ಇರ್ಬೋದು, ಖಂಡಿತ ಒಂದು ಕ್ವಶನ್ಸು ಫಿಕ್ಸ್. ಯಾವುದೇ ಎಕ್ಸಾಮಲ್ಲಿ ತೊಗೊಳ್ಳಿ, ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ನಿಮಗೆ ಡಿಫ್ರೆನ್ಸ್ ಕೊಟ್ಟಿರಬೇಕು. ಬ್ಯಾಕ್ಟೀರಿಯಾಗೂ ಡಿಫ್ರೆನ್ಸ್ ಏನು, ವೈರಸ್ಗೆ ಡಿಫ್ರೆನ್ಸ್ ಏನು, ಫಂಗಸ್ಸಿಗೆ ಡಿಫ್ರೆನ್ಸ್ ಏನು, ಪ್ರೋಟೋಜೋವಾ ಡಿಫ್ರೆನ್ಸ್ ಏನು, ಇವು ಅಷ್ಟೂ ಸಹ ವೆಕ್ಟರ್ಸ್ ಅಂದರೆ ಕಾಯಿಲೆಗಳನ್ನು ಹರಡುವ ಒಂದು ಮಾಧ್ಯಮವಾಗಿ ವರ್ಕ್ ಮಾಡ್ತವೆ. ನಿಮ್ಗೆ ಅದ್ರ ಬಗ್ಗೆ ಚೆನ್ನಾಗಿ ಐಡಿಯಾ ಇರಬೇಕು. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಇದು ನೋಡಿ, ಇಲ್ಲಿ ಕೆಲವು ಕಾನ್ಸೆಪ್ಟ್ಗಳು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಎರಡೂ ಸಹ ಮಿಕ್ಸ್ ಆಗಿರ್ತವೆ. ಗೊತ್ತಾಯ್ತಾ? ಕೆಲವು ಕಾನ್ಸೆಪ್ಟ್ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಮಿಸ್ ಆಗಿರುತ್ತೆ. ಕೆಲವು ಕಾನ್ಸೆಪ್ಟು ಬಯಾಲಜಿ ಮತ್ತು ಕೆಮಿಸ್ಟ್ರಿ ಮಿಸ್ ಆಗಿರ್ತವೆ. ಅದಕ್ಕೆ ಇಂಟರ್ ಡಿಸಿಪ್ಲಿನರಿ ಸಬ್ಜೆಕ್ಟ್ನ ನೀವು ಚೆನ್ನಾಗಿ ಓದಿರಬೇಕು. ಅಂದರೆ ಕೆಮಿಸ್ಟ್ರಿನೂ ಫಿಸಿಕ್ಸ್ನೂ ಕನೆಕ್ಟ್ ಮಾಡೋದು ಗೊತ್ತಿರಬೇಕು, ಬಯಾಲಜಿನೂ ಫಿಸಿಕ್ಸ್ನೂ ಕಂಪೇರ್ ಮಾಡೋದು ಗೊತ್ತಿರಬೇಕು. ಹೆಂಗೆ ಅಂದರೆ ಎಕ್ಸಾಂಪಲ್ ನೋಡಿ ಇಲ್ಲಿ ಮಾನವನ ಕಣ್ಣಿನಲ್ಲಿ ಯಾವ ರೀತಿಯ ಮಸೂರ ಕಂಡುಬರುತ್ತದೆ. ಮಾನವನ ಕಣ್ಣನ್ನು ನಾವು ಬಯಾಲಜಿಲಿ ಸ್ಟಡಿ ಮಾಡ್ತೀವಿ, ಮಸೂರಗಳ ಬಗ್ಗೆ ನಾವು ಫಿಸಿಕಲ್ ಸ್ಟಡಿ ಮಾಡ್ತೀವಿ. ಇಲ್ಲಿ ನೋಡಿ, ಬಯಾಲಜಿ ಮತ್ತು ಫಿಸಿಕ್ಸ್ ಎರಡೂ ಜನ ಗೊತ್ತಿದ್ರೆ ಮಾತ್ರ ಈ ಆನ್ಸರ್ ಮಾಡ್ತೀರಿ ನೀವು. ಅಂದರೆ ಏನು ಕ್ವಶನ್ಸ್ ಕೇಳಿದೆ ಅಂದರೆ ವಿಚ್ ಟೈಪ್ ಆಫ್ ಲೆನ್ಸ್ ಫೌಂಡ್ ಇನ್ ದಿ ಹ್ಯೂಮನ್ ಐ. ಯಾವ ಒಂದು ರೀತಿಯ ಲೆನ್ಸ್ ಅಥವಾ ಒಂದು ಮಸೂರ ಮಾನವನ ಕಣ್ಣಿನಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ, ನಿಮ್ಗೇನಾದರೂ ನಿಮ್ಮ ಮಸೂರ, ಪೀನ ಮಸೂರ ಎರಡೂ ಗೊತ್ತಿದ್ರೆ ಮಾತ್ರ ಇದಕ್ಕೆ ಆನ್ಸರ್ ಮಾಡ್ತೀರಾ. ಯಾವ ರೀತಿ ಇರುತ್ತೆ ಇದಕ್ಕೆ? ಸರಿಯಾದ ಆನ್ಸರ್ ಏನು? ಪೀನ ಮಸೂರ, ಕಾನ್ವೆಕ್ಸ್ ಲೆನ್ಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆ? ನೀವು ಕಾನ್ಕೇವ್ ಲೆನ್ಸು ಮತ್ತು ಕಾನ್ವೆಕ್ಸ್, ನಿಮ್ಮ ಮಸೂರ ಮತ್ತು ಪೀನ ಮಸೂರ ಅಂತ ಅಂದ್ಬಿಟ್ಟು ನೀವು ನೋಡಿರ್ತೀರ. ಗೊತ್ತಾಗ್ತಿದೆಯಾ? ಅದು ಈ ನಿಮ್ಮ ಕಾನ್ವೆಕ್ಸ್ ಲೆನ್ಸು, ಕಾನ್ಕೇವ್ ಲೆನ್ಸ್ ಬಗ್ಗೆ ನೋಡಿರ್ತೀರ. ಹಿಂಗಿರುತ್ತೆ ಅಂತಂದರೆ ನೋಡಿ, ಈ ಥರ ಇರುತ್ತೆ ಕಾನ್ವೆಕ್ಸ್ ಲೆನ್ಸ್. ಇದರಲ್ಲೂ ಎಷ್ಟು ಥರ ಬರುತ್ತೆ? 3 ಥರ ಬರುತ್ತೆ. ಇದು ಡಬಲ್ ಕಾನ್ವೆಕ್ಸ್ ಲೆನ್ಸು, ಇದು ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಅಂತ ಕರೀತಾರೆ. ಒಂದು ಸೈಡು ಬಲ್ಜ್ ಆಗಿರುತ್ತೆ, ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಅಂತ ಕರೀತಾರೆ. ನೆಕ್ಸ್ಟು ಕನ್ವರ್ಜಿಂಗ್ ಅಂತ ಕರೀತಾರೆ. ಈ ರೀತಿ ಇರುತ್ತೆ. ಗೊತ್ತಾಯ್ತಾ? ಇದು ಏನಂತ ಕರೀತಾರೆ? ಕಾನ್ವೆಕ್ಸ್ ಲೆನ್ಸು ನಮ್ಮ ಇದರಲ್ಲಿರುತ್ತೆ. ಕಾನ್ವೆಕ್ಸ್ ಅಂದರೆ ಕನ್ವರ್ಜಿಂಗ್ ದ ಲೆನ್ಸ್ ದಟ್ ಕಂಬೈನ್ಸ್ ಲೈಟ್ ಬೀಮ್ ದಟ್ ಆರ್ ಪ್ಯಾರಲಲ್ ಟು ದಿ ಲೆನ್ಸ್ ಪ್ರಿನ್ಸಿಪಲ್ ಆರ್ ಆಕ್ಸಿಸ್. ಗೊತ್ತಾಗ್ತಿದೆಯಾ? ಅದು ಏನೋ ನಿಮ್ಮ ಕಣ್ಣಿನಲ್ಲಿ ಏನು ಬರುತ್ತೆ ಅದರ ಪ್ಯಾರಲಲ್ ಆಗಿ ಈ ಕಣ್ಣು ನೋಡಿ, ಕಣ್ಣು ಈ ಥರ ಚಿತ್ರ ಬರೆದಾಗ ಇಲ್ಲಿ ನಿಮಗೆ ಆ ಲೆನ್ಸ್ ಕಂಡು ಬರುತ್ತೆ.
ಇಲ್ಲಿ ಲೆನ್ಸ್ ಇರುತ್ತೆ. ಇದು ಪೀನ ಮಸೂರ ಅಂತ ಕರೀತಾರೆ ಅಥವಾ ಕಾನ್ವೆಕ್ಸ್ ಲೆನ್ಸ್ ಅಂತ ಕರೀತಾರೆ. ನಿಮ್ಮ ಬಿದ್ದ ಬೆಳಕು ಇಲ್ಲೇನಾಗುತ್ತೆ, ಇಲ್ಲಿ ಚಿತ್ರವಾಗಿ ಮೂಡುತ್ತೆ. ಗೊತ್ತಾಗ್ತಿದೆಯಾ? ಬೆಳಕು ಬಿದ್ದನ್ನ ಪ್ಯಾರಲಾಗಿ ಮಾಡ್ತಾರೆ. ಏನು ಕಾನ್ವೆಕ್ಸ್ ಲೆನ್ಸ್ ಅಂತ. ದೇ ಆರ್ ಈಸಿಲಿ ರೆಕಗ್ನೈಸಬಲ್ ಬಂದರೆ ಡಿಸ್ಟಿಂಗ್ವಿಶ್ ಶೇಪ್. ನಿಮ್ಮ ಈ ಶೇಪಿಂದ ಇವನ್ನ ಕಂಡುಹಿಡಿಬೋದು. ಗೊತ್ತಾಗ್ತಿದೆ? ಕಾನ್ವೆಕ್ಸ್ ಲೆನ್ಸ್ ಅಂತ ನೀವು ನೋಡಿದ್ರೆ ಎಕ್ಸಾಮ್ಗಳಲ್ಲಿ ಇದ್ರ ಬಗ್ಗೆ ಪ್ರಶ್ನೆಗಳು ತುಂಬ ಸತಿ ಪ್ರಶ್ನೆಗಳು ಬಂದಿದೆ. ಗೊತ್ತಾಗ್ತಿದೆಯಾ? ಇದನ್ನು ಕ್ರಿಸ್ಟಲಿನ್ ಲೆನ್ಸ್ ಅಂತಲೂ ಸಹ ಕರೀತಾರೆ. ಏನಂತ ಕರೀತಾರೆ? ಕ್ರಿಸ್ಟಲಿನ್ ಲೆನ್ಸ್ ಅಂತಲೂ ಕರೀತಾರೆ. ಕ್ರಿಸ್ಟಲಿನ್ ಲೆನ್ಸ್ ಅಂತ ಕರೀತಾರೆ. ಗೊತ್ತಾ? ಸ್ಫಟಿಕದಂಥ ಒಂದು ರಚನೆಯನ್ನು ಹೊಂದಿರುತ್ತೆ ಇದು. ಇಟ್ ಕ್ಯಾನ್ ಅಡ್ಜಸ್ಟ್ ಫೋಕಸ್ ಪ್ರೊವೈಡ್ಸ್ ದಿ ಕ್ಲಿಯರ್ ಇಮೇಜ್ ಆಫ್ ದಿ ಆಬ್ಜೆಕ್ಟಿವ್. ಗೊತ್ತಾಯ್ತು? ನಾವು ಏನು ವಸ್ತುಗಳನ್ನ ನೋಡ್ತೀವಿ ಅದಕ್ಕೆ ಇದು ಕಾರಣ ಆಗುತ್ತೆ. ಅದು ನಾವು ಈಗ ಒಂದು ವಸ್ತುನ ಸೂಕ್ಷ್ಮವಾಗಿ ನೋಡಿದಾಗ ಅದು ಫೋಕಸ್ ಮಾಡಿ ಆ ವಸ್ತುಗಳ ಸ್ಪಷ್ಟ ಚಿತ್ರವನ್ನು ನಮಗೆ ಯಾವುದು ಈ ಲೆನ್ಸು ಒದಗಿಸಿ ಕೊಡುತ್ತೆ. ಅದು ಸರಿ, ಕಾನ್ವೆಕ್ಸ್ ಲೆನ್ಸು ಒದಗಿಸಿಕೊಡುತ್ತೆ. ಮಾನವನಲ್ಲಿ ಕಣ್ಣಿನಲ್ಲಿರೋ ಮಸೂರ ಒಂದು ಯಾವುದು? ಪೀನ ಮಸೂರ. ನಿಮ್ಗೆ ಗೊತ್ತು ಪೀನ ಮಸೂರ ಮತ್ತು ನಿಮ್ನ ಮಸೂರ ಯಾವುದು? ದೂರದೃಷ್ಟಿ ದೋಷ, ಹತ್ತಿರ ದೃಷ್ಟಿ ದೋಷ, ಅದ್ರ ಬಗ್ಗೆ ನೀವು ಓದಿರ್ತೀರ. ಗೊತ್ತಾಗ್ತದೆ? ಸಮೀಪ ದೃಷ್ಟಿ ದೋಷ, ಮಯೋಫಿಯಾ. ಈ ಎಕ್ಸಾಮ್ಸ್ಗಳಲ್ಲಿ ಇದ್ರ ಮೇಲೆ ತುಂಬ ಕ್ವಶನ್ಸ್ಗಳು ಕೇಳಿದ್ದಾರೆ. ಮಯೋಫಿಯಾ ಗೊತ್ತಲ್ಲ, ಸಮೀಪ ದೃಷ್ಟಿ ದೋಷ ಅಂತ ಕರೀತಾರೆ. ನಿಮ್ಮ ಅದರ ಚಿತ್ರ, ನಿಮ್ಮ ಏನು ಇಮೇಜ್ ಏನಾಗುತ್ತೆ ರೆಟಿನಾದ ಮುಂದೆ ರೂಪುಗೊಳ್ತಾರೆ ಮತ್ತು ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣಿಸ್ತಾ ಇರ್ತವೆ. ಏನು ಓದಿರ್ತಾರೆ ಎಕ್ಸಾಮ್ಸ್ಗಳಲ್ಲಿ, SLC ಎಕ್ಸಾಮ್ಗಳಲ್ಲಿ. SLCಲಿ ನೀವು PUCಲಿ ಬರೀಬೇಕಾದ್ರೆ SLCಲಿ ಖಂಡಿತ ಇದ್ದೇ ಇರ್ತೀವಿ. ಲೆನ್ಸ್ ಬಗ್ಗೆ, ಪೀನ ಮಸೂರ, ನಿಮ್ನ ಮಸೂರ ಬಗ್ಗೆ ಕೇಳಿದರೆ ಮತ್ತು ಅವು ಕಣ್ಣಿನ ಇದು ಯಾಕೆ ಯೂಸ್ ಮಾಡ್ತಾರೆ, ಈಗ ಲೆನ್ಸ್ ಯಾಕೆ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಓದಿರ್ತೀರ. ನೀವು ಇದನ್ನ ಓದ್ಕೊಳ್ಳಿ. ನಿಮ್ನ ಮಸೂರ ಮತ್ತು ಕಾನ್ಕೇವ್ ಲೆನ್ಸ್ ಅಂದರೆ ಈ ರೀತಿ, ಕಾನ್ಕೇವ್ ಲೆನ್ಸ್ ಅಂದರೆ ಈ ರೀತಿ ಬರುತ್ತೆ. ಕಾನ್ಕೇವ್ ಅಂದರೆ ಲೆನ್ಸ್ ಅಂದರೆ ಈ ರೀತಿ ಬರುತ್ತೆ. ಗೊತ್ತಾಗ್ತಿದೆಯಾ? ಇದ್ರ ಬಗ್ಗೆ ನಾವು ಕ್ವಶನ್ಸ್. ಇದು ಬೆಳಕಿನ ಕಿರಣಗಳನ್ನ ಹಿಂಗೆ ಡೈವರ್ಜ್ ಮಾಡುತ್ತೆ. ಇದು ಬೆಳಕಿನ ಕಿರಣಗಳು ಹಿಂಗೆ ಕನ್ವರ್ಜ್ ಮಾಡುತ್ತೆ. ಅದಕ್ಕೆ ಇದನ್ನು ಕಾನ್ವೆಕ್ಸ್ ಅಂತ ಕರೀತಾರೆ. ಇದನ್ನು ಕಾನ್ಕೇವ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ನೋಡೋಣ. ಅದಕ್ಕೆ ಸರಿಯಾದ ಒಂಥರ ಏನಾಯಿತು? ಕಾನ್ವೆಕ್ಸ್ ಪೀನ ಮಸೂರ ಅನ್ನೋದ್ರ ಬಗ್ಗೆ ಆಯಿತು. ಗೊತ್ತಾಗ್ತಿದೆಯಾ? ನೆಕ್ಸ್ಟು 10ನೇ ಕ್ವಶನ್ಸ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕ್ಲಾಸಿಫೈಡ್ ಆಸ್ ಕಿಂಗ್ಡಮ್ ಆಫ್ ಅನಿಮೇಲಿಯಾ? ಗೊತ್ತಾಗ್ತಿದೆಯಾ? ಈ ಕೆಳಗಿನ ಯಾವುದು ಪ್ರಾಣಿ ಸಾಮ್ರಾಜ್ಯ ದ ಕಿಂಗ್ಡಮ್ ಆಫ್ ಅನಿಮೇಲಿಯಾ ಅಡಿಯಲ್ಲಿ ವರ್ಗೀಕರಿಸಲ್ಪಟ್ಟಿಲ್ಲ? ಯಾವುದನ್ನು ವರ್ಗೀಕರಿಸಲ್ಪಟ್ಟಿಲ್ಲ ಅಂದರೆ ಹೇಳ್ತಾರೆ, ಲಿವಿಂಗ್ ಆರ್ಗ್ಯಾನಿಸಮ್ನ ನಾವು 5 ಟೈಮ್ಸ್ ಮಾಡಿದ್ವಿ. ಯಾವುದು ನಮ್ಮ ಪ್ರಪಂಚದಲ್ಲಿ ಇದಾವೋ ಜೀವಿಗಳು ಅವನ್ನ 5 ಟೈಪ್ ಮಾಡಿದ್ವಿ. ಫಸ್ಟ್ನೇದು ಮೊನೆರಾ, ಎರಡನೇದು ಪ್ರೊಟೆಸ್ಟಾ ಮತ್ತು ಫಂಗಸ್, ಶೈವಾಲಗಳು ಅಂತ ಕರೀತಾರೆ. ನೆಕ್ಸ್ಟು ಪ್ಲ್ಯಾಂಟ್, ಸಸ್ಯಗಳು ಮತ್ತು ಪ್ರಾಣಿಗಳು. ಗೊತ್ತಾಗ್ತಿದೆ? ಇಂಗ್ಲೀಷಲ್ಲಿ ಬರೀಬೇಕು ಅಂದರೆ ಮೊನೆರಾ, ನೆಕ್ಸ್ಟು ಪ್ರೋಟಿಸ್ಟಾ, ನೆಕ್ಸ್ಟು ಫಂಗೈ, ಶೈವಾಲಗಳು ಅಂತ ಕರೀತಾರೆ. ಪ್ಲ್ಯಾಂಟೆ ಅನಿಮೇಲಿಯಾ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಏನು 5 ವಿಭಿನ್ನ ಸಾಮ್ರಾಜ್ಯಗಳಾಗಿ, ಗೊತ್ತಾಗ್ತದೆ, ಕಿಂಗ್ಡಮ್ಸ್ ಆಗಿ ಅವನ್ನ ಡಿವೈಡ್ ಮಾಡಿದ್ದೀವಿ. ಗೊತ್ತಾಗ್ತಿದೆಯಾ? ಇದೇನು ಈಗ ಏನು ಮೆಂಬರ್ಸ್ ಆಫ್ ಇದರಲ್ಲಿ ಯಾವ ಇದೆ ನೋಡಿ. ಈಗ ಮೈಟೋಝೋವಾ, ಪ್ರೋಟೋಝೋವಾ, ಜೋನೋಝೋವಾ, ಪೈಪಿಯನ್ಸ್, ಇದರಲ್ಲಿ ಯಾವ ಇಲ್ಲ ಅಂತ ಕೇಳಿದ್ದಾರೆ. ಗೊತ್ತಾಗ್ತಿದೆಯಾ? ಅದು ನಮ್ಗೆ ಹೇಳಿದೆ ಪ್ರೋಟೋಝೋವಾದ ಬಗ್ಗೆ ನಾವು ಓದಿದ್ವಿ. ಪ್ರೋಟೋಝೋವಾ ಅನ್ನೋದು ಸಹ ಒಂದು ಏನಾಗುತ್ತೆ ಜೀವಿ. ಈ ಪ್ರೋಟೋಝೋವಾ ಈ ಒಂದು ಅನಿಮಲ್ ಕಿಂಗ್ಡಮ್ನಲ್ಲಿ ಬರಲ್ಲ. ಗೊತ್ತಾಗ್ತಿದೆಯಾ? ಅದಕ್ಕೆ ಈ ಪ್ರೋಟೋಝೋವಾ ಈ ಅನಿಮಲ್ ಕಿಂಗ್ಡಮ್ನಲ್ಲಿ ಬರಲ್ಲ. ಇದನ್ನು ಎಕ್ಸೆಪ್ಟ್ ಇವು ಸಹ ಕಂಡು ಬರ್ತವೆ, ಬಟ್ ಇದು ಬರಲ್ಲ. ಗೊತ್ತಾಗ್ತಿದೆಯಾ? ದಿಸ್ ಇಸ್ ದ ರೈಟ್ ಆನ್ಸರ್. ನಿಮಗೆ ಅನಿಮಲ್ ಕಿಂಗ್ಡಮ್ಸ್ ಬಗ್ಗೆ ಓದಿದ್ರೆ ಗೊತ್ತಾಗುತ್ತೆ. ಪ್ಲ್ಯಾಂಟ್ಸಲ್ಲಿ ಯಾವ್ಯಾವ ಬರ್ತವೆ, ಅನಿಮಲ್ಸಲ್ಲಿ ಯಾವ್ಯಾವ ಬರ್ತವೆ ಅನ್ನೋದ್ರ ಬಗ್ಗೆ ನೀವು ಓದಿದ್ರೆ ಗೊತ್ತಾಗುತ್ತೆ. ಇದೆಲ್ಲ ಬೇಸಿಕ್ಸ್ ಬುಕ್ಕಲ್ಲಿರೋದು, ಹೈಸ್ಕೂಲ್ ಬುಕ್ಸಲ್ಲಿರೋದು. ಡೆಪ್ತಾಗಿ ನಿಮಗೆ ಹೇಳೋಕ್ಕೆ ಇಲ್ಲಿ ಟೈಮ್ ತುಂಬ ಕನ್ಸ್ಯೂಮ್ ಮಾಡುತ್ತೆ. ಒಂದು ಹೇಳೋ ಕೂತ್ಕೊಂಡ್ರೆ 1/2 hour 1 hour ಆಗೋಗ್ಬಿಡುತ್ತೆ. ಇದೆ ಈ ಕೆಳಗಿನಲ್ಲಿ ಯಾವುದು 4 ಕೋಣೆಗಳ ಹೃದಯವನ್ನು ಹೊಂದಿದೆ? ನೋಡಲಿ, ತುಂಬ ಸಿಂಪಲ್ ಕ್ವಶನ್ಸ್ ಕೇಳಿದರೆ ಹೃದಯಗಳ ಬಗ್ಗೆ ಕೇಳಿದರೆ ಅದು ಯಾವ್ಯಾವ ಪ್ರಾಣಿಗಳಲ್ಲಿ ಎಷ್ಟು ಹೃದಯ ಚೇಂಬರ್ಸ್ಗಳು ಕೇಳಿದೆ. ನಮ್ಮ ಹೃದಯದಲ್ಲಿ 4 ಚೇಂಬರ್ಗಳು ಬರುತ್ತೆ. ಅದೇ ರೀತಿ ಕೆಲವು ಪ್ರಾಣಿಗಳಲ್ಲಿ 3 ಚೇಂಬರ್ ಇರುತ್ತೆ, ಕೆಲವು ಪ್ರಾಣಿಗಳಲ್ಲಿ 2 ಚೇಂಬರ್ ಇರುತ್ತೆ. ಅದೇ ರೀತಿ ಈ ಕೆಳಗಿನಲ್ಲಿ ಯಾವುಗಳಲ್ಲಿ 4 ಕೋಣೆಗಳ ಹೃದಯಗಳನ್ನು ಹೊಂದಿದೆ ಅಂತ ಕೇಳಿದರೆ ವಿಚ್ ಆರ್ ದ ಫಾಲೋಯಿಂಗ್ ಇಸ್ 4 ಚೇಂಬರ್ ಹಾರ್ಟ್ ಯಾವುದು ಕೇಳಿದರೆ ಇದರಲ್ಲಿ ಮೇಯ್ನಾಗಿ ನಾವು ನೋಡಬೇಕು ಅಂತಂದರೆ ಅದರಲ್ಲಿ ನಿಮಗೆ ಮೀನುಗಳ ಬಗ್ಗೆ, ಕಪ್ಪೆಗಳ ಬಗ್ಗೆ, ನವಿಲು ಬಗ್ಗೆ, ಸಮುದ್ರ ಕುದುರೆ ಬಗ್ಗೆ ಗೊತ್ತಿರಬೇಕು. ಇವೆಲ್ಲ ಓದಿದರೆ ಆರ್ಟ್ ಬಗ್ಗೆ ಅಂದರೆ ಲೈಕ್ ಉಭಯವಾಸಿಗಳು, ಪ್ಲ್ಯಾಂಟ್, ಅನಿಮಲ್ಸ್ ಬಗ್ಗೆ ಓದ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ಇದು ಹೃದಯದಲ್ಲಿ 2 ಕೋಣೆಗಳನ್ನು ಹೊಂದಿರುತ್ತೆ. ಅನಿಮಲ್ಸ್ ಇದು ಮ್ಯಾಮೆಲ್ಸಿಯ ಹೃದಯದಲ್ಲಿ 4 ಕೋಣೆಗಳನ್ನ ಹೊಂದಿರುತ್ತೆ ಅಂತ ಹೇಳ್ಬಿಡ್ತಾರೆ. ಅದರಲ್ಲಿ ಇದು 4 ಕೋಣೆಗಳು ಹೊಂದಿರೋದು ಪೀಕಾಕು 4 ಕೋಣೆಗಳನ್ನ ಹೊಂದಿರುತ್ತೆ. ಗೊತ್ತಾಗ್ತಿದೆಯಾ? ಇದನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಪಾವೋ
ಕ್ರಿಸ್ಟಾಸ್ ಅಂತ ಕರೀತಾರೆ. ಏನು ನವಿಲಿನ ಒಂದು ವೈಜ್ಞಾನಿಕ ಹೆಸರು ಪಾವೋ ಕ್ರಿಸ್ಟಾಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಕಪ್ಪೆಗಳಲ್ಲಿ ಏನಾಗುತ್ತೆ, ಕಪ್ಪೆಗಳಲ್ಲೂ ಉಭಯಚರ ಅಂತಾರೆ. ಉಭಯಚರ ಅಂದರೆ ಏನು ನೀರಿನಲ್ಲಿ ಮತ್ತು ಭೂಮಿ ಮೇಲೆ ವಾಸ ಮಾಡೋದು ಈ ಕಪ್ಪೆಗಳು. ಇದು ಸಹ 3 ಚೇಂಬರ್ಡು, 2 ಆರ್ಟ್ರಿಯ ಹೊಂದಿರುತ್ತೆ, ಒಂದು ವೆಂಟ್ರಿಕಲ್ ಅಂತ ಹೊಂದಿರುತ್ತೆ. ಅಂದರೆ 2 ಆರಿಕಲ್ಸು, ಒಂದು ಕುಹರ, ಹಿಂಗೆ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ 3 ಕೋಣೆಗಳ ಹೃದಯವನ್ನು ಹೊಂದಿರುತ್ತೆ. ಇನ್ನು ಈ ಫಿಶ್ಶು ಮತ್ತು ಹೌಸ್ 2 ಸಿ ಆರ್ಸು 2 ಸಹ ಒಂದೇ ಕ್ಯಾಟಗರಿ ಸೇರೋದ್ರಿಂದ ಫಿಶ್ ಮತ್ತು ಸಿ ಆರ್ಸು ಬೋತ್ ಹ್ಯಾವ್ 2 ಚೇಂಬರ್ಡ್ ಹಾರ್ಟ್, 2 ಚೇಂಬರ್ಗಳ ಒಂದು ಹೃದಯವನ್ನು ಹೊಂದಿರುತ್ತೆ. ನಿಮಗೆ ಗೊತ್ತಾಯ್ತು. ಹಾಗಾಗಿ ಇದು ಅಲ್ಲ. ಹಾಗಾಗಿ ಪೀಕಾಕು ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಮುಂದೆ ಹೋಗೋಣ. ನೆಕ್ಸ್ಟು 12ನೇ ಕ್ವಶನು ನೋಡಿರಿ. ದೇಹದ ರೋಗ ನಿರೋಧಕ ಕಾರ್ಯ, ಜೀರ್ಣಕ್ರಿಯೆ, ನಿದ್ರೆಯಲ್ಲಿ ಅಗತ್ಯ ಅಮೈನೋ ಆಮ್ಲಗಳನ್ನು ಪ್ರೊಡ್ಯೂಸ್ ಮಾಡೋದು ಯಾವ ಪ್ರಮುಖ ಪಾತ್ರ ವಹಿಸುತ್ತೆ? ನೋಡಿ, ವಿಚ್ ಸೆಮಿ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್. ನೋಡಿ, ಅಮೈನೋ ಆ್ಯಸಿಡ್ಸಲ್ಲಿ 2 ಥರ ಬರುತ್ತೆ. ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸು, ಕೆಲವು ಎಸೆನ್ಷಿಯಲ್ ಅಂತಂದರೆ ನಮ್ಮ ದೇಹದಲ್ಲಿ ಕೆಲವು ಉತ್ಪತ್ತಿ ಆಗ್ತವೆ, ಕೆಲವು ಉತ್ಪತ್ತಿ ಆಗಲ್ಲ, ನಾವು ಹೊರಗಡೆಯಿಂದ ತಗೋಬೇಕಾಗುತ್ತೆ. ಅದರಲ್ಲಿ ಕ್ವಶನ್ಸ್ ಆಗಿದೆ. ಏನು ಕ್ವಶನ್ ಅಂತಂದರೆ, ವಿಚ್ ಸೆಮಿ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಬಾಡಿ ಟು ಹ್ಯೂಮನ್ ಫಂಕ್ಷನ್ ಆ್ಯಂಡ್ ಡೈಜೆಸ್ಟಿವ್ ಆ್ಯಂಡ್ ಸ್ಲೀಪು ನಮ್ಮ ಡೈಜೆಷನ್ ಆಗಿರ್ಬೋದು, ಅವನ್ನೆಲ್ಲ ಕಂಟ್ರೋಲ್ ಮಾಡೋ ಯಾವುದು ಒಂದು ಅಮೈನೋ ಆ್ಯಸಿಡ್ ಅಂತ ಕೇಳಿದರೆ, ಸೆಮಿ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಅಂತ ಕೇಳಿದರೆ ಅದಕ್ಕೆ ಆನ್ಸರು ಹಿಸ್ಟಡೀನ್. ಗೊತ್ತಾಗ್ತಿದೆ? ಇದಕ್ಕೆ ಆನ್ಸರು ಹಿಸ್ಟಡೀನ್. ದ ಬಾಡಿ ಕ್ಯಾನ್ ಪ್ರೊಡ್ಯೂಸ್ ಸಮ್ ಅಮೌಂಟ್ ಆಫ್ ಇಟ್. ಗೊತ್ತಾಯ್ತು? ನಮ್ಮ ದೇಹನೇ ಕೆಲವು ಪ್ರೊಡ್ಯೂಸ್ ಮಾಡುತ್ತೆ. ಕೆಲವು ನಮ್ಮ ದೇಹಕ್ಕೆ ಎಷ್ಟು ಬೇಕು ಅದನ್ನು, ಕೆಲವನ್ನ ಏನು ಮಾಡೋದು ಹೊರಗಡೆಯಿಂದ ತಗೋಬೇಕಾಗತ್ತೆ. ಗೊತ್ತಾಗ್ತಿದೆಯಾ? ಇದು ಏನು ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ನ ಕಂಟ್ರೋಲ್ ಮಾಡುತ್ತೆ. ಗೊತ್ತೈತೆ? ರೋಗ ನಿರೋಧಕ ಕಾರ್ಯಗಳನ್ನ ಕಂಟ್ರೋಲ್ ಮಾಡುತ್ತೆ. ಅಂದರೆ ನಮ್ಮ ದೇಹಕ್ಕೆ ರೋಗಗಳು, ಅಲರ್ಜಿಗಳು ಬರೋದಂಗೆ ಇದು ಏನು ಮಾಡುತ್ತೆ, ಕಾರಣ ಮಾಡುತ್ತೆ. ಮತ್ತು ಡೈಜೆಸ್ಟಿವ್ ಕ್ರಿಯೆನ ಇದು ಮಾಡುತ್ತೆ. ಹಿಸ್ಟೋಮೈನ್ ಅನ್ನೋದು ಹೊಟ್ಟೆಗೆ ಆಮ್ಲ ಉತ್ಪಾದನೆ ಮಾಡುತ್ತೆ. ಅದು ಕರುಳಿನ ಚಲನೆಯನ್ನು ಸಹ ನಿಯಂತ್ರಣ ಮಾಡುತ್ತೆ. ಈ ನಿದ್ರೆನೂ ಸಹ ಈ ಒಂದು ಹಿಸ್ಟಡೀನ್ ಅನ್ನೋದು ಕಂಟ್ರೋಲ್ ಮಾಡುತ್ತೆ. ನಮ್ಮ ನಾವು ಬ್ರೈನ್ ಫಂಕ್ಷನ್ ಮಾಡೋಕ್ಕೆ ಮತ್ತು ನಮ್ಮ ಸ್ಲೀಪ್ ಸೈಕಲ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಅಥವಾ ಕಂಟ್ರೋಲ್ ಮಾಡೋಕ್ಕೆ ಈ ಹಿಸ್ಟಡೀನ್ ಕೆಲಸ ಮಾಡುತ್ತೆ. ಗೊತ್ತಾಗ್ತಿದೆ? ಇದು ಏನಾಗುತ್ತೆ, ನಿಮಗೆ ಹಾರ್ಮೋನ್ಸ್ ಬಗ್ಗೆ ಓದ್ತಿದ್ರೆ ಅಥವಾ ಅಮೈನೋ ಆ್ಯಸಿಡ್ಸ್ ಬಗ್ಗೆ ಓದಿದಾಗ ಇದು ಗೊತ್ತಿರುತ್ತೆ ನಿಮಗೆ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ 3rd ಕ್ವಶನ್ಗೋನ. ವಿಚ್ ಫುಡ್ ಕಾಂಪೊನೆಂಟ್ ಹೆಲ್ಪ್ಸ್ ಟು ಪ್ರೊಟೆಕ್ಟಿಂಗ್ ದ ಬಾಡಿ ಫ್ರಮ್ ಇನ್ಫೆಕ್ಷನ್ಸ್? ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ದೇಹದಲ್ಲಿದೆ, ನಮ್ಮ ದೇಹ ಊಟದಲ್ಲಿ, ನಮ್ಮ ಆಹಾರದಲ್ಲಿ 4 ಥರ ಬರುತ್ತೆ. ಒಂದು ಪ್ರೋಟೀನ್, ಇನ್ನೊಂದು ಕಾರ್ಬೋಹೈಡ್ರೇಟ್ಸ್ ನಾನಿಲ್ಲಿ, ನೆಕ್ಸ್ಟು ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಅಂತ ಕರೀತಾರೆ, ಖನಿಜಗಳು, ನೆಕ್ಸ್ಟು ಫ್ಯಾಟ್ಸ್. ಇದರಲ್ಲಿ ಯಾವ ಒಂದು ಅಂಶ ನಮ್ಮ ದೇಹದ ಇನ್ಫೆಕ್ಷನ್ಸ್ನ ಕಡಿಮೆ ಮಾಡುತ್ತೆ ಅಂತ ಕೇಳಿದ್ದಾರೆ, ಇನ್ಫೆಕ್ಷನ್ಗಳನ್ನ ತಡೆಯುತ್ತೆ ಅನ್ನೋದು. ಗೊತ್ತಾಯ್ತಾ? ಅದಕ್ಕೆ ಆನ್ಸರು ನಿಮಗೆ ಗೊತ್ತಿರುತ್ತೆ, ನೀವು ಓದಿರ್ತಾರೆ. ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ಗಳು ಏನಾಗುತ್ತೆ, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಜೀವಸತ್ವಗಳು ಮತ್ತು ಖನಿಜಗಳು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳಲಿ. ಸೋಂಕುಗಳನ್ನ ಈ ಕರೋನಾ ಟೈಮಲ್ಲೆಲ್ಲ ನೋಡಿರ್ತೀರ, ವಿಟಮಿನ್ಸ್ ಚೆನ್ನಾಗಿ ತಿನ್ನಿ, ವಿಟಮಿನ್ಸ್ ಫುಡ್ ತಿನ್ನಿ, ಮಿನರಲ್ಸ್ ತಿನ್ನಿ ಅಂದ್ಬಿಟ್ಟು ಕೆಲವು ಆರ್ಟಿಫಿಷಿಯಲ್ಲು ವಿಟಮಿನ್ಸ್ ಟ್ಯಾಬ್ಲೆಟ್ಸ್ಗಳು ಕೊಟ್ಟರು, ಮಿನರಲ್ಸ್ ಟ್ಯಾಬ್ಲೆಟ್ಸ್ಗಳು ಕೊಟ್ಟರು. ಯಾಕೆ ಅಂತಂದರೆ ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ನ ಇಂಪ್ರೂವ್ಮೆಂಟ್ ಮಾಡ್ಕೋಕ್ಕೆ, ನಮ್ಮ ದೇಹ ರೋಗಗಳಿಗೆ ತುತ್ತಾದಾಗ ಅದ್ರ ಜೊತೆಗೆ ರೋಗಗಳಿಗೆ ಫೈಟ್ ಮಾಡೋಕ್ಕೆ ಏನಾಗುತ್ತೆ, ಈ ಇಮ್ಯೂನ್ ಸಿಸ್ಟಮು ವರ್ಕ್ ಆಗುತ್ತೆ, ಒಂಥರ ಪ್ರೊಟೆಕ್ಷನ್ ಆಗಿ ಹೋಗುತ್ತೆ. ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಪ್ಲೇ ಕ್ರೂಷಿಯಲ್ ರೋಲ್ ಇನ್ ದಿ ಮೇಂಟೈನಿಂಗ್ ದ ಬಾಡೀಸ್ ಇಮ್ಯೂನ್ ಸಿಸ್ಟಮ್ ಆ್ಯಂಡ್ ಪ್ರೊಟೆಕ್ಟಿಂಗ್ ಫ್ರಮ್ ಇನ್ಫೆಕ್ಷನ್ಸ್. ಗೊತ್ತಾಗ್ತಿದೆಯಾ? ದೇ ಆರ್ ಎಸೆನ್ಷಿಯಲ್ ಫಾರ್ ಪ್ರಾಪರ್ ಫಂಕ್ಷನಿಂಗ್ ವೇರಿಯಸ್ ಬಾಡಿಲಿ ಪ್ರೋಸೆಸ್ ಸಚ್ ಆಸ್ ಸೆಲ್ ರಿಪೇರ್. ಈಗ ಸೆಲ್ ಡ್ಯಾಮೇಜ್ ಆಗುತ್ತೆ, ಅದು ರಿಪೇರ್ ಆಗೋಕ್ಕೆ ಏನು ಬೇಕಾಗುತ್ತೆ, ನಮಗೆ ವಿಟಮಿನ್ಸ್ ಬೇಕಾಗುತ್ತೆ. ಮತ್ತು ಎನರ್ಜಿ ಪ್ರೊಡಕ್ಷನ್ ಮಾಡೋಕ್ಕೆ ಬೇಕಾಗುತ್ತೆ. ಮತ್ತು ಡಿಫೆನ್ಸ್ ಮೆಕ್ಯಾನಿಸಮ್ನ ಮಾಡೋಕ್ಕೆ ನಮಗೆ ಬೇಕಾಗುತ್ತೆ. ಅದರ ವಿಟಮಿನ್ ಸಿ ಆಗಿರ್ಬೋದು. ಗೊತ್ತಾಗ್ತಿದೆಯಾ? ವಿಟಮಿನ್ ಸಿ ಏನು ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಕರೀತಾರೆ. ವಿಟಮಿನ್ ಸಿ ನೀವು ಕೇಳಿರ್ತಾರೆ, ವಿಟಮಿನ್ ಸಿ ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಕರೀತಾರೆ. ಇದು ನಿಮ್ಮ ಇಮ್ಯೂನ್ ಸಿಸ್ಟಮ್ನ, ನಿಮ್ಮ ಹೆಲ್ತ್ನ ಕಾಪಾಡ್ಕೊಳ್ಳೋಕೆ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ಈ ಲೆಮನ್ ಜ್ಯೂಸ್ ತೊಗೊಳ್ಳಿ ಅಥವಾ ಮೋಸಂಬಿ ಜ್ಯೂಸ್ ತೊಗೊಳ್ಳಿ ಅಂತ ಯಾಕೆ ಹೇಳ್ತಾರೆ, ಹುಷಾರಿಲ್ದಾಗ ಇದೇ ಕಾರಣಕ್ಕೋಸ್ಕರ. ಅದರಲ್ಲಿ ವಿಟಮಿನ್ ಸಿ ಇರುತ್ತೆ. ಇದು ನಿಮ್ಮ ಇಮ್ಯೂನ್ ಸಿಸ್ಟಮ್ನ ಡೆವಲಪ್ ಮಾಡೋಕ್ಕೆ ಮತ್ತು ಇನ್ಫೆಕ್ಷನ್ ಜೊತೆ ಫೈಟ್ ಮಾಡೋಕ್ಕೆ, ಇದು ಬ್ಲಡ್ ಸೆಲ್ಲಲ್ಲಿ ಇರುತ್ತೆ, ಇದು ಫೈಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರನೇ ಈ ಜೀವಸತ್ವಗಳು ವಿಟಮಿನ್ ಎ, ಬಿ, ಸಿ, ಡಿ ಆಗಿರ್ಬೋದು ಎಲ್ಲ ಸಹ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ರೋಗ ನಿರೋಧಕ ಶಕ್ತಿನ ನಿಮ್ಮ ದೇಹದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತವೆ, ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿ ವರ್ಕ್ ಮಾಡ್ತವೆ. ಗೊತ್ತಾಗಿದೆ? ಹಾಗಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಇನ್ನು ಕಾರ್ಬೋಹೈಡ್ರೇಟ್ಸ್ಗಳಿಗೆ ಗೊತ್ತು. ಕಾರ್ಬೋಹೈಡ್ರೇಟ್ಗಳು ಎನರ್ಜಿ ಕೊಡ್ತವೆ ನಮ್ಮ ದೇಹಕ್ಕೆ. ನಾವೇನು ಕೆಲಸ ಮಾಡೋಕ್ಕೆ ಎನರ್ಜಿ
ಬೇಕಲ್ಲ, ಅದು ಎನರ್ಜಿ ಬರೋದ್ರಿಂದ ಕಾರ್ಬೋಹೈಡ್ರೇಟ್ಗಳ ಬಗ್ಗೆ. ನೆಕ್ಸ್ಟ್ ಪ್ರೋಟೀನ್ಸ್ಗಳು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿ ಬಾಡಿ ಅಂತ ಕೇಳ್ತೀವಿ. ಬಿಲ್ಡಿಂಗ್ ಬ್ಲಾಕ್ಸ್, ಇಟ್ಟಿಗೆಗಳು ಅಂತ ಕೇಳ್ತಲ್ಲ, ಬಿಲ್ಡಿಂಗ್ ಬ್ಲಾಕ್ಸ್ ಅಂದರೆ ನಮ್ಮ ದೇಹ ಮಸಲ್. ನೋಡಿ, ಅದೇ ಜಿಮ್ಗೆ ಹೋಗೋರು ಯಾಕೆ ಪ್ರೋಟೀನ್ ಪೌಡರ್ ತೊಗೊತಾರೆ ಅಂದರೆ ಮಸಲ್ ಬಿಲ್ಡ್ ಮಾಡೋಕ್ಕೆ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಪ್ರೋಟೀನ್ಗಳು. ಕೊಬ್ಬುಗಳು ಎನರ್ಜಿ, ಇದು ಕಾರ್ಬೋಹೈಡ್ರೇಟು ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ, ಕೊಬ್ಬುಗಳು ಸಹ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ, ಅವೆರಡೂ ಸಹ ಒಂದಾಗುತ್ತೆ. ನೆಕ್ಸ್ಟ್ ಅದು 4ನೇ ಕ್ವಶನ್ಸ್ ನೋಡೋಣ. ಮುಂದಿನ ಕ್ಸೆರಾಪ್ಥಾಲ್ಮಿಯಾ ಗೊತ್ತಾಗ್ತದೆ. ವಾಟ್ ಇಸ್ ಕ್ಸೆರಾಪ್ಥಾಲ್ಮಿಯಾ ಅಂತ ಕೇಳ್ಬಿಡ್ತಾರೆ ಕ್ವಶನ್ಸ್ಗಳು, ಈ ಥರ ಡೈರೆಕ್ಟ್ ಕ್ವಶನ್ಸು. ಇದರಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡೋಕ್ಕಾಗುತ್ತೆ. ಕ್ಸೆರಾಪ್ಥಾಲ್ಮಿಯಾ ಏನು, ಇದು ಏನು ಕೆಲಸ ಮಾಡುತ್ತೆ ಅಂತ ಕೇಳ್ತಾರೆ. ಇದಕ್ಕೆ ಡೈರೆಕ್ಟ್ ಕ್ವಶನ್ ನಿಮ್ಗೆ ಗೊತ್ತಿರಬೇಕು. ದೀರ್ಘಕಾಲದ ವಿಟಮಿನ್ ಎ ಕೊರತೆಯಿಂದ ಉಂಟಾಗುವ ಒಂದು ಕಣ್ಣಿನ ಕಾಯಿಲೆ ಗೊತ್ತಾಗ್ತಿದೆ. ಕ್ಸೆರಾಪ್ಥಾಲ್ಮಿಯಾ ಅಂತಂದರೆ ಒಂದು ದೀರ್ಘಕಾಲ ವಿಟಮಿನ್ ಎ ಕೊರತೆಯಿಂದ ಉಂಟಾಗುವ ಒಂದು ಕಣ್ಣಿನ ಕಾಯಿಲೆ, ಕ್ಸೆರಾಪ್ಥಾಲ್ಮಿಯಾ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಇದು ಡಿಫಿಷಿಯನ್ಸಿ ಆಫ್ ಎ, ವಿಟಮಿನ್ ಎ ಇಂದ ಉಂಟಾಗುತ್ತೆ. ಗೊತ್ತಾಗ್ತದೆ ಏನು ಅಂದರೆ ಅದು ಡ್ರೈನೆಸ್ ಆಫ್ ದಿ ಐಸ್, ಕಣ್ಣುಗಳು ಒಣಗಲು ಸ್ಟಾರ್ಟ್ ಆಗುತ್ತೆ. ಕಾರ್ನಿಯಾ ಬಿಕಮ್ ಒಪ್ಯಾಕ್, ನಿಮ್ಮ ಕಾರ್ನಿಯ ಅಪಾರದರ್ಶಕ ಹೋಗುತ್ತೆ, ಒಪ್ಯಾಕ್ ಆಗಿಬಿಡುತ್ತೆ, ಕಾರ್ನಿಯ ಅಪಾರದರ್ಶಕ ಆಗುತ್ತೆ. ನೆಕ್ಸ್ಟು ನಿಮ್ಮ ಇರುಳು ಕುರುಡುತನ, ಏನು ನೈಟ್ ಬ್ಲೈಂಡ್ನೆಸ್ ಅಂತ ಕರಿತಾರೆ, ಇರುಳು ಕುರುಡುತನ, ಇದು ಇರಲೇಬಾರ್ದು. ಯಾವುದೇ PSI ಆಗಿರ್ಬೋದು, PC ಆಗಿರ್ಬೋದು, ESI ವಿದ್ಯಾರ್ಥಿಗಳಿಗೆ ಇರುಳು ಕುರುಡುತನ ಬರಬಾರ್ದು. ಅದಕ್ಕೆ ನೀವು ವಿಟಮಿನ್ ಎನ ಚೆನ್ನಾಗಿ ತೊಗೊಳ್ಳಿ. ಗೊತ್ತಾಗ್ತದೆ, ವಿಟಮಿನ್ ಎನ ಚೆನ್ನಾಗಿ ತಗೊಳ್ಳಿ. ಗೊತ್ತಾಗ್ತಿದೆಯಾ? ಈ ರೀತಿ ನೋಡಿ, ವಿಟಮಿನ್ಸ್ ಬಗ್ಗೆ ಗೊತ್ತಾಗ್ತಿದೆ. ವಿಟಮಿನ್ಸ್ ಬಗ್ಗೆ ಪ್ರಶ್ನೆಗಳು, ತುಂಬ ಪ್ರಶ್ನೆಗಳು ಕೇಳಿದರೆ, ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ. ಗೊತ್ತಾಗ್ತಿದೆಯಾ? ವಿಟಮಿನ್ಸ್ ಪ್ರಶ್ನೆಗಳು ತುಂಬ ಚೆನ್ನಾಗಿ, ವಿಟಮಿನ್ಸ್ ಮೇಲೆ ತುಂಬ ಕ್ವಶನ್ ಇದೆ. ABC ಆಗಿರ್ಬೋದು, ಯಾವುದಕ್ಕೆ ಸೈಂಟಿಫಿಕ್ ನೇಮ್ ಕೇಳಿದ್ದಾರೆ, ಅದರಿಂದ ಬರೋ ಕಾಯಿಲೆಗಳ ಬಗ್ಗೆ ಕೇಳಿದ್ದಾರೆ, ಮತ್ತು ಅವನ್ನ ವಿಟಮಿನ್ ಎ ಯಾವ್ಯಾವ ಹಣ್ಣುಗಳಲ್ಲಿ, ಫ್ರೂಟ್ಸ್ಗಳಿದೆ ಅಂತ ಕೇಳಿದ್ದಾರೆ. ಹಾಗಾಗಿ ವಿಟಮಿನ್ಸ್ ಬಗ್ಗೆ ತುಂಬ ಇಂಪಾರ್ಟೆಂಟ್. ಇದನ್ನು ವೆರಿ ಇಂಪಾರ್ಟೆಂಟ್ ವಿಟಮಿನ್ಸು. ಒಂದು ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ, ನೀವು ವಿಟಮಿನ್ಸ್ ಬಗ್ಗೆ ತಿಳಿದಿರಬೇಕು. ಗೊತ್ತಾಗ್ತದೆ, ವಿಟಮಿನ್ ಎ, ವಿಟಮಿನ್ ಬಿ ವಿಟಮಿನ್ ಎಲ್ಲೆಲ್ಲಿ ಬರುತ್ತೆ ಅಂತಂದರೆ, ಲೈಕ್ ಕ್ಯಾರೆಟ್ ಆಗಿರ್ಬೋದು, ಪಾಲಕ್ ಸೊಪ್ಪಲ್ಲಾಗಿರ್ಬೋದು, ಡೈರಿ ಉತ್ಪನ್ನಗಳಾಗಿರ್ಬೋದು, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಇದರಲ್ಲಿ ಸಹ ವಿಟಮಿನ್ ಎ ಕಂಡು ಬರುತ್ತೆ. ಅಪೌಷ್ಟಿಕ ಇದೇನು ಮಕ್ಕಳಲ್ಲಿ ಇದು ಕಾಮನ್ ಡಿಸೀಸು. ಗೊತ್ತಾಗ್ತಿದೆಯಾ? ಅಪೌಷ್ಟಿಕತೆ ಉಂಟಾಗೋದೇ ಈ ಎ ವಿಟಮಿನ್ ಕೊರತೆಯಿಂದ. ಗೊತ್ತಾಗ್ತಿದೆ. ಮತ್ತು ರೋಗ ನಿರೋಧಕ ಶಕ್ತಿ ನೀವು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಂದ್ರೂ ಸಹ ನಿಮಗೆ ಇದು ವಿಟಮಿನ್ ಎ ಬೇಕು. ಹಾಗಾಗಿ ವಿಟಮಿನ್ ಎ ಚೆನ್ನಾಗಿ ತಗೊಳ್ಳಿ. ಎಸ್ಪೆಷಲಿ ನಮ್ಮ PSI ಹುಡುಗರು ಚೆನ್ನಾಗಿ ತಿನ್ನಬೇಕು ಊಟನ. ಗೊತ್ತಾಗ್ತಿದೆಯಾ? ಅಂದರೆ ವಿಟಮಿನ್ ಎ ಫುಡ್ ತಿನ್ನಬೇಕು. ನೆಕ್ಸ್ಟು ಹೋಗೋಣ. ಇದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಸ್ಕಲ್ ಬೋನ್, ವಿಚ್ ಆಫ್ ದ ಫಾಲೋಯಿಂಗ್ ಮೂವಿಂಗ್ ಸ್ಕಲ್ ಬೋನ್. ಸ್ಕಲ್ ಅಂದರೆ ಬುರುಡೆ, ಬುರುಡೆ ಹಿಂಗಿರುತ್ತಲ್ವ, ಇದು ಹಿಂಗಿರುತ್ತೆ ಬುರುಡೆ ಬೋನ್. ಇದರಲ್ಲಿ ಯಾವ ಬೋನು ಚಲಿಸುತ್ತೆ ಅಂತ ಕೇಳಿದರೆ, ನಿಮಗೆ ಮೂಳೆಗಳು ಬಗ್ಗೆ ಐಡಿಯಾ ಇದ್ದರೆ, ಮೂಳೆಗಳಲ್ಲಿ ತಲೆ ಬುಡಲ್ಲಿ ಎಷ್ಟೆಷ್ಟು ಮೂಳೆಗಳಿದ್ದಾವೆ ಅಂತ ಗೊತ್ತಿದ್ದರೆ ಮಾತ್ರ ಇದಕ್ಕೆಲ್ಲ ಆನ್ಸರ್ ಮಾಡೋಕ್ಕಾಗುತ್ತೆ. ಅದಕ್ಕೆ ಬೋನ್ಸ್ ಅನ್ನೋ ಚಾಪ್ಟರ್ ಇದೆ, ಗೊತ್ತಾಯ್ತು? ಬೋನ್ ಚಾಪ್ಟರ್ ಇದೆ. ನಮ್ಮ ಏನು ದೇಹದಲ್ಲಿ ಎಷ್ಟು ಬೋನ್ಸ್ ಇದೆ, ಯಾವ ಬೋನು, ಉದ್ದ ಬೋನು, ಚಿಕ್ಕ ಬೋನು ಎಲ್ಲ ನೀವು ಓದಿರ್ತೀರ. ಗೊತ್ತಾಗ್ತಿದೆಯಾ? ಹಾಗಾಗಿ ಇದರಲ್ಲಿ ಯಾವ ಬೋನು ಚಲಿಸುತ್ತೆ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಅದು ಮ್ಯಾಂಡಿಬಲ್ ಅಂತ ಬರುತ್ತೆ. ಮ್ಯಾಂಡಿಬಲ್ ಅನ್ನೋದು ಈ ಒಂದು ಜಾ ಬೋನ್ ಬರುತ್ತೆ, ಗೊತ್ತಾಯ್ತು? ಜಾ, ನಿಮ್ಮ ಏನು ಹಲ್ಲುಗಳು ಒಂದು ಜಾ ಇರುತ್ತಲ್ಲ, ಇದೊಂದೇ ಮೂಮೆಂಟ್ ಆಗೋದು ಈ ಒಂದು ಫುಲ್ಲು ನಮ್ಮ ಒಂದು ಸ್ಕಲ್ಲಲ್ಲಿ. ಆ ಜಾ ಬೋನ್ ಏನು ದವಡೆ ಅಂತ ಹೆಂಗೆ ಕರೀತಾರೆ, ಆ ದವಡೆ ಬೋನ್ ಮಾತ್ರ ನಿಮ್ಮ ಮೂವ್ ಆಗುತ್ತೆ, ಇನ್ಯಾವುದು ಮೂವ್ ಆಗಲ್ಲ. ಗೊತ್ತಾಯ್ತಾ? ದ ಬ್ರೈನ್ ಪ್ರೊಟೆಕ್ಷನ್ ಮಾಡೋದೇ ಈ ಒಂದು ಸ್ಕಲ್ ಬೋನ್. ಗೊತ್ತಾಗ್ತಿದೆಯಾ? ಇದರಲ್ಲಿ ಏನಾಗುತ್ತೆ, ನಿಮ್ಮ ಅದರಲ್ಲಿ 22 ಬೋನ್ಸ್ ಇರುತ್ತೆ. ಸ್ಕಲ್ ಬೋನಲ್ಲಿ 22 ಬೋನ್ಗಳಿರುತ್ತೆ. ಆ 22 ಬೋನಲ್ಲಿ ಮ್ಯಾಂಡಿಬಲ್, ಗೊತ್ತಾಗ್ತದೆ, ಜಾ ಬೋನ್ ಅಂತ ಕರೀತಾರೆ. ಇದು ಓನ್ಲಿ ಬೋನ್ ಕೆನ್ ಮೂವ್ ಆಗುತ್ತೆ. ಇದಿಲ್ಲಿಂದ ಗೊತ್ತಾಗ್ತದೆ. ಇದು ನಾಜಲ್ ಬೋನ್ ಪಾರ್ಟ್ ಆಫ್ ದಿ ಸ್ಕಲ್. ನಾಜಲ್ ಬೋನ್ ಕೆಳಗಡೆ ಇರುತ್ತಲ್ಲ, ನಾಜಲ್ ಬೋನ್ ಕೆಳಗಡೆ ಇರುತ್ತೆ. ಇದು ಸ್ಕಲ್ ಬೋನ್ ಅಂತ ಕರೀತಾರೆ. 22 ಬೋನ್ಗಳಿರುತ್ತೆ. ಅದರಲ್ಲಿ ಸಹ ಒಂದು ಬೋನು ಮ್ಯಾಂಡಿಬಲ್ ಅನ್ನೋದು, ಅದು ಮಾತ್ರ ಮೂವದು. ಈ ಟಿಬಿಯಾ ಅನ್ನೋದು ಸಹ ಬೋನ್ ದಟ್ ಫಾರ್ಮ್ಸ್ ಇನ್ ಲೆಗ್ಗಲ್ಲಿ ಇರುತ್ತೆ. ಇದು ಗೊತ್ತಾಯ್ತು, ಮೊಣಕಾಲಿನಲ್ಲಿ ಇದು ಇರುತ್ತೆ. ಗೊತ್ತಾಗ್ತಿದೆ? ಮೊಣಕಾಲಿನಿಂದ ಫೀಮರ್ ಬೋನ್ ಕೇಳಿರ್ತೀರಿ ನೀವು, ಫೀಮರ್ ಬೋನ್ ಎಲ್ಲ ಕೇಳಿರ್ತಾರೆ. ಇಸ್ ದ ಲಾರ್ಜೆಸ್ಟ್ ಬೋನ್ ಇನ್ ದ ಬಾಡಿ. ಗೊತ್ತಾಗ್ತದೆ? ಫೀಮರ್ ಬೋನ್ ಬಗ್ಗೆ ಕೇಳಿರ್ತಾರೆ. ಇದ್ರ ಮೇಲೆ ಪ್ರಶ್ನೆಗಳು ಬಂದಿದೆ ತುಂಬ ಸತಿ, ಮತ್ತೆ ಪ್ರಶ್ನೆ ರಿಪೀಟ್ ಆಗ್ಬೋದು ಈ ಫೀಮರ್ ಬೋನ್ ಬಗ್ಗೆ. ಓಕೆ, ಫೀಮರ್ ಇಸ್ ದ ಲಾರ್ಜೆಸ್ಟ್ ಬೋನ್ ಇನ್ ದ ಬಾಡಿ ವಿಚ್ ಇಸ್ ದ ಥೈ ಬೋನ್. ಗೊತ್ತಾಗ್ತಿದೆಯಾ? ನಿಮ್ಮ ತೊಡೆಯಲ್ಲಿ ಕಂಡುಬರುತ್ತೆ, ಬೋನ್ ಇದು ಲಾಂಗೆಸ್ಟ್ ಬೋನ್. ಇದು ಮೂವಬಲ್ ಬೋನ್ ಇನ್ ದಿ ಸ್ಕಲ್. ಗೊತ್ತಾಗ್ತಿದೆ? ಅಟ್ಲಾಸ್ ಅನ್ನು ಸುಮ್ಮನೆ ಕೊಟ್ಟಿದ್ದಾರೆ ಅಷ್ಟೇ. ಟಿಬಿ ಅನ್ನೋದು ಸಹ ನಿಮಗೆ ಗೊತ್ತಿರಬೇಕು. ಇಸ್ ದ ಬೋನ್ ಫ್ರಮ್ ದಿ ಸ್ಕಿನ್ ಇನ್ ದ ಲೆಗ್. ಗೊತ್ತಾಗ್ತದೆ? ಟಿಬಿ ಮೊಣಕಾಲಿನಲ್ಲಿ ಕಾಣ್ಬೋದು, ಒಂದು ಶಿನ್ನಲ್ಲಿ ಕಂಡು ಬರುತ್ತೆ. ಗೊತ್ತಾಗ್ತದೆ? ಸ್ಕಿನ್ ಅಲ್ಲ, ಶಿನ್ ಅದು. ಅದು ಟಿಬಿ ಅನ್ನೋದು. ಇದು ರೈಟ್ ಆನ್ಸರ್ ಯಾವುದು? ಮ್ಯಾಂಡಿಬಲ್. ಮೂವಬಲ್ ಬೋನ್ ಇನ್ ದಿ ಸ್ಕಲ್ ಯಾವುದು ಅಂತ ಕರೀತಾರೆ, ಅದು ಮ್ಯಾಂಡಿಬಲ್. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಇದೇ ರೀತಿ ತುಂಬ ಕ್ವಶನ್ಸ್ ಇದೆ. ಗೊತ್ತಾಗ್ತಿದೆಯಾ? ನೋಡಿ, ಇಲ್ಲಿ ಏನೇ ಕೇಳಿದರೆ ಮೂಳೆ ಬಗ್ಗೆ ಮತ್ತೆ ಕ್ವಶನ್ಸ್ ಕೇಳಿದರೆ, ವಿಚ್ ಈಸ್ ದ
ನಮ್ಮ ದೇಹದಲ್ಲಿ ಮ್ಯಾಲಿಯಸ್ ಮೂಳೆ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದೆ. ಮ್ಯಾಲಸ್ ಬೋನ್ ಇಸ್ ಲೊಕೇಟೆಡ್ ಇನ್ ಅವರ್ ಬಾಡಿ. ಅಲ್ಲಿ ಎಲ್ಲಿ ಕಂಡು ಬರುತ್ತೆ, ನಮ್ಮ ಮಧ್ಯ ಕಿವಿನಲ್ಲಿ ಬರುತ್ತೆ. ಕಿವಿನಲ್ಲೂ ಸಹ ಬೋನ್ ಇರುತ್ತೆ, ಅದು ಸಾಫ್ಟ್ ಬೋನ್ಸ್ ಇರುತ್ತೆ. ಅವೆಲ್ಲ ಅದ್ರ ಬಗ್ಗೆನೂ ಸಹ ಗೊತ್ತಿರಬೇಕು. ಹಾಗಾಗಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಬ್ಯಾಸಿಲ್ ಕ್ಯಾಲಮೆಟ್ ಗುರಿಯನ್ ಒಂದು ಲಸಿಕೆ ಇದೆ, BCG ಗೊತ್ತಾಯ್ತಾ? ಬ್ಯಾಸಿಲ್ ಕ್ಯಾಲಮೆಟ್ ಏನಂತ ಕರೆದ್ರೆ ಬ್ಯಾಸ್ಕೆಲಿ ಕ್ಯಾಲ್ಮೆಟ್ ಗುರಿಯನ್ ಅನ್ನೋದು ಒಂದು ಏನಾಗಿದೆ, ಯಾವ ರೋಗಕ್ಕೆ ಇದು ಒಂದು ಲಸಿಕೆ BCG. ನೋಡಿ, ಎಲ್ಲರಿಗೂ BCG ಹಾಕ್ಸಿರ್ತಾರೆ, ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ BCGನ ಹಾಕ್ಸಿರ್ತಾರೆ. ಇದನ್ನು WHO ಏನು ಮಾಡಿದೆ, ಇದನ್ನು ಪ್ರಮಾಣೀಕರಿಸಿದೆ. ಗೊತ್ತಾಗ್ತಿದೆ? ತಜ್ಞರು ಪ್ರಥಮವಾಗಿ ಇದನ್ನು ಎಕ್ಸ್ಪರ್ಟ್ ಕಮಿಟಿ ಇದನ್ನು ಬಯೋಲಾಜಿಕಲ್ ಸ್ಟ್ಯಾಂಡರ್ಡೈಸೇಷನ್ನ ರಿಪೋರ್ಟ್ 13th ರಿಪೋರ್ಟಲ್ಲಿ ಇದನ್ನು ಏನು ಮಾಡಿದ್ರು, ಒಪ್ಕೊಂಡ್ರು. ಗೊತ್ತಾಗ್ತಿದೆಯಾ? ಇದೊಂದು TB ಕಾಯಿಲೆಗೆ, ಗೊತ್ತಾ? TB ಕಾಯಿಲೆ ಅಂದರೆ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರೀತಾರೆ. ಗೊತ್ತಾ? ಟ್ಯೂಬರ್ಕ್ಯುಲೋಸಿಸ್ ಇದು ಮೈಕೋಬ್ಯಾಕ್ಟೀರಿಯಂ. ಗೊತ್ತಾಗ್ತಿದೆ? ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸಿಂದ ಹುಟ್ಟುತ್ತೆ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸಿಂದ ಬರುತ್ತೆ. ಆ ಕಾಯಿಲೆಯಿಂದ ಉಂಟಾಗೋ ಒಂದು ಇದಕ್ಕೆ ಇದನ್ನು ಲಸಿಕೆನ ಕೊಡ್ತಾರೆ. ಯಾವುದಕ್ಕೆ? ಅದರಲ್ಲಿ ಕ್ಷಯ, TB ಕಾಯಿಲೆ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟು ಈ ಕೆಳಗಿನ ಕಾಯಿಲೆಗಳು ಇನ್ಸುಲಿನ್ ಕೊರತೆಯಿಂದ ಉಂಟಾಗುತ್ತೆ ಅಥವಾ ಇನ್ಸುಲಿನ್ ಪ್ರತಿರೋಧದಿಂದ ಉಂಟಾಗುತ್ತೆ. ವಿಚ್ ಆರ್ ದ ಫಾಲೋಯಿಂಗ್ ಡಿಸೀಸ್ ಕಾಸ್ಡ್ ಇದೆ ಇನ್ಸುಲಿನ್ ಡೆಫಿಷಿಯನ್ಸಿ ಆರ್ ಇನ್ಸುಲಿನ್. ತುಂಬ ಗೊತ್ತಿರೋ ವಿಚಾರ ನಿಮಗೆ, ಮಧುಮೇಹ ಡಿಸಿಟಿ. ಯಾಕೆಂದರೆ ಇದು ನಮ್ಮ ದೇಹದಲ್ಲಿ ಉಂಟಾಗ್ತಿದೆ. ನಮ್ಮ ದೇಶ ಏನಾಗ್ತಿದೆ, ಡಯಾಬಿಟಿಕ್ ಸೆಂಟರ್ ಆಗ್ತಿದೆ. ಡಯಾಬಿಟಿಕ್ ಏನಾಗ್ತಿದೆ, ರಾಜಧಾನಿ ಆಗ್ತಿದೆ ನಮ್ಮ ಭಾರತ. ತುಂಬ ಡಯಾಬಿಟಿಕ್ ಪೇಷಂಟ್ಸ್ಗಳು ಡೇ ಬೈ ಡೇ ಹೆಚ್ಚಾಗ್ತಿದೆ. ಕಾರಣ ಇನ್ಸುಲಿನ್ ಕೊರತೆಯಿಂದ ಉಂಟಾಗುತ್ತೆ. ಗೊತ್ತಾಗ್ತಿದೆ? ಇನ್ಸುಲಿನ್ ಕೊರತೆಯಿಂದ ಉಂಟಾಗುತ್ತೆ. ಏನು ಮಾಡುತ್ತೆ ಈ ಇನ್ಸುಲಿನ್ ಅಂತಂದರೆ, ನಮ್ಮ ದೇಹಕ್ಕೆ ಏನು ಮಾಡುತ್ತೆ, ಗ್ಲೂಕೋಸನ್ನು ಸಾಗಿಸುವ ಹಾರ್ಮೋನ್. ಇದು ನಮ್ಮ ರಕ್ತಕ್ಕೆ ಗ್ಲೂಕೋಸನ್ನು ಸಾಗಿಸುವ ಹಾರ್ಮೋನು. ಇದು ಕಡಿಮೆ ಇದ್ದಾಗ ಏನಾಗುತ್ತೆ, ಇನ್ಸುಲಿನ್ ಕಡಿಮೆ ಇದ್ದಾಗ ನಮಗೇನು ಬರುತ್ತೆ, ಡಯಾಬಿಟಿಕ್ ಬರುತ್ತೆ. ಅದರಲ್ಲಿ ಹೈಪರ್ಗ್ಲೈಸಿಮಿಯಾ ಅಂತ ಬರುತ್ತೆ. ಹೈಪರ್ಗ್ಲೈಸಿಮಿಯಾ ಅಂತಂದರೆ ರಕ್ತದಲ್ಲಿ 125 ಮಿಲಿಗ್ರಾಮ್ಗಿನ ಏನಾದರೂ ಇದು ಡೆಸಿಲೀಟರ್ ಗ್ಲೂಕೋಸ್ ಕಡಿಮೆ ಇದ್ದರೆ ಅದನ್ನು ಹೈಪರ್ಗ್ಲೈಸಿಮಿಯಾ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಡಯಾಬಿಟಿಸ್ ಅಂತ ಕರೀತಾರೆ. ಇದು ಅತಿ ಹೆಚ್ಚು ಕಾಡ್ತಾ ಇದೆ. ನಿಮ್ಗೆ ಗೊತ್ತು, ಇನ್ಸುಲಿನ್ ಕೊರತೆಯಿಂದ. ಇನ್ಸುಲಿನ್ ಅಂದರೆ ಇದು ಸಹ ಒಂದು ಹಾರ್ಮೋನ್, ಇನ್ಸುಲಿನ್. ಗೊತ್ತಾಗ್ತಿದೆ? ಇನ್ನು ಫ್ಲೂ ಗೊತ್ತು, ಕಾಫ್ ಗೊತ್ತು. ಬೆರಿ ಅಂದರೆ ವಿಟಮಿನ್ B ಇಂದ ಏನಾಗುತ್ತೆ, ನಮಗೆ ಬೆರಿ ರೋಗ ಬರುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಮಾನವರಲ್ಲಿ ಮೂತ್ರಪಿಂಡಗಳು ಕೆಳಗಿನ ವ್ಯವಸ್ಥೆಯ ಒಂದು ಭಾಗವಾಗಿದೆ. ಏನು? ಕಿಡ್ನೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಪಾರ್ಟ್ ಆಫ್ ದಿ ಸಿಸ್ಟಮ್. ಯಾವ? ರೆಸ್ಪಿರೇಟರಿ ಸಿಸ್ಟಮ, ಡೈಜೆಸ್ಟಿವ್ ಸಿಸ್ಟಮ, ಅಥವಾ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ, ವಿಸರ್ಜನೆ ಸಿಸ್ಟಮ, ನ್ಯೂಟ್ರಿಷನ್ ಪೋಷಣೆ ಸಿಸ್ಟಮ. ಇದಕ್ಕೆ ಸರಿಯಾದ ಆನ್ಸರು ವಿಸರ್ಜನೆ, ಎಕ್ಸರ್ಸೈಸ್ ಆಗುತ್ತೆ. ಏನಂತಂದರೆ ದ ಹ್ಯೂಮನ್ ಬೀಯಿಂಗ್ಸ್ ದ ಕಿಡ್ನೀಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್. ಗೊತ್ತಾಯ್ತು? ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಇದು ಎಕ್ಸಾಕ್ಟಿವ್ ಸಿಸ್ಟಮಲ್ಲಿ ಕೆಲಸ ಮಾಡುತ್ತೆ. ಇದರ ಕೆಲಸ ಏನಂತಂದರೆ, ಇದು ಫಿಲ್ಟರ್ ದ ಬ್ಲಡ್ ಆ್ಯಂಡ್ ರಿಮೂವ್ ದ ವೇಸ್ಟ್ ಪ್ರಾಡಕ್ಟ್. ಟಾಕ್ಸಿಕ್ ಏನು ಅಂಶಗಳಿರ್ತವೆ ಬ್ಲಡ್ಡಲ್ಲಿ, ಅದನ್ನು ರಿಮೂವ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ರಿಮೂವ್ ಮಾಡುತ್ತೆ ಕಿಡ್ನೀಸ್. ಗೊತ್ತಾಗುತ್ತೆ? ಕಿಡ್ನಿನ ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿ ನೀರು ಕುಡಿಬೇಕು ಅನ್ನೋದು ಯಾಕೆ ಹೇಳ್ತಾರೆ ಅಂತಂದರೆ, ಅದು ನಮ್ಮ ದೇಹದಲ್ಲಿರುವ ಟಾಕ್ಸಿಕ್ ವಸ್ತುಗಳನ್ನ ಹೊರಗಾಕೋಕ್ಕೆ ಯೂಸ್ ಮಾಡುತ್ತೆ. ಅದಕ್ಕೆ ಇದು ಒಂದು ನಮ್ಮ ದೇಹದ ಒಂದು ವಿಸರ್ಜನೆ ಕ್ರಿಯೆಯ ಒಂದು ಭಾಗವಾಗಿದೆ. ಗೊತ್ತಾಗ್ತಿದೆಯಾ? ಇದು ಬ್ಲಡ್ನ ಏನು ಮಾಡುತ್ತೆ, ಕ್ಲೀನ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಏನು ವೇಸ್ಟ್ ಪ್ರಾಡಕ್ಟ್ಸ್ ಏನು ಬರುತ್ತೆ ನಮ್ಮ ಫ್ಲೂಯಿಡಿಂದ, ಅಂದರೆ ಲೈಕ್ ನಮ್ಮ ಯೂರಿನಿಂದ ಏನು ಹೊರಗಡೆ ಬರ್ತಾವಲ್ಲ, ಅದು ಯೂರಿನ್ ಮುಖಾಂತರ ತೆಗೆದಾಕುತ್ತೆ, ಯೂರಿನ್ಗೆ ಕಳಿಸ್ಬಿಡುತ್ತೆ. ಇದು ಎಕ್ಸ್ಟ್ರಾಕ್ಟ್ ಮಾಡಿ. ಗೊತ್ತಾಗ್ತಿದೆಯಾ? ಮೂತ್ರಪಿಂಡ ಏನಾದರೂ ವಿಫಲ ಆದರೆ ಡಯಾಲಿಸಿಸ್ ಕೇಳಿದಿರಲ್ಲ, ಡಯಾಲಿಸಿಸ್ನ ಮಾಡ್ತಾರೆ. ಗೊತ್ತಾಗ್ತಿದೆಯಾ? ಇದು ವೆರಿ ಇಂಪಾರ್ಟೆಂಟು. ನಮ್ಮ ಮಾನವನ ವಿಸರ್ಜನೆ ವ್ಯವಸ್ಥೆಯಲ್ಲಿ ಉತ್ಪತ್ತಿಯಾಗುವ ಕೆಲವು ಇವು ಅಂದರೆ ಇಂಗಾಲ ಡೈಆಕ್ಸೈಡ್ ಆಗಿದ್ದು, ಯೂರಿಯಾ ಮತ್ತು ವಾಟರ್ನ ಉತ್ಪತ್ತಿ ಆಗುತ್ತೆ. ನೋಡಿ, ಅದಕ್ಕೆ ಲಿಂಕ್ ಆಗಿರೋ ಕ್ವಶನ್ಸ್ ಇನ್ನೊಂದಿದೆ. ಮಾನವನ ವಿಸರ್ಜನದಲ್ಲಿ ಉತ್ಪತ್ತಿಯಾಗುವ ಯಾವುದು ಮೇಜರ್ ಎಕ್ಸ್ಕ್ರೆಟರಿ ಪ್ರಾಡಕ್ಟ್ ಇನ್ ಹ್ಯೂಮನ್ ಬೀಯಿಂಗ್ ಅಂತಂದರೆ, ವಿಸರ್ಜನಾ ವ್ಯವಸ್ಥೆಯಲ್ಲಿ ಜಾಸ್ತಿ ಯಾವುದು ಉತ್ಪತ್ತಿ ಆಗುತ್ತೆ ಅಂದರೆ ಯೂರಿಯಾ. ಗೊತ್ತಾಗುತ್ತೆ? ಯೂರಿಯಾ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಎಷ್ಟು % ಉತ್ಪತ್ತಿ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅದರಲ್ಲಿ ಯೂರಿನಲ್ಲಿ 95% ಆಫ್ ದಿ ವಾಟರ್ ಇರುತ್ತೆ. 95% ವಾಟರ್ ಇರುತ್ತೆ. ಗೊತ್ತಾಗ್ತಿದೆಯಾ? ಇನ್ನು 2% ಏನಿರುತ್ತೆ, 25% ಏನಿರುತ್ತೆ ನಿಮಗೆ ಯೂರಿಯಾ ಇರುತ್ತೆ. ಇನ್ನು 2% ಅದರ ಇರುತ್ತೆ. ಹಾಗಾಗಿ ಯೂರಿಯಾ ಇಸ್ ದ ಮೇನ್ ಇದಾಗುತ್ತೆ. ನೆಕ್ಸ್ಟು ನೋಡೋಣ 20ನೇ ಕ್ವಶನು. ನೋಡಿ, ಇಷ್ಟು ಕ್ವಶನ್ಸ್ ಬಿಡ್ಸೋಕ್ಕೆ ಇಷ್ಟೊತ್ತಾಯಿತು. ಹಾಗೆ ಇನ್ನು ಮಿಕ್ಕಿನ ಪ್ರಶ್ನೆಗಳನ್ನ ನೋಡೋಣ ನೆಕ್ಸ್ಟು ಕ್ಲಾಸಲ್ಲಿ ಬಿಡ್ಸೋಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಾಂದರೆ ನೀವೇ ಕೆಲವು ಕ್ವಶನ್ಸ್ಗಳನ್ನ ಓದಿ ಅರ್ಥ ಮಾಡ್ಬೇಕು. ನಾನು ಇಲ್ಲಿ ಹೇಳಬೇಕು ಅಂತಂದರೆ, ಕಾನ್ಸೆಪ್ಟ್ ಹೆಂಗೆ ಅರ್ಥ ಮಾಡ್ಕೋಬೇಕು, ಒಂದು ಕಾನ್ಸೆಪ್ಟು ಇನ್ನೊಂದು ಕಾನ್ಸೆಪ್ಟ್ ಹೆಂಗೆ ಲಿಂಕ್ ಆಗಿರುತ್ತೆ, ಮತ್ತು ಕಾನ್ಸೆಪ್ಟ್ ಗೊತ್ತಿದ್ದರೆ ಪ್ರಶ್ನೆಗಳನ್ನ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದು ಗೊತ್ತಿರಬೇಕು. ನಿಮಗೆ ಡೈರೆಕ್ಟ್ ಕ್ವಶನ್ಸು, ಫ್ಯಾಕ್ಟ್ ಕ್ವಶನ್ಸ್ ಕೇಳ್ತಾರೆ ಮತ್ತು ಕಾನ್ಸೆಪ್ಟ್ ಕ್ವಶನ್ಸು ಕೇಳ್ತಾರೆ. ಅವೆರಡನ್ನೂ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ಹೀಗೆ
ನೀವು ಸಹ ಮುಂದಿನ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗಿ. ಈ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡು ಓದಬೇಕಾದ್ರೆ ನಿಮಗೆ ಗೊತ್ತಾಗ್ತಿದೆಯಾ. ನೋಡಿ ಇಲ್ಲಿ ಮರೀಚಿಕೆ, ನೋಡಿ ಇದ್ರ ಮೇಲೆ ಪ್ರಶ್ನೆಗಳು ತುಂಬ ಸತಿ ಬಂದಿದೆ. ಮರೀಚಿಕೆ ವಿದ್ಯಮಾನ ಯಾವ ಒಂದು ವಿದ್ಯಮಾನದಿಂದ ಉಂಟಾಗ್ತದೆ? ನಿಮಗೆ ಬೆಳಕಿನ ಪ್ರತಿಫಲನ ಗೊತ್ತಿರಬೇಕು, ಬೆಳಕಿನ ವಿಕಿರಣ ಡಿಸ್ಪರ್ಷನ್ ಆಫ್ ಲೈಟ್ ಬಗ್ಗೆ ಗೊತ್ತಿರಬೇಕು, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ನೋಡಿ ಬೆಳಕಿನ ಏನು ವಿದ್ಯಮಾನಗಳು ಇವೆಲ್ಲ ಇಷ್ಟರ ಬಗ್ಗೆ ನಿಮ್ಗೆ ಐಡಿಯಾ ಇದ್ದರೆ ಈ ಮರೀಚಿಕೆ ಬಗ್ಗೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಮರೀಚಿಕೆ ನೀವು ಕೇಳಿದರೆ ಮಿರೇಜ್ ಅಂತ ಕರೀತಾರೆ. ಏನಂದರೆ ರೋಡ್ ಮೇಲೆ ಅಥವಾ ನೀವು ಮರಳುಗಡಲ್ಲಿ ಹೋಗ್ಬೇಕಾದ್ರೆ ನೀರಿದ್ದಂಗೆ ಕಾಣುತ್ತೆ, ಆದರೆ ಅಲ್ಲಿ ಹತ್ರ ಹೋದಾಗ ನೀರಿಲ್ಲ. ಯಾಕೆ ಹಿಂಗಾಗುತ್ತೆ ಅಂದರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದಾಗ ಬೆಂಡ್ ಆಗುತ್ತೆ. ಅಂದರೆ ಡೆನ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಡೆನ್ಸಿಟಿ ಮೇಲೆ ಅದು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಏನಾಗುತ್ತೆ, ಬೆಳಕು ಟ್ರಾವೆಲ್ ಮಾಡಬೇಕಾದ್ರೆ ಏನಾಗುತ್ತೆ, ಬೆಳಕು ಟ್ರಾವೆಲ್ ಆಗುತ್ತೆ. ಟ್ರಾವೆಲ್ ಆದಾಗ ಏನಾಗುತ್ತೆ, ಬೆಂಡ್ ಆಗುತ್ತೆ. ಗೊತ್ತಾಗ್ತಿದೆ? ಅವಾಗ ಏನಾಗುತ್ತೆ, ಇದು ಉಂಟಾಗುತ್ತೆ. ಗೊತ್ತಾಗ್ತದೆ? ಇದನ್ನು ಏನಂತಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ಅಂತ ಕರೀತಾರೆ. ಇಮೇಜ್ ಈಸ್ ದ ಆಪ್ಷನ್ ಇನ್ ಆಪ್ಟಿಕಲ್ ಫಿನಾಮಿನಾ ಕಾಸ್ಡ್ ಬೈ ದಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ದ ರೇ ಪಾಸಸ್ ಥ್ರೂ ದಿ ಲೇಯರ್. ಒಂದು ಏರ್ನ ಬೇರೆ ಬೇರೆ ಮಾಧ್ಯಮದಲ್ಲಿ ಪಾಸ್ ಆದಾಗ ಏನಾಗುತ್ತೆ, ಅದು ಕಾಣುತ್ತೆ. ಇದು ನೋಡೋಕ್ಕೆ ನಿಮಗೆ ಅಲ್ಲಿ ಒಂದು ನೀರು ಥರ ಬಿದ್ದಿದೆ ಅಂತ ಕಾಣುತ್ತೆ, ಅದು ನೀರೆಲ್ಲ. ಗೊತ್ತಾಗ್ತಿದೆಯಾ? ಇದು ನಿಮ್ಮ ಬಿಸಿ ರಸ್ತೆಗಳಲ್ಲಿ ಟಾರ್ ರೋಡ್ಗಳ ಮೇಲೆ ಮತ್ತು ಮರುಭೂಮಿಲಿ ಕಾಣುತ್ತೆ. ಈ ರೀತಿ ಪ್ರಶ್ನೆಗಳು, ರಿಪೀಟೆಡ್ ಕ್ವಶನ್ಸ್ಗಳು ನಾನು ಇಲ್ಲಿ ಹಾಕಿದ್ದೀನಿ. ಈ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳು ನಿಮಗೆ ಗೊತ್ತಾಗಬೇಕು. ಈ ರೀತಿ ನೀವು ನೋಡಿ ಇಲ್ಲಿ ಏನು ಮಾಡಿದ್ದಾರೆ, ಕೆಲವು ಆ್ಯಸಿಡ್ ಬಗ್ಗೆ ಕೇಳಿದ್ದಾರೆ. ನಿಮ್ಗೆ ಆ್ಯಸಿಡ್ ಬಗ್ಗೆ ಆ್ಯಸಿಡ್ ಮತ್ತು ಬೇಸ್, ಕೆಮಿಸ್ಟ್ರಿ, ಆ್ಯಸಿಡ್ ಮತ್ತು ಬೇಸ್ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಿದ್ರೆ ಈ ಪ್ರಶ್ನೆಗೆ ಆನ್ಸರ್ ಮಾಡ್ತೀರಾ. ಆ್ಯಸಿಡ್ ಅಂದ್ರೇನು, ಯಾವ ರೀತಿ ಹುಳಿ ಇರುತ್ತೆ, ಇದು ಕಹಿ ಇರುತ್ತೆ. ಇದು ಏನು ಮಾಡುತ್ತೆ, ಕೆಂಪು ಲಿಟ್ಮಸ್ನ ನೀಲಿ ಲಿಟ್ಮಸ್ ಮಾಡುತ್ತೆ. ಇದು ನೀಲಿ ಲಿಟ್ಮಸ್ನ ಕೆಂಪು ಲಿಟ್ಮಸ್ ಮಾಡುತ್ತೆ. ಬಿಟ್ಟರ್ ಟೇಸ್ಟ್ ಇರುತ್ತೆ, ಇದು ಹುಳಿ ಟೇಸ್ಟ್ ಇರುತ್ತೆ. ಇದು ಜಾರುವಿಕೆನ ಅನುಭವನ ಕೊಡುತ್ತೆ, ಇದು ಜಾರುವಿಕೆ ಅನುಭವ ಇರಲ್ಲ. ಈ ರೀತಿ ನಿಮಗೆ ಕಾನ್ಸೆಪ್ಟ್ ಗೊತ್ತಿತ್ತು ಅಂದರೆ ಈ ಪ್ರಶ್ನೆಗಳಿಗೆ ಏನಾಗುತ್ತೆ, ಆನ್ಸರ್ನ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಹೀಗೆ ಮತ್ತು ನೋಡಿದ್ದೆ ಒಂದು ಪರಮಾಣುವಿನ ನ್ಯೂಕ್ಲಿಯಸ್ನಲ್ಲಿ ಯಾವ್ಯಾವ ಒಳಗೊಂಡಿರುತ್ತೆ. ಗೊತ್ತಾಗ್ತಿದೆ? ಪರಮಾಣುವಿನ ಒಂದು ಏನು ಆಟಮಲ್ಲಿ ಯಾವ್ಯಾವು ಒಂದು ಒಳಗೊಂಡಿರುತ್ತೆ. ನ್ಯೂಕ್ಲಿಯಸ್ ಅಂತ ಏನಕ್ಕೆ ಕರೀತಾರೆ? ಈಗ ನಾವು ಸಸ್ಯಗಳಲ್ಲಿ ನ್ಯೂಕ್ಲಿಯಸ್ ಬೇರೆ, ಇದು ಒಂದು ಆಟಮ್ ಅಂತ ಕರೀತಾರೆ. ಅದರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಎಲೆಕ್ಟ್ರಾನ್ಗಳು ಅದ್ರ ಸುತ್ತಾ ಇರ್ತದೆ. ಇದರಲ್ಲಿ ಏನು ಹೇಳಿದ್ರೆ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ಗಳನ್ನು ಏನು ಮಾಡ್ತಾರೆ, ನ್ಯೂಕ್ಲಿಯಸ್ ಅಂತ ಕರೀತಾರೆ. ಗೊತ್ತಾಯ್ತು? ಇದು ಆ ನ್ಯೂಕ್ಲಿಯಸ್ ಸುತ್ತ ಏನಾಗುತ್ತೆ, ಎಲೆಕ್ಟ್ರಾನ್ಗಳು ಸುತ್ತಾ ಇರ್ತವೆ. ಗೊತ್ತಾಗ್ತಿದೆಯಾ? ಇವನ್ನ ಧನಾತ್ಮಕ ಪ್ರೋಟಾನ್ಗಳನ್ನ ಪಾಸಿಟಿವ್ ಅಂತ ಕರೀತಾರೆ, ನ್ಯೂಟ್ರಲ್ ಅಂತ ಕರೀತಾರೆ, ಎಲೆಕ್ಟ್ರಾನ್ನ ನೆಗೆಟಿವ್ ಚಾರ್ಜ್ ಅಂತ ಕರೀತಾರೆ. ಗೊತ್ತಾಗ್ತಿದೆ? ಇದು ನಿಮಗೆ ಗೊತ್ತಿರಬೇಕು. ಈ ಥರ ಪ್ರಶ್ನೆಗಳು ಇಲ್ಲಿದೆ ನೋಡಿ. ವಿಟಮಿನ್ಸ್, ರಿಕೆಟ್ಸ್ ಯಾವ ಕಾಯಿಲೆ ಇದೆ? ತುಂಬ ರಿಪೀಟೆಡ್ ಕ್ವಶನ್ಸ್. ಇದಕ್ಕೆ ಆನ್ಸರ್ ನೀವೇ ಮಾಡ್ತೀರಾ, ನನಗೆ ಗೊತ್ತು. ರಿಕೆಟ್ಸ್ ಯಾವ ಒಂದು ಡಿಫಿಷಿಯನ್ಸಿ, ಯಾವ ವಿಟಮಿನ್ ಡಿಫಿಷಿಯನ್ಸಿಯಿಂದ ಬರುತ್ತೆ ಅಂತ ಕ್ವಶನ್ಸ್ ಕೇಳಿದೆ. ವಿದ್ಯುತ್ ಶಕ್ತಿಯ ಘಟಕ ಯಾವುದು ಅಂದರೆ ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಅಂದರೆ SI ಯೂನಿಟ್ ಬಗ್ಗೆ ಕೇಳಿದ್ದಾರೆ. SI ಯೂನಿಟ್ ಗೊತ್ತಾಯ್ತಾ? ಸ್ಟ್ಯಾಂಡರ್ಡ್ ಯೂನಿಟ್ ಬಗ್ಗೆ ಕೇಳಿದ್ದಾರೆ, ಎಲೆಕ್ಟ್ರಿಕ್ ಯೂನಿಟ್ ಬಗ್ಗೆ ಕೇಳಿದ್ದಾರೆ. ದಿ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಯಾವುದರಿಂದ ನಾವು ಇದು ಮಾಡ್ತೀವಿ. ಗೊತ್ತಾಗ್ತಿದೆಯಾ? ಆನ್ಸರು ನಿಮಗೆ ಗೊತ್ತಿರಬೇಕು. ಇದನ್ನು ವ್ಯಾಟ್ ಅಂತ ಕರಿತೀವಿ. ಎಷ್ಟು ವ್ಯಾಟ್ ಅಂತ ಕರಿತಾವೆ ನೋಡು. ಎಲೆಕ್ಟ್ರಿಕ್ ಪವರ್ ಎಷ್ಟು ವ್ಯಾಟ್ ಬಲ್ಬ್ ತಗೊತೀಯಾ ಅಂತ ಕರೀತಾರೆ. ಹಾಗಾಗಿ ದಿಸ್ ಇಸ್ ದ ಆನ್ಸರ್. ಇದು ವೋಲ್ಟೇಜ್ನ ಇದು ಮಾಡೋಕ್ಕೆ. ಇದು ವ್ಯಾಟು ನಮ್ಮ ಒಂದು ಎಲೆಕ್ಟ್ರಿಕ್ ಪವರ್ ಬಗ್ಗೆ ಮತ್ತು ಜೌಲ್ಸ್ ಎನರ್ಜಿ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಇವೆಲ್ಲ ಗೊತ್ತಿರಬೇಕು. ಯಾವ್ಯಾವ SI ಯೂನಿಟ್ ಬಗ್ಗೆ ಗೊತ್ತಿರಬೇಕು. ಫಂಡಮೆಂಟಲ್ SI ಯೂನಿಟ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಕೆಲ್ವಿನ್ ಅಂದ್ರೇನು, ಟೆಂಪ್ರೇಚರ್ ಯಾವ ರೀತಿ ಮೆಜರ್ ಮಾಡ್ತೀವಿ ಅದನ್ನೆಲ್ಲ ಸಹ ಗೊತ್ತಿರಬೇಕು. ಇದೇ ರೀತಿ ವಿಚ್ ಆರ್ ದ ಫಾಲೋಯಿಂಗ್ ಎಲಿಮೆಂಟ್ ಇಸ್ ಮೆಟಲಾಯ್ಡ್. ಗೊತ್ತಿದೆ? ಮೆಟಲಾಯ್ಡ್ ಅಂತಂದರೆ ನಿಮಗೆ ಗೊತ್ತಿರಬೇಕು. ಮೆಟಲಾಯ್ಡ್ಸ್ ಅಂತಂದರೆ ಅದು ಬೋತ್ ಏನಾಗುತ್ತೆ ಕೆಲವು ಸತಿ ಏನಾಗುತ್ತೆ, ಇದು ಸತಿ ವರ್ಕ್ ಆಗುತ್ತೆ. ಏನಂತ ಕರೀತಾರೆ, ಇನ್ಸುಲೇಟರ್ ಥರ ವರ್ಕ್ ಆಗುತ್ತೆ, ಕಂಡಕ್ಟರ್ ಥರನೂ ವರ್ಕ್ ಆಗುತ್ತೆ. ಇನ್ಸುಲೇಟರ್ ಥರ ವರ್ಕ್ ಆಗುತ್ತೆ ಮತ್ತು ಕಂಡಕ್ಟರ್ ಥರನೂ ವರ್ಕ್ ಆಗುತ್ತೆ. ಅದಕ್ಕೆ ಮೆಟಲಾಯ್ಡ್ಸ್. ಅದಕ್ಕೆ ಯಾವುದು ಆನ್ಸರ್ ಅಂತಂದರೆ ಸಿಲಿಕಾನ್. ಗೊತ್ತಾಗ್ತದೆ? ಸಿಲಿಕಾನ್ ಇಸ್ ದ. ಗೊತ್ತಾಗ್ತಿದೆಯಾ? ಲೋಹಗಳು ಮತ್ತು ಅಲೋಹಗಳ ಮಧ್ಯದ ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಲೋಹಗಳು ಅಂದರೆ ಏನು ಮಾಡುತ್ತೆ, ಎಲೆಕ್ಟ್ರಿಸಿಟಿನ ಬಿಡ್ತವೆ. ಅಲೋಹಗಳು ಎಲೆಕ್ಟ್ರಿಸಿಟಿನ ಬಿಡಲ್ಲ. ಬಟ್ ಇವೆರಡು ಮಧ್ಯದಲ್ಲಿ ಕೆಲವು ಸತಿ ಎಲೆಕ್ಟ್ರಿಸಿಟಿನ ಬಿಡುತ್ತೆ, ಕೆಲವು ಸತಿ ಎಲೆಕ್ಟ್ರಿಸಿಟಿನ ಬಿಡಲ್ಲ. ಆ ರೀತಿ ಒಂದು ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಅದಕ್ಕೆ ಅದನ್ನ ಅಂತ ಕರೀತಾರೆ ಮೆಟಲಾಯ್ಡ್ಸ್ಗಳಂತ ಕರೀತಾರೆ. ದ ಮೆಟಲಾಯ್ಡ್ಸ್ ಆರ್ ಎಲಿಮೆಂಟ್ ದಟ್ ಹ್ಯಾವ್ ಪ್ರಾಪರ್ಸ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ದಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಆಫ್ ಸಿಲಿಕಾನ್ಸ್. ಇದಕ್ಕೆ ಏನಂತ ಕರೀತಾರೆ, ಮೆಟಲಾಯ್ಡ್ ಸಿಲಿಕಾನ್ಸ್ ಅಂತ. ಅದಕ್ಕೆ ಎಕ್ಸಾಂಪಲು ಸಿಲಿಕಾನ್ಸ್. ಸೆಮಿ ಕಂಡಕ್ಟರ್ ಅಂತಲೂ ಸಹ ಕರೀತಾರೆ. ಸೆಮಿ ಕಂಡಕ್ಟರ್ಸ್ ನೀವೆಲ್ಲ ಓದಿರುತ್ತೆ. ಸೆಮಿ ಕಂಡಕ್ಟರ್ N ಟೈಪ್ ಸೆಮಿ ಕಂಡಕ್ಟರ್, P ಟೈಪ್ ಸೆಮಿ ಕಂಡಕ್ಟರ್ಸು. ಗೊತ್ತಾಗ್ತಿದೆ? ಈ ರೀತಿ ಪ್ರಶ್ನೆಗಳು ಬರ್ತವೆ. ಚೆನ್ನಾಗಿ ಓದ್ಕೊಂಡು ನೋಡಿ. ಇನ್ನೊಂದು ಕೇಳಿದರೆ SI ಲೈಟ್ ಇಯರ್. ನೋಡಿ, ಲೈಟ್ ಅಂತ ಬರ್ತಿದ್ದಂಗೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಯಾವುದೂ ಡಿಸ್ಟೆನ್ಸ್ನ ಮೆಜರ್ ಮಾಡೋಕ್ಕೆ ಇದು ಯೂಸ್ ಮಾಡ್ತಾರೆ. ದ ಲೈಟ್ ಇಯರ್ ಇಸ್ ದ ಯೂನಿಟ್ ಆಫ್ ಆಸ್ಟ್ರಾನಮಿಕಲ್ ಯೂನಿಟ್. ಅಂದರೆ ಖಗೋಳದಲ್ಲಿ ಡಿಸ್ಟೆನ್ಸ್ನ ಮೆಜರ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದರದ್ದು ಏನಾಗುತ್ತೆ, ಒಂದು ಲೈಟು ಒಂದು ಟ್ರಾವೆಲ್ 1 ಇಯರಲ್ಲಿ ಟ್ರಾವೆಲ್ ಮಾಡುತ್ತಲ್ಲ, ಅದನ್ನು
365 ಡೇಸಲ್ಲಿ ಎಷ್ಟು ಸ್ಪೀಡಲ್ಲಿ ಟ್ರಾವೆಲ್ ಮಾಡುತ್ತೋ ಅದನ್ನು ಇದು ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಇಟ್ಸ್ ಅಪ್ರಾಕ್ಸಿಮೇಟ್ಲಿ ಎಷ್ಟಾಗೋದು ಗೊತ್ತಾ, 9.461 ಟ್ರಿಲಿಯನ್ ಕಿಲೋಮೀಟರ್. ಟ್ರಿಲಿಯನ್ ಅರ್ಥ ಮಾಡಿಕೊಂಡು ಎಷ್ಟು ದೂರ ಇದೆ ಅಂತ ಅಂದ್ಬಿಟ್ಟು, ಅಥವಾ 9.461 ಇಂಟು 10⁻12 ಕಿಲೋಮೀಟರ್ ಗೊತ್ತಾಗ್ತಿದೆ. ಇಷ್ಟು ಇದು ಅಂದರೆ ಇನ್ನೂ ನಿಮ್ಗೆ ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದರೆ 5.879 ಏನಾಗುತ್ತೆ ಟ್ರಿಲಿಯನ್ ಮೈಲ್ಸ್. ಟ್ರಿಲಿಯನ್ ಮೈಲ್ಸ್ ಅರ್ಥ ಆಗಲ್ಲ ಬಿಡಿ, ಇದೇ ಸಾಕು ತಿಳ್ಕೊಳ್ಳಿ. 9.46 10⁻12 ಕಿಲೋಮೀಟರ್ ದೂರ. ಒಂದು ಏನಾಗುತ್ತೆ, 1 ಲೈಟ್ ಇಯರ್ ಅಂದರೆ ಇಷ್ಟು ದೂರ. ನೀವು ಇಮೇಜೇ ಮಾಡೋಕ್ಕಾಗಲ್ಲ, ಅಷ್ಟು ದೂರ ಅನಿಸುತ್ತೆ. ಗೊತ್ತಾಗ್ತಿದೆಯಾ? ಇದರಲ್ಲಿ ನಿಮಗೆ ಸೆಲ್ ಬಗ್ಗೆ ಕೇಳಿದ್ವಿ, ಸೆಲ್ ಶೇಪ್ ಬಗ್ಗೆ ಕೇಳಿದ್ವಿ, ಗೊತ್ತಾಗ್ತಿದೆ. ಜೀವಕೋಶಗಳಲ್ಲಿ ಬಗ್ಗೆ ಮತ್ತೆ ಇನ್ನೊಂದು ಪ್ರಶ್ನೆ ಬಂದಿದೆ. ನೆಕ್ಸ್ಟು, ಸಸ್ಯದ ಜೀವಕೋಶ ಕೂಡ ಯಾವುದರಿಂದ ಮಾಡಲ್ಪಟ್ಟಿದೆ? ದ ಸೆಲ್ ವಾಲ್ ಇಸ್ ಮೇಡ್ ಆಫ್ ಯಾವುದರಿಂದ ಮಾಡಲ್ಪಟ್ಟಿದೆ ನೋಡಿ. ಬರೀ ಪ್ರಾಣಿ ಜೀವಕೋಶಗಳ ಬಗ್ಗೆ, ಸಸ್ಯ ಜೀವಕೋಶಗಳು ಜಾಸ್ತಿ ಕ್ವಶನ್, ಬಯಾಲಜಿ ಬಗ್ಗೆ ಕ್ವಶನ್ಸ್ ಕೇಳಿದೆ. ಇದು ಏನಾಗಿದೆ ನಿಮಗೆ, ಸೆಲ್ಯುಲೋಸ್ ಗೊತ್ತೈತೆ, ಸೆಲ್ಯುಲೋಸಿಂದ ಮಾಡಲ್ಪಟ್ಟಿದೆ. ಸಸ್ಯ ಕೋಶದ ಗೋಡೆಗಳು ಪ್ರಾಥಮಿಕವಾಗಿ ಸೆಲ್ಯುಲೋಸಿಂದ ಮಾಡಲ್ಪಟ್ಟಿವೆ. ಸೆಲ್ಯುಲೋಸ್ ಇಸ್ ದ ಮೋಸ್ಟ್ ಅಬಡೆಂಟ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಆನ್ ಅರ್ತ್. ಗೊತ್ತಾಗ್ತಿದೆ. ಸೆಲ್ಯುಲೋಸ್ ಭೂಮಿ ಮೇಲೆ ಅತ್ಯಂತ ಹೇರಳವಾಗಿ ಸಿಗುವ ಒಂದು ಮ್ಯಾಕ್ರೋ ಮಾಲಿಕ್ಯೂಲ್ ಆಗಿದೆ. ಕಾರ್ಬೋಹೈಡ್ರೇಟ್ಗಳು ಇದನ್ನು ಗೊತ್ತಾ, ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಗೊತ್ತಲ್ಲ ನಿಮಗೆ. ಕಾರ್ಬೋಹೈಡ್ರೇಟ್ಸು, ಲಿಪಿಡ್ಸು, ಲಿಪೋಪ್ರೋಟೀನ್ಸ್ ಬಗ್ಗೆ ಓದಿರ್ತೀರ ಬಯಾಲಜಿನಲ್ಲಿ. ಇದೇ ರೀತಿ ಪ್ರಶ್ನೆಗಳಿದೆ, ಗೊತ್ತಾಗ್ತದೆ ನೋಡಿ. ಜೌಗು ಅನಿಲ, ಇದು ರಿಪೀಟೆಡ್ ಕ್ವಶನ್ನು ಎಲ್ಲ ಎಕ್ಸಾಮ್ಸಲ್ಲೂ ರಿಪೀಟ್ ಆಗಿದೆ. ಏನು ಜೌಗು ಅನಿಲ ಅಂತಂದರೆ ನಿಮಗೆ ಗೊತ್ತಿರಬೇಕು. ಜೌಗು ಅನಿಲ ಅಂತ ಯಾವುದನ್ನು ಕರೀತಾರೆ ಅಂದರೆ ಮೀಥೇನ್ನ ಕರೀತಾರೆ, ಗೊತ್ತಲ್ವಾ? ಮೀಥೇನ್ CH4 ಅಂತ ಕರೀತಾರೆ ನೋಡಿ. ಇಲ್ಲಿ ಒಂದು ಟ್ವಿಸ್ಟ್ ಏನಂತಂದರೆ, ಮೀಥೇನ್ ಅಂದರೆ ಆನ್ಸರ್ ಮಾಡಿಬಿಡ್ತಾರೆ. ಇಲ್ಲಿ ಕೊಟ್ಬಿಟ್ರೆ CH4, CO2, H2, CO ಗೊತ್ತಿಲ್ಲ ಅಂತಂದರೆ ನಿಮಗೆ ಹೋಯ್ತು, ಕ್ವಶನ್ ಆನ್ಸರ್ ಹೋಯ್ತು. ಜೌಗು ಅನಿಲ ಅಂತ ಕರೀತಾರೆ. ಮಾರ್ಚ್ ಗ್ಯಾಸ್ ಅಂತ ಕರೀತಾರೆ. MARC ಅಂದರೆ ಮಾರ್ಚ್ ಗ್ಯಾಸ್ ಅಂದರೆ ಇದು ಈ ಜೌಗು ಪ್ರದೇಶಗಳಲ್ಲಿ ಉತ್ಪತ್ತಿ ಆಗುತ್ತೆ. ಗೊತ್ತಾಗ್ತಿದೆಯಾ? ಮೀಥೇನ್ ಇಸ್ ಆಲ್ಸೋ ನೇನ್ ಆಸ್ ಮಾರ್ಚ್ ಗ್ಯಾಸ್ ಬಿಕಾಸ್ ಇಟ್ಸ್ ಫೌಂಡ್ ನಿಯರ್ ದಿ ಸರ್ಫೇಸ್ ಆಫ್ ಮಾರ್ಷಿ ಏರಿಯಾ. ಅಂದರೆ ವೆಟ್ಲ್ಯಾಂಡ್ಸಲ್ಲಿ, ಟೆರೆನ್ಸಲ್ಲಿ ಕಾಣಿಸ್ತದೆ. ವೆಟ್ಲ್ಯಾಂಡ್ಸಲ್ಲಿ ಕಂಡು ಬರುತ್ತೆ. ದಿ ವಾಟರ್ ಕವರ್ಸ್ ದ ಗ್ರೌಂಡ್ ಫಾರ್ ಎಕ್ಸ್ಟೆಂಡೆಡ್ ಪೀರಿಯಡ್ಸ್. ಗೊತ್ತಾಗ್ತಿದೆ. ಮೀಥೇನ್ ಇದು ಜೌಗು ಅನಿಲ ಅಂತ ಯಾಕೆ ಕರೀತಾರೆ ಅಂದರೆ ಅದು ಅಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಮಾಲಿಕ್ಯುಲರ್ ವೇಟು ಇದು 16 ಇರುತ್ತೆ. ಅದೆಲ್ಲ ನಿಮ್ಗೆ ತುಂಬ ಡೆಪ್ತಾಗಿ ಬೇಡ. ಮೀಥೇನ್ ಇಸ್ ದ ಲೈಟ್ ಹೈಡ್ರೋಕಾರ್ಬನ್. ಮೀಥೇನ್ ಇಸ್ ದ ಲೈಟ್ ಹೈಡ್ರೋಕಾರ್ಬನ್ ವಿಚ್ 1 ಕಾರ್ಬನ್ ಆ್ಯಂಡ್ 4 ಹೈಡ್ರೋಜನ್ ಆಟಮ್ಸ್. 1 ಕಾರ್ಬನ್ ಇರುತ್ತೆ, 4 ಹೈಡ್ರೋಜನ್ ಆಟಮ್ ಇರುತ್ತೆ ನೋಡಿ. ಇಲ್ಲೇ ಗೊತ್ತಾಗುತ್ತೆ CH4 ಅಂತ. ಗೊತ್ತಾಗ್ತಿದೆಯಾ? ಇದು ಬಯೋಗ್ಯಾಸ್, ಗೋಬರ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದರಲ್ಲಿ 60-70% ಆಫ್ ದಿ ಮೀಥೇನ್ನ ಹೊಂದಿರುತ್ತೆ. ಜೈವಿಕ ಅನಿಲ ಅಂತ ಕರೀತಾರೆ, ಗೋಬರ್ ಗ್ಯಾಸ್ನ ಕರೀತಾರೆ. ಇದು ಸಹ ಏನಾಗುತ್ತೆ, ಒಂದು ಹಸಿರು ಮನೆ ಅನಿಲವಾಗಿದೆ. ಇದು ಇಂಗಾಲದ ಡೈಆಕ್ಸೈಡು, ನೀರಿನ ಆವಿ, ನೈಟ್ರಸ್ ಆಕ್ಸೈಡು, ಓಝೋನ್ ಇದೆಲ್ಲ. ಅದೇ ರೀತಿ ಮೀಥೇನ್ ಈಸ್ ಒನ್ ಆಫ್ ದಿ ಗ್ರೀನ್ ಹೌಸ್ ಗ್ಯಾಸ್. ಅದರ್ ಗ್ಯಾಸಸ್ಗಳು ಯಾವುದಂದ್ರೆ ಕಾರ್ಬನ್ ಡೈಆಕ್ಸೈಡ್. ನೋಡಿ ಇಲ್ಲಿ ಎನ್ವೈರ್ಮೆಂಟ್, ನಿಮಗೆ ಕೆಮಿಸ್ಟ್ರಿಯಿಂದ ಎನ್ವೈರ್ಮೆಂಟ್ಗೆ ಕನೆಕ್ಷನ್ ಆಗ್ತಾಯಿದ್ವಿ. ಈ ರೀತಿ ಪ್ರಶ್ನೆಗಳು ಬರ್ತವೆ. ನೀವು ಚೆನ್ನಾಗಿ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ಈ ಪ್ರಶ್ನೆಗಳನ್ನ ಆನ್ಸರ್ನ ಮಾಡ್ಬೋದು. ಕುಡಿಯುವ ನೀರಿನಲ್ಲಿ ಸೋಂಕು ನಿರೋಧಕವಾಗಿ, ಇದು ಡೈರೆಕ್ಟ್ ಕ್ವಶನ್ನು ನಿಮಗೆ ಗೊತ್ತು. ಅದಕ್ಕೆ ಫ್ಲೋರಿನ್ ಯೂಸ್ ಮಾಡ್ತಾರೆ. ಫ್ಲೋರಿನ್ ಏನಾಗುತ್ತೆ, ನಮ್ಮ ಅದು ನೀರು ಕುಡಿಯೋದ್ರಿಂದ ಹಳದಿಗಟ್ಟುತ್ತಲ್ಲ ಹಲ್ಲುಗಳಲ್ಲಿ, ಅದಕ್ಕೆ ಕಾರಣ ಆಗುತ್ತೆ ಕ್ಲೋರಿನ್ನು ಏನಾಗುತ್ತೆ, ಕ್ಲಿಯರ್ ಮಾಡೋಕ್ಕೆ. ಅಂದರೆ ಅಲ್ಲಿ ಯಾವುದಾದ್ರೂ ಒಂದು ಏನು ಮೈಕ್ರೋ ಆರ್ಗಾನಿಸಮ್ಸನ್ನು ನೀರಲ್ಲಿ ಇರ್ತಾವಲ್ಲ, ಲೇಕ್ಸಲ್ಲಿ ಆಗಿರ್ಬೋದು, ಗ್ರೌಂಡ್ ವಾಟರಲ್ಲಿ ಆಗಿರ್ಬೋದು, ಅವನ್ನ ಕ್ಲೀನ್ ಮಾಡೋಕ್ಕೆ ಈ ಒಂದು ಕ್ಲೋರಿನ್ನ ಯೂಸ್ ಮಾಡ್ತಾರೆ. ಈ ಕ್ಲೋರಿನ್ ಏನು ಮಾಡುತ್ತೆ, ಮೈಕ್ರೋ ಆರ್ಗಾನಿಸಮ್ನ ಏನು ಮಾಡುತ್ತೆ, ಡ್ಯಾಮೇಜ್ ಮಾಡಿ, ಸೆಲ್ ಮೆಂಬ್ರೇನ್ ಡ್ಯಾಮೇಜ್ ಮಾಡಿ ಅವು ಬೆಳೆದಂಗೆ ತಡೆಯುತ್ತೆ. ಪ್ರತಿಯೊಂದು ವರ್ಣತಂತುವಿನ DNAಗಳ ಸಂಖ್ಯೆ ನೋಡಿ. ಪ್ರತಿ ಒಂದು ವರ್ಣತಂತು, ನಂಬರ್ ಆಫ್ DNA ಮಾಲಿಕ್ಯೂಲ್ಸ್ ಇನ್ ಈಚ್ ಕ್ರೋಮೋಸೋಮ್ಸಲ್ಲಿ ಎಷ್ಟು DNAಗಳಿರುತ್ತೆ ಅಂತ ಕೇಳಿದರೆ ಅದು 1. ಇದು ರೈಟ್ ಆನ್ಸರ್. ಗೊತ್ತಾಗ್ತಿದೆ, 1 ಇರುತ್ತೆ. ಎ ಸಿಂಗಲ್ ಕ್ರೋಮೋಸೋಮ್ ಕಂಟೈನ್ ಓನ್ಲಿ 1 DNA. ಈ ಸಿಂಗಲ್ ಕ್ರೋಮೋಸೋಮ್ ಕಂಟೈನ್ ಓನ್ಲಿ 1 DNA. ಆ್ಯಂಡ್ ಮೆನಿ ಜೀನ್ಸ್ ತುಂಬ ಇರ್ತವೆ, ಬಟ್ DNA ಮಾತ್ರ ಒಂದೇ ಇರುತ್ತೆ. ಅದಕ್ಕೆ ಹೇಳೋದು, ನಮ್ಮ DNA ಒಂದೇ ಇರುತ್ತೆ. ನಮ್ಮ ತಾತ, ನಮ್ಮಪ್ಪ, ನಮಗೆ ಎಲ್ಲ ಅದು DNA ಒಂದೇ ಇರುತ್ತೆ. ಜೀನ್ಸು ಹಂಗೆ ಟ್ರಾನ್ಸ್ಮಿಟ್ ಆಗ್ತಾ ಹೋಗುತ್ತೆ. 23 ಪೇರ್ಸ್ ಕ್ರೋಮೋಸೋಮ್ಸ್ ಇರುತ್ತೆ. 22 ಆಟೋಸೋಮಲ್ ಕ್ರೋಮೋಸೋಮ್, 1 ಪೇರು 6 ಕ್ರೋಮೋಸೋಮ್ಸು. ಗೊತ್ತಾಯ್ತು. 22 ಪೇರು, 23 ಪೇರ್ ಇರುತ್ತೆ. ಆ್ಯಕ್ಚುಲಿ 23 ಕ್ರೋಮೋಸೋಮ್ಸ್ ಇರುತ್ತೆ. ಅದರಲ್ಲಿ 22 ಏನಾಗಿರುತ್ತೆ, ಓಕೆ, ಆಸ್ಟೋಸೋಮಲ್ ಕ್ರೋಮೋಸೋಮ್ಸ್ ಅಂತ ಕರೀತಾರೆ. ಆಟೋಸೋಮ್ ಕ್ರೋಮೋಸೋಮ್ಸ್ ವರ್ಣತಂತುಗಳು ಅಂತ ಕರೀತಾರೆ, ಆಟೋಸೋಮ್ಸ್. ಗೊತ್ತಾಯ್ತಾ? 1 6 ಅಥವಾ ನೀವು ಗಂಡೋ ಹೆಣ್ಣು ಅಂತ ನಿರ್ಧಾರ ಮಾಡೋದು 1 ಕ್ರೋಮೋಸೋಮ್ ನಿರ್ಧಾರ ಮಾಡುತ್ತೆ. ಆಯಿತಾ? ವಾಷಿಂಗ್ ಮಿಷಿನ್ ನೋಡಿ, ಫಿಸಿಕ್ಸಲ್ಲಿ ಕಾನ್ಸೆಪ್ಟು ಇದು
ಎಷ್ಟು ಸತಿ ಕೇಳಿದರೆ 100 ಟೈಮ್ಸ್ ಈ ಕ್ವಶನ್ಸ್ ಕೇಳಿದ್ದಾರೆ, 100 ಟೈಮ್ಸ್ ಈ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಯಾವುದೊಂದು ಸೆಂಟ್ರಿಫ್ಯೂಗೇಷನ್ ಹೇಳಿದೆ, ಸೆಂಟ್ರಿಫ್ಯೂಗಲ್ ಫೋರ್ಸು, ಕೇಂದ್ರಾಭಿಮುಖ ಬಲ, ಕೇಂದ್ರತ್ಯಾಗಿ ಬಲ, ಕೇಂದ್ರಾಭಿಮುಖ ಬಲ, ಕೇಂದ್ರತ್ಯಾಗಿ ಬಲ, ಇವೆರಡಕ್ಕೂ ಡಿಫ್ರೆನ್ಸ್ ಗೊತ್ತಿರಬೇಕು. ಎಲ್ಲೆಲ್ಲಿ ವರ್ಕ್ ಆಗುತ್ತೆ ಈ ಪ್ರಿನ್ಸಿಪಾಲು. ಈ ಹಳೆ ವರ್ಷದ ಕ್ವಶನ್ ಪೇಪರ್ಗಳಲ್ಲಿ ಇದ್ರ ಮೇಲೆ 100ಕ್ಕೂ ಹೆಚ್ಚು ಸತಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಡಯಾಲಿಸಿಸು ನಿಮ್ಮ ಬಯಾಲಜಿಯಲ್ಲಿ ಬರುತ್ತೆ, ಅಂದರೆ ಕಿಡ್ನಿನ ಡಯಾಲಿಸಿಸ್ ಮೂಲಕ. ರಿವರ್ಸ್ ಆಸ್ಮೋಸಿಸು ಸಹ ಸಸ್ಯಗಳಲ್ಲಿ ಜೀವಕೋಶಗಳಲ್ಲಿ ಕಂಡುಬರುತ್ತೆ ಮತ್ತು ಪ್ರಾಣಿ ಜೀವಕೋಶಗಳು ಬರುತ್ತೆ. ಡಿಫ್ಯೂಷನ್ ಪ್ರಸರಣ ಅಂದರೆ ಒಂದು ಶಕ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗೋಕ್ಕೆ ಇದು ಲೈಟ್ ಆಗಿರ್ಬೋದು, ಇದನ್ನ ಡಿಫ್ಯೂಷನ್ ಅಂತ ಕರೀತಾರೆ. ಇದೇ ರೀತಿ ಪ್ರಶ್ನೆಗಳು ಕೇಳ್ತಾರೆ. ಗೊತ್ತಾ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾನ್ ಮೆಟಲ್ ಈಸ್ ನಾಟ್ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾನ್ ಮೆಟಲ್ ಇಟ್ ನಾಟ್ ಎ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿದ್ರೆ ಗೊತ್ತಾಗ್ತಿದೆ ನಿಮಗೆ. ಅದಕ್ಕೆ ಆನ್ಸರು ನಿಮ್ಗೆ ಏನು ಮಾಡಬೇಕು, ಸೆಲೆನಿಯಮ್. ಸೆಲೆನಿಯಮ್ ಇಸ್ ದ ರೈಟ್ ಆನ್ಸರ್. ಗೊತ್ತಾಗ್ತಿದೆಯಾ? ಈ ರೀತಿ ಪ್ರಶ್ನೆಗಳಿದೆ. ಅದಕ್ಕೆ ಕಾನ್ಸೆಪ್ಟನ್ನ ಚೆನ್ನಾಗಿ ಓದ್ಕೊಳ್ಳಿ. ಚೆನ್ನಾಗಿ ಓದ್ಕೊಂಡ್ರೆ ಇದರಲ್ಲಿ ರಿಪೀಟೆಡ್ ಕ್ವಶನ್ಸ್ ಇದೆ, ಆಲ್ರೆಡಿ ಪ್ರಶ್ನೆಗಳನ್ನ ಕೇಳಿರೋದು ಸಹ ನಿಮಗಿಲ್ಲಿ ಕ್ವಶನ್ಸ್ಗಳು ಇದ್ದಾವೆ. ಗೊತ್ತಾ, UPSC ಕ್ವಶನ್ ಇದೆ ನೋಡಿ, ಇದು UPSC ಕ್ವಶನ್ನು. ಎಷ್ಟು 2022 ಕೇಳಿದ್ರು ಇದನ್ನು. ಏನು, ವಿಚ್ ಆಫ್ ದಿ ಫಾಲೋಯಿಂಗ್ ಏನಿದೆ ಅನಿಮಲ್ಸ್ನ ಕನ್ಸಿಡರ್ ಮಾಡಿರಿ. ಇಲ್ಲಿ ಯಾವುದು ಸಸ್ತನಿಗಳು, ಯಾವುವು ಸಸ್ತನಿಗಳು ಅಂತ ಕೇಳಿದ್ರು. ಅಂದರೆ ಮ್ಯಾಮಲ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಮ್ಯಾಮಲ್ಸ್ ಮ್ಯಾಮಲ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಗೊತ್ತಿದ್ದರೆ ನೀವು ಆನ್ಸರ್ ಮಾಡ್ತೀರಾ. ಗೊತ್ತಾಗ್ತಿದೆ? ಅದಕ್ಕೆ ಆನ್ಸರು 1 and 3. ಗೊತ್ತಾಗ್ತಿದೆಯಾ? 1 and 3. ಯಾಕೆ 1 and 3 ಅಂದರೆ, ಸಮುದ್ರ ಹಸು ಮತ್ತು ಸಮುದ್ರ ಸಿಂಹ. ಸಮುದ್ರ ಕುದುರೆ ಇದು ಒಂದು ಬೇರೆ ಏನು, ಸಮುದ್ರ ಕುದುರೆ ಒಂದು ಇದಕ್ಕೆ ಬೇರೆ ಬಿಲಾಂಗ್ಸ್ ಟು ಏನಾಗುತ್ತೆ, ಬೇರೆ ಇದು ಇದಕ್ಕೆ ಸೇರಲ್ಲ, ಮ್ಯಾಮಲ್ಸಿಗೆ ಸೇರಲ್ಲ, ಅದು ಫಿಶ್ ಜಾತಿಗೆ ಸೇರುತ್ತೆ. ಗೊತ್ತಾಯ್ತಾ? ಇದು ಫಿಶ್, ಇವೆರಡು ಸಹ ಮ್ಯಾಮಲ್ಸ್, ಪ್ರಾಣಿಗಳ ಒಂದು ಇದು ಜಾತಿಗೆ ಸೇರುತ್ತೆ. ಸಮುದ್ರದಲ್ಲಿ ಇರ್ತವೆ, ಆದರೂ ಸಹ ಇವನ್ನ ಏನು ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ. ಇದು UPSC ರಿಪೀಟೆಡ್ ಕ್ವಶನ್ನು, ನೀವು ನೋಡಿರ್ಬೇಕಾರೆ ರಿಪೀಟೆಡ್ ಕ್ವಶನ್ಸು. ಗೊತ್ತಾಗ್ತಿದೆಯಾ? ಅದೇ ರೀತಿ ಇದು ಸಹ ರಿಪೀಟೆಡ್ ಕ್ವಶನ್ಸು. ಗೊತ್ತಾಗ್ತಿದೆ? ನೀವು ಬೇಕಾದ್ರೆ ಚೆಕ್ ಮಾಡಿ. ಇದು ಸಹ UPSC ರಿಪೀಟೆಡ್ ಕ್ವಶನ್ಸು. ಈ ರಿಪೀಟೆಡ್ ಕ್ವಶನ್ಸು ಯಾಕೆ ಹಾಕಿದ್ದೀನಿ ಅಂದರೆ, ನಿಮಗೆ ಕ್ವಶನ್ಸ್ಗಳು ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಇದೆ. UPSCಲಿ ಕೇಳಿರೋ ಪ್ರಶ್ನೆಗಳು ಮತ್ತೆ ನಿಮ್ಮ ಪರೀಕ್ಷೆಗಳಲ್ಲಿ ಬರ್ತವೆ ನೋಡಿ. ಬ್ಯಾಲೋಮೀಟರ್, ಈ ಥರ ನ್ಯೂಮೋಮೀಟರ್ ಯಾವುದು ನಾಳೆಗೆ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಪ್ರಶ್ನೆಗಳು ಕೇಳ್ತಾರೆ. ಲಿಫ್ಟ್ ಹೆಂಗೆ ವರ್ಕ್ ಆಗುತ್ತೆ, ಯಾವ ಒಂದು ತತ್ವದ ಆಧಾರದ ಮೇಲೆ ಕೇಳೋದು. ಇಲ್ಲಿ ನೋಡಿ, ಮೇಲಕ್ಕೆ ಹೋಗ್ಬೇಕಾರೆ ಈಗ ನೀವು ಲಿಫ್ಟಿನ ಈಗ ಇದಕ್ಕೆ ನೀವು ಆನ್ಸರ್ ಮಾಡಿ, ಕಮೆಂಟಲ್ಲಿ ಆನ್ಸರ್ ಮಾಡಿ. ಲಿಫ್ಟು ಮೇಲಕ್ಕೆ ಹೋಗ್ಬೇಕಾರೆ ವ್ಯಕ್ತಿಯ ತೂಕ ಜಾಸ್ತಿ ಇರುತ್ತಾ, ಲಿಫ್ಟಿನ ಕೆಳಗೆ ಬರ್ಬೇಕಾದ್ರೆ ವ್ಯಕ್ತಿಯ ತೂಕ ಏನಿರುತ್ತೆ, ಕಡಿಮೆ ಇರುತ್ತೆ, ಜಾಸ್ತಿ ಇರುತ್ತೆ, ಕಮೆಂಟ್ ಮಾಡಿ. ಗೊತ್ತಾಗ್ತಿದೆಯಾ? ಇದು 50ನೇ ಕ್ವಶನ್. ಇಲ್ಲಿಗೆ ನೋಡಿ, ಈ ಥರ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ಇವಕ್ಕೆ ಲಿಫ್ಟು ಇದು ಗ್ರಾವಿಟೇಷನ್. ಗೊತ್ತಾಗ್ತಿದೆ? ಗ್ರಾವಿಟೇಷನ್ ಬಗ್ಗೆ ನೀವು ಓದ್ತಾ ಇದ್ದರೆ ಗ್ರಾವಿಟೇಷನ್ನಲ್ಲಿ ಇದು ಬರುತ್ತೆ. ಗೊತ್ತಾಗ್ತಿದೆಯಾ? ಯಾವಾಗ ವ್ಯಕ್ತಿಯ ತೂಕ ಜಾಸ್ತಿ ಇರುತ್ತೆ, ವ್ಯಕ್ತಿಯ ತೂಕ ಕಡಿಮೆ ಇರುತ್ತೆ, ತೂಕರಾಹಿತ್ಯ ಅಂತ ಬರುತ್ತೆ, ವೆಯ್ಟ್ಲೆಸ್ನೆಸ್ ಅಂತ ಬರುತ್ತೆ. ವೆಯ್ಟ್ಲೆಸ್ನೆಸ್ ಅಂತ ಬರುತ್ತೆ, ಅದರಲ್ಲಿ ಈ ಒಂದು ಕಾನ್ಸೆಪ್ಟ್ ಬರುತ್ತೆ. ನೋಡೋಣ, ಇದಕ್ಕೆ ಆನ್ಸರ್ ಮಾಡಿ. ಈ ರೀತಿ ಸೈನ್ಸ್ನ ಓದ್ಬೇಕಾದ್ರೆ ತುಂಬ ಚೆನ್ನಾಗಿ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡು ಓದಿದ್ರೆ ಮಾತ್ರ ನಿಮಗೆ ಪರೀಕ್ಷೆಗಳಲ್ಲಿ ಸಕ್ಸಸ್ ಸಿಗುತ್ತೆ. ಅದಕ್ಕೆ ನಾನು ಯಾಕೆ ಯಾವತ್ತು ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ಅಂತ ಕೇಳ್ತೀನಿ ಅಂತಂದರೆ, ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿದ್ದರೆ ಮಾತ್ರ ನೀವು ಪರೀಕ್ಷೆಗಳಿಗೆ ಇದೆ. ಯಾಕೆ ನಾವು ಪಾಸಾಗಿ ಕಾರಣವೂ ಇದೆ. ಏನಂತಂದರೆ, ಚೆನ್ನಾಗಿ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡಿದ್ದು. ಸೈನ್ಸ್ ಕಾನ್ಸೆಪ್ಟ್ ಅಂತೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ, ಯಾಕೆಂದರೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಅಂದರೆ ನಂಗೆ ಚೆನ್ನಾಗಿ ಅರ್ಥ ಆಗಿತ್ತು. ಅದೇ ರೀತಿ ನೀವು ಸಹ ಈಗ ಸೈನ್ಸ್ ಆರ್ಟ್ಸು ಅಂತ ಬರಲ್ಲ, ಚೆನ್ನಾಗಿ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಈಸಿಯಾಗಿ. ನಿಮ್ಗೆ ಯಾರು ಒಳ್ಳೇದಾಗಲಿ ಅಂತ ಆಲ್ ದಿ ಬೆಸ್ಟ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ. ವಾಚ್ ಮಾಡ್ತಾಯಿರಿ ನಮ್ಮ ಯೂಟ್ಯೂಬ್ ಚಾನಲ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರು ಕೋರ್ಸ್ ತೊಗೊಂಡಿದ್ದೀರಾ ಅಥವಾ ಯಾರು ನೀವು ಫಾಲೋ ಮಾಡ್ತಾಯಿದ್ದೀರಾ, ರೆಗ್ಯುಲರ್ ಫಾಲೋ ಮಾಡಿ. ಒಂದು ಕರೆಕ್ಟ್ ವೇನಲ್ಲಿ ನಿಮಗೆ ರೈಟ್ ಗೈಡೆನ್ಸ್ ಕೊಡೋ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.